ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತಹೀನಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇವ ತಂ ವಿಚಿಂತಯಾಮಿ ಸಂತತಂ. ಅಂಜನಾನಂದನಂ ದೇವಂ ಜಾನಕೀ ಶೋಕನಾಶನಂ ಕಪೀಶಂ ಅಕ್ಷಹಂತಾರಂ ವಂದೇ ಲಂಕಾಭಯಂಕರಂ. ಶ್ರೀವಿಷ್ಣು ವಿಶ್ವಾದಿಮೂಲ ಮಾಯಾಲೋಲ ದೇವ ಸರ್ವೇಶ ಪರಬೊಮ್ಮನೆಂದು ಜನಂ ಆವುದನು ಕಾಣದೊಡಂ ಅಳ್ತಿಯಿಂ ನಂಬಿಹುದೋ ಆ ವಿಚಿತ್ರಕ್ಕೆ ನಮಿಸೋ ಮಂಕುತಿಮ್ಮ. ಜೀವ ಜಡ ರೂಪ ಪ್ರಪಂಚವನದಾವುದೋ ಆವರಿಸಿಕೊಂಡು ಒಳನೆರೆದು ಮಿಹುದಂತೆ ಭಾವಕ್ಕೊಳಪಡದಂತೆ ಅಳತೆಗಳವಡದಂತೆ ಆ ವಿಶೇಷಕ್ಕೆ ಮಣಿಯೋ ಮಂಕುತಿಮ್ಮ. ಇಹುದೋ ಇಲ್ಲವೋ ತಿಳಿಯಗೊಡದೊಂದು ವಸ್ತು ನಿಜ ಮಹಿಮೆಯಿಂ ಜಗವಾಗಿ ಜೀವವೇಷದಲ್ಲಿ ವಿಹರಿಪುದದೊಳ್ಳಿತೆಂಬುದು ನಿಸದವಾದೊಡೆ ಆ ಗಹನ ತತ್ವಕ್ಕೆ ಶರಣು ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವೆನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ಸಹೃದಯರೇ, ನಿನ್ನೆ ನನಗೆ ಕೊಟ್ಟ ಅವಧಿಯಲ್ಲಿ ಒಂದಷ್ಟು ಕಗ್ಗದ ಪದ್ಯಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೆ. ಸುಮಾರು 11 ವರ್ಷದಿಂದ ರಾಜ್ಯದಾದ್ಯಂತ ಈ ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ, ಮಾಡಿಸ್ತಿದ್ದಾರೆ ಡಿ ವಿ ಜಿ. ನಾನು ತಿಳ್ಕೊಂಡಿದ್ದು ಅದೊಂದು ಯಜ್ಞ ಅಂತ. ಆ ಯಜ್ಞಕ್ಕೆ ನನಗೆ ನನ್ನ ಸ್ವಂತ ಆಸೆ ಇತ್ತು. ಡಿ ವಿ ಜಿ ಓಡಾಡಿದ ಜೀವನ ಧರ್ಮ ಯೋಗವನ್ನು ಇಲ್ಲಿ ಯುಂಜಿಸಿದ ಈ ನೆಲದಲ್ಲಿ ಒಂದು ಸ್ವಲ್ಪ ಹೊತ್ತು ಈ ಸ್ಥಾನದಲ್ಲಿ ಕೂತ್ಕೋಬೇಕು, ಅದರಿಂದ ನನಗೆ ಯೋಗ್ಯತೆ ಬರುತ್ತೆ ಅಂತ. ಅದು ಗುರುಗಳ ಅನುಗ್ರಹ ಇದ್ದರೆ ತಾನಾಗೆ ಆಗುತ್ತೆ ಅಂತ ನನ್ನ ಅನುಭವಕ್ಕೆ ಬಂದಿದೆ. ಯಾಕೆಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಜೀವನದಲ್ಲಿ ಅದು ಆಗುವಾಗಲೇ ಆಗಬೇಕು. ಡಿ ವಿ ಜಿ ಹೇಳ್ತಾರೆ, ಗಾಳಿಯನ್ನು ಗುದ್ದಿದರೆ ಮೈ ನೊಯ್ಯುವುದೊಂದೇ ಫಲ, ಮೂಲ ಸತ್ವವ ಮರೆತ ಸಾಹಸಗಳಂತೂ ಮೇಳವಿಸೆ ಪೌರುಷಕ್ಕೆ, ದೈವ ಕೃಪೆಯೆಂದು ಫಲ ತಾಳಿಬಾಳವರೆಗೆ ಮಂಕುತಿಮ್ಮ. ದೈವ ಕೃಪೆ ಇಲ್ದಿದ್ರೆ ನಾವು ಎಷ್ಟೇ ಪ್ರಯತ್ನ ಮಾಡಿದರೂ ಅದು ಪ್ರಯೋಜನಕ್ಕೆ ಬರೋಲ್ಲ, ಗಾಳಿಯಲ್ಲಿ ಗುದ್ದಿದ ಹಾಗೆ. ದೈವ ಕೃಪೆ ಮಾನವ ಪ್ರಯತ್ನದೊಟ್ಟಿಗೆ ಸೇರಿದಾಗ ಫಲ ಸಿಗುತ್ತೆ ಅಂತ ನಮ್ಮ ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲೂ ಅನುಭವಕ್ಕೆ ಬರುತ್ತೆ. ಹಾಗಾಗಿ ನಾನು ಕೊನೆ ಪಕ್ಷ ಒಂದು ದಿವಸ ಇಲ್ಲಿ ಕೂತ್ಕೊಂಡು ಕಗ್ಗ ಹೇಳಬೇಕು ಅಂತಿದ್ದೆ. ಗುರುಗಳ ಕೃಪೆ ಡಬ್ಬಲ್ ಆಯ್ತದು. ಇವತ್ತೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಎಂತಹ ಸದ್ಭಾವ ಸಂಪನ್ನವಾದ ಈ ಒಂದು ಸಭೆಯಲ್ಲಿ ಕೂತ್ಕೋಬೇಕಾದರೂ ಕೂಡ ಜನ್ಮ ಜನ್ಮದ ಪುಣ್ಯ ಬೇಕು. ಹಾಗಾಗಿ ನಾನು ಅಂದ್ಕೊಂಡಿದ್ದೀನಿ, ಆ ಯಜ್ಞಕ್ಕೆ 11 ವರ್ಷದಿಂದ ಮಾಡ್ತಾ ಇರುವ ಯಜ್ಞಕ್ಕೆ ಇವತ್ತು ಪೂರ್ಣಾಹುತಿ. ನನಗೆ ಇನ್ನೂ ಇಲ್ಲಿ ಮಾಡಬೇಕು ಅಂತ ಆಸೆ ಇಲ್ಲ, ಅಷ್ಟು ತೃಪ್ತವಾಗಿಬಿಟ್ಟಿದೆ. ಹಾಗಾಗಿ ಆ ಡಿ ವಿ ಜಿಯವರ ಯಾಕೆ ಡಿ ವಿ ಜಿಯವರ ತತ್ವಗಳು ನಮಗೆ ತುಂಬ ಹಿಡಿಸುತ್ತೆ ಅಂದರೆ, ತುಂಬ ಬಡತನದಿಂದ ಬೆಂದು ಎಲ್ಲ ಅನುಭವಗಳನ್ನು ನಮಗೆ ಧಾರೆ ಎರೆದು ಕೊಟ್ಟಿದ್ದಾರೆ. ನಮ್ಮ ಸಮಸ್ಯೆಗಳಿಗೆ ಕಗ್ಗದಲ್ಲಿ ಅಥವಾ ಮರಳುಮನೆ ಕಗ್ಗದಲ್ಲಿ ಪರಿಹಾರ ಸಿಗುತ್ತೆ.
ಮನಸ್ಸು ನೊಂದಾಗ, ಬೆಂದಾಗ ಯಾವುದೋ ಒಂದು ಪದ್ಯವನ್ನು ಹಿಡ್ಕೊಂಡು ಓದಿದರೆ ಅದರಲ್ಲಿ ನಮಗೆ ಪರಿಹಾರ ಸಿಗುತ್ತೆ. ಇದೊಂದು ಅದ್ಭುತವಾದ ಕಾವ್ಯ, ಎಂದೂ ಮರೆಯಲಾರದ ನಿತ್ಯ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾದ ಕಾವ್ಯ. ಸುಮ್ಮನೆ ಕೇಳಿಬಿಟ್ರೆ ಆಗಲಿಲ್ಲ. ಆಯಿತು. ಮರಳುಮನೆ ಕಗ್ಗದಲ್ಲಿ ಒಂದು ಕಡೆ ಹೇಳ್ತಾರೆ ಡಿ ವಿ ಜಿ, ಜನರು ಎಲ್ಲ ಮಾಡ್ತಾರೆ, ಎಲ್ಲ ತತ್ವ ಗೊತ್ತು, ಆದರೆ ಜೀವನಕ್ಕೆ ಮಾತ್ರ ಅಳವಡಿಸ್ಕೊಳ್ಳಲ್ವಲ್ಲ ಯಾಕೆ ಅಂತ. ಕಷ್ಟ ಅದು, ಅದೊಂದು ತಪಸ್ಸು ಅಳವಡಿಸ್ಕೋಬೇಕಾದ್ರೆ. ದೇವಪ್ರವಾದಿಗಳ ಸಂಸ್ಕರಣ ಚೋದಕರ ಗೋವಿಂದ ಬುದ್ಧಜಿನ ಕ್ರಿಸ್ತ ಮಹಮ್ಮದರ ಗೋವುರಂಗಳೊಳಿರಿಸಿ ನಮಿಪೆವೆಂಬರು ಜನರು ಜೀವನಕ್ಕೆ ಸೊಕಿಸರು ಮರುಳ ಮುನಿಯ. ದೇವಪ್ರವಾದಿಗಳ ಸಂಸ್ಕರಣ ಚೋದಕರ, ದೇವತೆಗಳು ಪ್ರವಾದಿಗಳು ನಮಗೆ ಸಂಸ್ಕಾರವನ್ನು ಪ್ರಚೋದಿಸ್ತಕ್ಕಂತಹ ಗೋವಿಂದ, ಬುದ್ಧ, ಜಿನ, ಕ್ರಿಸ್ತ, ಮಹಮ್ಮದ ಇವರನ್ನೆಲ್ಲ ಏನು ಮಾಡ್ತಾರಂತೆ ಜನ ಗೋಪುರದಲ್ಲೇ ಇಟ್ಬಿಟ್ಟಿರ್ತಾರಂತೆ. ಗೋವುರಂಗಳೊಳಿರಿಸಿ ನಮಿಪೆವೆಂಬರು ಜನರು, ಗೋಪುರದಲ್ಲೇ ಇಟ್ಟು ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ಜೀವನಕ್ಕೆ ಸೋಕಿಸರು ಮಂಕುತಿಮ್ಮ, ಜೀವನಕ್ಕೆ ಯಾವತ್ತೂ ಸೋಗಿಸ್ಕೊಳ್ಳಲ್ಲ. ಹೀಗಾಗಿದೆ ಅಂತ. ಅದಕ್ಕೆ ದೇವಸ್ಥಾನದ ಬಗ್ಗೆ ಡಿ ವಿ ಜಿಯ ಕಲ್ಪನೆ ಎಷ್ಟು ಚೆನ್ನಾಗಿದೆ ಅಂದರೆ, ಈ ಸಂಸಾರ ತಾಪತ್ರಯ ಇದೆಯಲ್ಲ, ಅದರೊಳಗೇ ಮುಳುಗಿರ್ತೀವಿ ನಾವು. ಕೆಲವೊಮ್ಮೆ ದೇವಸ್ಥಾನಕ್ಕೆ ಬರ್ತೀವಿ ಸಮಸ್ಯೆ ಜಾಸ್ತಿ ಆದಾಗ, ಸುಮ್ಮನೆ ದೇವರನ್ನು ನೋಡೋಕ್ಕೆ ಯಾರೂ ಬರಲ್ಲ. ಹಾಗೆ ಹೇಗಿರಬೇಕಂತೆ ಅಂದರೆ, ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ ನೆನೆದು ನೀಂ ದೇಗುಲಕ್ಕೆ ಹೋಗಿ ಬರುವಂತೆ, ದಿನವೆಲ್ಲ ದೇವ ಸನ್ನಿಧಿಯೊಳಗಾಗ ಮನೆಗೆ ಬರುವನವಲಿರು ಮಂಕುತಿಮ್ಮ. ಮನೆಯ ಸಂಸಾರದಲ್ಲಿ ವಾಸವಿರುತ್ತಾಗಾಗ, ಮನೆಯ ಸಂಸಾರದಲ್ಲಿ ಇರ್ತೇವೆ ನಾವೇನು ಕೂಡ. ಸಂಸಾರ ಅಂದರೆ ಭಾಳ ಸುಖ, ಸಂಸಾರ ಸುಖ 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 ಅಂತ ನೋಡಿ. ಮೊದಲು ಸುಖ ದೂರಕ್ಕೆ ನಿಂತುಕೊಂಡಾಗ, ಆದರೆ ಹತ್ತಿರದಲ್ಲಿ ಮುಳುಗಿದಾಗ ಅದೇ ಮದುವೆ ಅಂತ ಹೇಳ್ತಾರೆ ನೋಡಿ. ಮದುವೆ ಆಗುವವರೆಗೆ ಅದು ಮಧು, ಆಮೇಲೆ ಅದು ಅನುಭವಿಸಿದವನಿಗೆ ಗೊತ್ತು. ಡಿ ವಿ ಜಿ ಎಷ್ಟು ಚೆನ್ನಾಗಿ ಮರಳುಮನೆ ಕಗ್ಗದಲ್ಲಿ ಅದನ್ನು ಹೇಳ್ತಾರೆ. ಇಲ್ಲಿ ಕೆಲವರು, ನಾನು ನಿನ್ನೆ ಇಲ್ಲಿ ಸ್ವಲ್ಪ ಹೊಸ ಪದ್ಯಗಳನ್ನು ಹೇಳೋಣ ಅಂತಿದ್ದೆ, ಎಷ್ಟು ಅಭಿಮಾನ ತುಂಬಿಕೊಂಡು ಸಲಹೆ ಕೊಡ್ತಾರೆ ಅಂದರೆ, ಈ ಪದ್ಯ ಬರಲಿಲ್ಲ ಇವತ್ತು, ಈ ಪದ್ಯ ಅಂದರೆ ಅಷ್ಟು ಗ್ರಹಿಸಿಕೊಂಡು ನನಗೆ ಆಗಾಗ ಹೇಳ್ತಿದ್ದಾರೆ. ಅಂದರೆ ಅದನ್ನೆಲ್ಲ ಹೇಳೋಕ್ಕೋದ್ರೆ 7-8 ದಿವಸ ಬೇಕು. 7-8 ದಿವಸ, 7ನೇ ದಿವಸ ಬೇಕಾದರೆ ಪ್ರೇಕ್ಷಕರ ಅಪೇಕ್ಷೆಯ ಮೇರೆಗೆ ಅಂತ ಅವತ್ತಿನ ದಿವಸ ಇಟ್ಕೊಂಡು ಬಿಡ್ಬೋದು. ಅಂದರೆ ಅಲ್ಲ ಇದು ಬರಲಿಲ್ಲ ಅದು ಬರಲಿಲ್ಲ ಅಂದರೆ ಅದಷ್ಟು ಅದ್ಭುತವಾದ ಪದ್ಯಗಳು. ಅದು ಖುಷಿ ಆಗ್ತದೆ, ಯಾಕೆಂದರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಕೇಳುತ್ತಾರೆ. ಅದನ್ನು ಹೇಳಬೇಕು ಅಂತಾರಲ್ಲ. ಡಿ ವಿ ಜಿ ಸಂಸಾರದ ಸುಖ ಹೇಗೆ, ಅದೊಂದು ಆನಂದಮಯ ಅಂತ ಹೇಳ್ತಾರೆ ನೋಡಿ. ಸಂಸಾರ ಆನಂದಮಯ ಅಲ್ಲ, ಸ್ವಲ್ಪ ದೂರದಲ್ಲಿದ್ದಾಗ ಆನಂದಮಯ, ಹತ್ತಿರಕ್ಕೆ ಹೋದ ಮೇಲೆ ಅಲ್ಲಿ ಆನಂದಮಾಯ ಗೊತ್ತಾಗತ್ತೆ. ಅದನ್ನೇ ಡಿ ವಿ ಜಿ ಎಷ್ಟು ಚೆನ್ನಾಗಿ ಸೊಗಸಾಗಿ ತಮಾಷೆಯಾಗಿ ಅನುಭವಪೂರ್ವಕವಾಗಿ ಎಲ್ಲಿಯೂ ತತ್ವವನ್ನು ತುಂಬಿಸಬಲ್ಲರವರು. ಅಷ್ಟು ಅನುಭವ ಇದೆ. ಅನುಭವದ ಆಳದ ಮೂಸೆಯಿಂದ ಪರಿಣಿತರಾಗಿ ಅದನ್ನು ಹೇಳಿರುವುದು. ಮರಳುಮನೆ ಕಗ್ಗದಲ್ಲಿ ಒಂದು ಮಾತು ಬರುತ್ತೆ, ಸಂಸಾರ ಸುಖ ಅಂದರೆ ಹೇಗೆ ಅಂತ. ತುರಿ ಬಂದ ಮೈಯ ಬೆರಳಿಂ ಕೆರೆವುದೊಂದು ಸುಖ. ತುರಿ ಕಜ್ಜಿ ಆದಾಗ ಭಗವಂತ ಏನು ಕೊಟ್ಟರು ಕೂಡ ಅದರೊಳಗೊಂದು ಆನಂದ ಕೊಡ್ತಾನಂತೆ. ಎಷ್ಟು ಚಂದ ನೋಡಿತು. ತುರಿ ಬಂದ ಮೈಯ ಬೆರಳಿಂ ಕೆರೆವುದೊಂದು ಸುಖ. ತುರಿ ಕಜ್ಜಿ ಆದಾಗ ಬೆರಳಿಂದ ಕೆರೆದಾಗ ಆನಂದ ಆಗುತ್ತಂತೆ, ಇಲ್ಲದ್ರೆ ಕೆರೆಯಲ್ಲ ನಾವು, ಆನಂದ ಆಗ್ತಾ ಇರುತ್ತೆ. ಅದೆಷ್ಟು ಅನುಭವ ಪಡ್ಕೊಂಡಿದ್ದಾರೆ ಡಿ ವಿ ಜಿ. ಅನುಭವದಲ್ಲಿ ಮೇರು ವ್ಯಕ್ತಿತ್ವ ಅವರದ್ದು. ತುರಿ ಬಂದ ಮೈಯ ಬೆರಳಿಂ ಕೆರೆವುದೊಂದು ಸುಖ. ಕೆರೆದಾಗ ಆನಂದ ಆಗತ್ತಂತೆ. ತುರಿ ಕಜ್ಜಿದೊಂದು ಆನಂದ, ಅದು ಇನ್ನೊಂದು ಎಕ್ಸ್ಟ್ರಾ ಆನಂದ ಇದೆ ಅದರಲ್ಲಿ. ಎರೆದು ಬಿಸಿ ನೀರ ಪಲ್ಕಿರಿವುದೊಂದು ಸುಖ. ಅವರು ಕಂಡ್ಕೊಂಡಿದ್ದಾರೆ, ನಮಗೆಲ್ಲ ಅನುಭವ ಇದೆ. ಅದು ಆಗದೇ ಇದ್ದವರಿಗೆ ಪ್ರಯೋಗ ಮಾಡ್ಬೋದು. ತುರಿ ಕಜ್ಜಿ ಆದಾಗ ಕೆರೆದಾಗ ಒಂದು ಆನಂದ ಆಗುತ್ತೆ. ಬೆಳಗ್ಗೆ ಮುಂಚೆ ಹದವಾದ ಬಿಸಿನೀರು ಆ ತುರಿ ಕಜ್ಜಿ ಮೇಲೆ ಹಾಕ್ಕೊಂಡ್ರೆ ಹಲ್ಕಿರ್ದು ಆನಂದ ಪಡಬೇಕಂತ. ಕೆಲವರಿಗೆ ನಕ್ಕಿದ್ರಿಂದ ಎಲ್ಲರಿಗೂ ಅನುಭವ ಇದೆ ಅಂತ ಆಯ್ತು. ಅಲ್ಲಿಗೆ ಸೊಳ್ಳೆ ಕಚ್ಚಿದ್ರು ನಮ್ಗೆ ಅನುಭವ ಆಗುತ್ತೆ ಬಿಡಿ. ತುರಿ ಬಂದ ಮೈಯ ಬೆರಳಿಂ
ಕೆರೆವುದೊಂದು ಸುಖ, ಎರೆದು ಬಿಸಿ ನೀರ ಪಲ್ಕಿರಿವುದೊಂದು ಸುಖ. ಇನ್ನೊಂದು ಸುಖ ಇದೆ. ಇಷ್ಟು ಮಾಡಿದ ಮೇಲೆ ಉರಿ ಹತ್ಕೊಳ್ಳುತ್ತೆ. ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ. ಉರಿಯಾದಾಗ ಯಾವುದಾದ್ರೂ ಆಯಿಂಟ್ಮೆಂಟ್ ತಂದು ಠಂಡ ಠಂಡ ಕೂಲ್ ಕೂಲ್ ಅಚ್ಚಾ. ನಮಗೆ ಕಷ್ಟ ಬರಬೇಕಾದ್ರೆ ಇರುವ ಸಂಕೋಚ, ಕಷ್ಟ ಬಂದ ಮೇಲೆ ಅದು ಪರಿಹಾರ ಆಗುತ್ತಲ್ಲ ಸಂತೋಷ. ಜ್ವರ ಬಂದಾಗ ಬೇಜಾರಾಗುತ್ತೆ. ಆ ಜ್ವರ ಬರಬೇಕಾದ್ರೆ ಮೊದಲು ಆನಂದ ಇರಲ್ಲ. ಜ್ವರ ಬಂದು ಬಿಟ್ಟೋದ್ಮೇಲೆ ಎಷ್ಟು ಆನಂದ ಆಗುತ್ತಲ್ವ. ಕಷ್ಟವನ್ನು ದಾಟಿದಾಗ ಆನಂದ ಆಗುತ್ತೆ. ಅದಕ್ಕೆ ಕಾಳಿದಾಸ ಒಂದು ಕಡೆ ಹೇಳ್ತಾನೆ, ಕ್ಲೇಶ ಫಲೇನಿ ಹಿ ಪುನರ್ ನವತಾಂ ವಿಧತ್ತೆ ಅಂತ. ಕಷ್ಟಪಟ್ಟಿದ್ದು ಕಷ್ಟಪಟ್ಟು ಪಟ್ಟು ಪಟ್ಟು ಆ ಕಷ್ಟಗಳೆಲ್ಲ ಒಂದು ಫಲ ಕೊಟ್ಟುಬಿಟ್ರೆ ಆ ಕಷ್ಟಗಳೆಲ್ಲ ಸಂತೋಷವನ್ನೇ ಕೊಡುತ್ತಂತೆ, ಹೊಸತನ ಕೊಟ್ಬಿಡುತ್ತಂತೆ. ಆ ಉರಿ ಹತ್ಕೊಂಡಾಗ ಆಯಿಂಟ್ಮೆಂಟ್ ಹತ್ತೀವಿ ನಾವು, ಆವಾಗ ಖುಷಿಯಾಗುತ್ತೆ. ತಣ್ಣಗಾಯಿತು ಅಂತ. ಹೊಟ್ಟೆ ನೋವು ಬಂದಾಗ ಎಷ್ಟು ಬೇಜಾರಾಗ್ತಿದೆ ನೋಡಿ. ಅದು ಯಾರೋ ಔಷಧಿ ಕುಡಿದಾಗ ಹೊಟ್ಟೆ ನೋವು ಶಾಂತವಾಯಿತು ಅಂದರೆ ಆನಂದ. ಭಗವಂತ ಕಷ್ಟ ಕೊಟ್ಟು ಕೊಟ್ಟು ಆನಂದ ಜೊತೆ ಕೊಡ್ತಾ ಇರ್ತಾನೆ. ಎರೆದು ಬಿಸಿ ನೀರ ಪಲ್ಕಿರಿವುದೊಂದು ಸುಖ, ಉರಿಯೆಂದು ಲೇಪಗಳ ಸವರಲಿನ್ನೊಂದು ಸುಖ. ನರ ಸುಖಗಳಿವು ತಾನೇ ಮರುಳ ಮುನಿಯ. ಮನುಷ್ಯನ ಸುಖ ಇಷ್ಟೇ ಅಲ್ವಾ, ಇದಕ್ಕಿಂತ ಹೆಚ್ಚಿನ ಸುಖ ಏನಿದೆ? ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಅವರು ಅದನ್ನು ಜೋಡಿಸ್ತಾ ಹೋಗ್ತಾರೆ. ಹಾಗಾಗಿ ಆ ಕಗ್ಗ ಅದ್ಭುತವಾದ ಕಾವ್ಯ ಅದು. ಈ ಕಗ್ಗವನ್ನು ಹೇಗೆ ಓದಬೇಕು ಅಂತ ಅವರೇ ಹೇಳ್ತಾರೆ ಮರಳಮ್ಮ ಕಗ್ಗದಲ್ಲಿ. ಇದೊಂಥರ ಕತೆ ಕೇಳಿದಾಗಲ್ಲ ಅಂತ. ಎಲ್ಲೋ ಒಂದು ಸಲ ಒಂದು ಪದ್ಯ ತಗೋಬೇಕು, ಮೇಲೆ ಹಾಕ್ತಾ ಇರಬೇಕು, ಅದನ್ನು ಸವಿತಾ ಇರಬೇಕು, ಮಕ್ಕಳು ಚಾಕ್ಲೇಟ್ ಸವಿದಾಗೆ ಅಂತ ಅವರೇ ಹೇಳ್ತಾರೆ ಹೇಗೆ ಓದಬೇಕು ಇದನ್ನು ಮರಳಮ್ಮನ ಕಗ್ಗದಲ್ಲಿ. ಬಿನದ ಕಥೆಯಲ್ಲ, ಹೃದ್ರಸದ ನಿರ್ಜರಿಯಲ್ಲ, ಮನನಾನು ಸಂಧಾನ ಕಾದುದೀ ಕಗ್ಗ. ನೆನೆಯುತ್ತೊಂದೊಂದು ಪದ್ಯವನದೊಮ್ಮೊಮ್ಮೆ ಅನುಭವಿಸಿ ಚಪ್ಪರಿಸೋ ಮರುಳ ಮುನಿಯ. ಹೇಗೆ ಓದಬೇಕು? ಬಿನದ ಕಥೆಯಲ್ಲ, ವಿನೋದದ ಕಥೆಯಲ್ಲ ಇದು. ತಕ್ಷಣ ಓದಿದ ತಕ್ಷಣ ಆನಂದ ಸಿಕ್ಕಲ್ಲ, ದೂರಕ್ಕೆ ಅದು ಒಂಥರ ಇನ್ನೂ ಜಟಿಲ. ಕುವೆಂಪುರವರೇ ಹೇಳಿದ್ದಾರೆ ನೋಡಿ, ಈ ಕಗ್ಗ ನೋಡಿದರೆ ಅದೆಂಥ ಕಾವ್ಯ ಅಂತ, ಗೊಂದಲಮಯವಾದ ಕಾವ್ಯ ಅಂತ. ನೋಡೋಕ್ಕೆ ಹಾಗೆ ಯಾವಾಗಲೂ ಅಷ್ಟೇ. ಒಳ್ಳೆಯ ವಸ್ತುಗಳು ಹೊರಗಡೆ ಕವಚ ಇದೆಯಲ್ಲ ಚೆನ್ನಾಗಿರಲ್ಲ. ತೆಂಗಿನಕಾಯಿ ಏನು ಚಂದ, ಆದರೆ ತಿನ್ನೋಕ್ಕೆ ಎಷ್ಟು ರುಚಿ. ಒಳಗಡೆ ಸತ್ವ ಇರುತ್ತಲ್ಲ, ಒಳಗಡೆ ಸತ್ಯದ್ದು ಅಷ್ಟೇ ಚಂದ. ಹಾಗೆ ಅದನ್ನು ಹೇಗೆ ಹೇಳ್ತಾರೆ, ಅದನ್ನು ಯಾವಾಗಲೂ ಒಳ್ಳೆಯ ವಿಚಾರಗಳನ್ನು ಮೆಚ್ಚೋರ ಸಂಖ್ಯೆ ಕಡಿಮೆ ಅಂತ. ನೋಡಿ ಲೋಕದಲ್ಲಿ ಹಾಗೆ ಅಲ್ವಾ, ಕೆಟ್ಟದ್ದು ಎಷ್ಟು ಬೇಗ ಬಂದುಬಿಡುತ್ತೆ. ಒಳ್ಳೆಯದನ್ನು ಸಾಧಿಸ್ಕೋಬೇಕಾದ್ರೆ ತಪಸ್ಸಬೇಕು. ಕೆಟ್ಟದ್ದು ತಪಸ್ಸು ಬೇಡ. ಅದು ಭಗವಂತ ಅದರೊಳಗೆ ಆಸಕ್ತಿ ಕೊಟ್ಬಿಡ್ತಾನೆ, ಹಾಳಾಗಿ ಹೋಗು ಅಂತ. ಬುದ್ಧಿ ಉಪಯೋಗಿಸ್ಕೊಳ್ಳದೆ ಇದ್ದರೆ ಹಾಳಾಗೋಗು ನೀನು ಅಂತ. ಕೆಟ್ಟದ್ದಕ್ಕೆ ಎಲ್ಲಿ ಟ್ರೈನಿಂಗ್ ಬೇಕು ಹೇಳಿರಿ? 3 months ಸಿಗರೇಟ್ ಸ್ಮೋಕಿಂಗ್ ಕೋರ್ಸ್ ಅಂತಿದೆಯಾ? ಒಂದೇ ದಿವಸ ಕಲ್ತು ಬಿಡ್ತಾರೆ. ಇನ್ನು ಸಾರಾಯಿ ಮದ್ಯಪಾನ ಮಾಡಲಿಕ್ಕೆ ಯಾವ ಟ್ರೈನಿಂಗ್ ಸೆಂಟರ್ ಇದ್ದಾವೆ ಹೇಳಿ? ಟ್ರೈನಿಂಗ್ ಇಲ್ಲದೇ ಎಷ್ಟು ಅದ್ಭುತವಾಗಿ ಕಲಿತಾರೆ ಆ ಕಲೆಯನ್ನು ಜನ. ಆದರೆ ಸಿಗಾರ್ ಸುಡ್ತಾ ಇರ್ತಾರೆ, ಎಷ್ಟು ತನ್ಮಯತೆ. ತುಟಿ ಸುಟ್ಟೋದ್ರೂ ಗೊತ್ತಾಗಲ್ಲ. ಕೆಟ್ಟ ವಸ್ತುಗಳಲ್ಲಿ ಎಷ್ಟು ತನ್ಮಯತೆ ಇರುತ್ತೆ ನಮ್ಮದು. ಅದೇ ಒಳ್ಳೆಯ ವಸ್ತುಗಳ ತನ್ಮಯತೆ ಇದ್ದರೆ ಅದು ಲಾಭ ಅಲ್ವಾ? ಆ ಸಿಗರೇಟ್ ಸುಡುವುದ್ರ ಜೊತೆಗೆ ನಮ್ಮ ದೇಹವನ್ನು, ಆರೋಗ್ಯವನ್ನು ಎಲ್ಲವನ್ನೂ ಸುಡ್ತಾ ಹೋಗ್ತಿರುತ್ತೆ. ನಮಗೆ ಪರಿಯವೇ ಇರಲ್ಲ. ಯಾವ್ಯಾವುದಕ್ಕೂ ತನ್ಮಯತೆ ನಮಗೆ. ಕೆಟ್ಟ ವಸ್ತುಗಳಿಗೆ ಆಕರ್ಷಣೆ ತಾನಾಗೇ ಇಟ್ಟಿರ್ತಾನಂತೆ ಭಗವಂತ. ಅದನ್ನು ಬಿಟ್ಟು ತಪಸ್ಸು ಮಾಡಿ ಒಳ್ಳೆಯದನ್ನು ತಗೋಬೇಕಾದ್ರೆ ನಮ್ಮ ವಿವೇಕ ಕೊಟ್ಟಿದ್ದಾನಲ್ಲ, ಅದನ್ನು ಸರಿಯಾಗಿ ಉಪಯೋಗಿಸ್ಕೋಬೇಕು. ಅವರೇ ಹೇಳಿದ್ರೆ ಅವನು ತುಂಬ ಈ ಕಗ್ಗನ ಯಾರೂ ಮೆಚ್ಕೊಂಡಿರಲಿಲ್ಲ ಅಂತ. ಅವರು ಪ್ರಶಸ್ತಿ ಶಕ್ತಿ ಯಾವುದನ್ನು ಇಷ್ಟಪಟ್ಟಿರಲಿಲ್ಲ. ನಾನು ಈ ಕಾವ್ಯವನ್ನು ಬರೆದಿರೋದು ಪಂಡಿತರಿಗಾಗಿ ಅಲ್ಲ, ಪುಷ್ಟರಿಗಾಗಲ್ಲ, ಸಾಮಾನ್ಯ ವ್ಯಕ್ತಿಯ ಮನೆಯಲ್ಲಿ ಉರಿಯುತ್ತಿರುವ ಹಣತೆಗೆ ಒಂದು ತೊಟ್ಟು ಎಣ್ಣೆ ಅಂತಾದರೂ ಸಾಕು. ಅದು ಬರೆದು ಸ್ವಲ್ಪ ದಿವಸಗಳಿಗೆ 16,000 ಕಾಪಿ ಸೇಲ್ ಆಯ್ತಂತೆ. ಎಲ್ಲ ಜನರ ಮನದಲ್ಲಿ ಡಿಪಾಸಿಟ್ ಆಗಿದೆ ನನ್ನ ಕಾವ್ಯ. ಈ ಹೊರಗಡೆ ಬ್ಯಾಂಕ್ ಡಿಪಾಸಿಟ್ ಕಟ್ಕೊಂಡು ನನಗೇನಾಗಬೇಕಾಗಿದೆ ಅಂತಾರೆ. ಅಂಥ ಪುಣ್ಯಾತ್ಮ ಕಟ್ಟಿದ ಸಂಸ್ಥೆ ಇದು. ಯಜ್ಞ ವೇದಿಕೆ, ಜ್ಞಾನ ವೇದಿಕೆ. ಮನೆಯಲ್ಲಿ ಸಕ್ಕರೆ ಕಾಫಿ ಪೌಡರ್ ಇರಲಿಲ್ಲ. ಹಿಂದಿನ ದಿವಸ ಅವರ ಆತ್ಮೀಯರು ಸೇರಿಸಿ ಅವರ ಬಡತನವನ್ನು ನೋಡಲಾರ್ದೇ ಸೇರಿಸಿ 1 ಲಕ್ಷ ರೂಪಾಯಿ ಕೊಟ್ಟ ನಿಧಿಯನ್ನು ಹಾಗೆ ಈ ಸಂಸ್ಥೆಗೆ ಕೊಟ್ಟು ಬೆಳೆಸಿದ್ರಲ್ಲ. ಅದಕ್ಕೆ ಸತ್ವ ಇಲ್ಲಿ ಬರೋರು ನೋಡಿದಾಗ ಎಷ್ಟು ಆನಂದ ಆಗುತ್ತೆ. ನಮ್ಮ ರಾಮಣ್ಣ ಆಗಲಿ, ಇಲ್ಲೆಲ್ಲ
ಆ ಡಿ ವಿ ಜಿ ತತ್ವ ಇಳಿದು ಬಿಡುತ್ತೆ. ಎಷ್ಟು ಆ ಸರಳತೆ ಇದು ಬರಬೇಕು ಮನುಷ್ಯನಿಗೆ. ಆ ಸನ್ನಿಧಾನ ಇಲ್ಲಿ ನಿನ್ನೆ ಯಾರೋ ಹೇಳ್ತಿದ್ರು, ಇಲ್ಲಿ ಮುಟ್ಟಿ ಎಷ್ಟು ಅಭಿಮಾನ ಅಂದರೆ ಇಲ್ಲಿ ಮುಟ್ಟಿ ನೋಡಿ ಎಂಥ ವೇವ್ಸ್ ಬರುತ್ತೆ ಅಂತ. ಒಳ್ಳೆಯ ರೀತಿಯಲ್ಲಿ ಇದ್ದರೆ ಖಂಡಿತವಾಗಿ ಅದು ನಮಗೆ ಪರಿಣಾಮ ಬೀರುತ್ತೆ. ಹಾಗಾಗಿ ಅವರು ಈ ಕಾವ್ಯಗಳನ್ನು ಎಲ್ಲ ಸ್ವೀಕರಿಸ್ತಾರೆ ಅಂತ ಇಟ್ಕೊಂಡಿರಲಿಲ್ವಂತೆ. ಮೆಚ್ಚಿದರು 3 ಮಂದಿ ಪೆಚ್ಚೆಂದರಾರ್ ಮಂದಿ, ಸ್ವಚ್ಛಮತಿಗಿದು ಹುಚ್ಚು ಕೃತಿ ತಾನೇ, ನೆಚ್ಚಿ ಬಾಳ್ವಜ್ಞಂಗೆ ಕಗ್ಗ ಮರು ಕಗ್ಗ ರುಚಿ, ಅಚ್ಯುತ ಸಾದ ರುಚಿ ಮರುಳ ಮುನಿಯ. ಉದಾಹರಣೆ ಹೇಗೆ ಕೊಡ್ತಾರೆ ನೋಡಿ. ಮೆಚ್ಚಿದರು 3 ಮಂದಿ, ಇದನ್ನು ಮೆಚ್ಚಿಕೊಂಡವರು 3 ಮಂದಿ. ಪೆಚ್ಚು ಕಾವ್ಯ, ಪೆದ್ದ ಕಾವ್ಯ. ಇದು ಏನಿದು? ಕುವೆಂಪುರವರಿಗೆ ಹಸ್ತಪ್ರತಿಯನ್ನು ಕೊಟ್ಟರಂತೆ. ಅವರೇ ಬರೀತಾರೆ ನೇರವಾಗಿ. ಇದು ನೋಡಿದ್ರೆ ಎಂಥ ಕಾವ್ಯ ಅಂತ ಮನಸ್ಸಿಗೆ ಅಂದಿತ್ತಂತೆ. ಅದನ್ನು ಓದಿದ ಮೇಲೆ ತುಂಬು ಭಾವದಿಂದ ಭಾವನಾತ್ಮಕವಾಗಿ ಪದ್ಯದ ರೂಪದಲ್ಲೇ ಡಿ ವಿ ಜಿಗೆ ಅಭಿನಂದನೆ ಸಲ್ಲಿಸ್ತಾರೆ ನೋಡಿ. ಹಸ್ತಕ್ಕೆ ಬರೆನಕ್ಕೆ, ಆ ಹಸ್ತಪ್ರತಿ ನೋಡಿದರೆ ಏನು ಕಾವ್ಯ ಇದು, ಎಲ್ಲ ಪದ್ಯ ತುಂಡಾಗಿದೆ, ಏನು ಅರ್ಥನೇ ಆಗಲ್ಲ ಅಂತ ಹಸ್ತ ನೋಡಿದ ತಕ್ಷಣ ನಕ್ರಂತೆ. ಓದುತ್ತ ಮಸ್ತಕಕ್ಕಿಟ್ಟು ಗಂಭೀರನಾದೆ. ನಮಗೆ ಓದಿದ್ರು ಅದೇ ಥರ ಅನುಭವ ಆಗುತ್ತೆ. ವಿಸ್ತರದ ದರ್ಶನಕ್ಕೆ ತುತ್ತ ತುದಿಯಲಿ ನಿನ್ನ ಪುಸ್ತಕಕ್ಕೆ ಕೈ ಮುಗಿದೆ ಮಂಕುತಿಮ್ಮ. ಎಂಥ ಅದ್ಭುತವಾದ ಕಾಲ. ನನಗನುಭವಕ್ಕೆ ಬಂದಿದೆ. ನನಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ, ಸಪ್ತಾಹ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ಮಾಡ್ತಾ ಇರ್ತೀನಿ ನಾನು ಲೋಕಲಲ್ಲೆಲ್ಲ. ರಾಜ್ಯದಲ್ಲೆಲ್ಲ 7 ದಿವಸ ಕಾರ್ಯಕ್ರಮ ಮಾಡ್ತೀನಿ. 7 ದಿವಸವೂ ಕೂಡ ಎಷ್ಟು ಅನುಭವಿಸ್ತಾರೆ. ಚಿಕ್ಕಮಗಳೂರಲ್ಲಿ ಒಂದು ದಿವಸ ಮೊನ್ನೆ ಮಾಡಿದಾಗ ಒಬ್ಬರು ಅಜ್ಜಿ 75 ವರ್ಷ 80 ವರ್ಷ ಇರ್ಬೋದು, ಹಾರ್ಟ್ ಪೇಷಂಟು. ಅವರು ನಂದು ಈ ಉಪನ್ಯಾಸ ಮುಗಿದ ಮೇಲೆ ಸ್ಟೇಜಿಗೆ ಬಂದರು. ಅರೇಂಜ್ ಮಾಡಿದ್ರೆಲ್ಲ ಅಲ್ಲಿದ್ದರು. ನಾನು ಯಾವ ಉಪನ್ಯಾಸಕ್ಕೂ ಹೋಗಿಲ್ಲ, ಹೋಗ್ತಾನೂ ಇಲ್ಲ. ನಾನು ಹಾರ್ಟ್ ಪೇಷಂಟು. ಆದರೆ ಇವತ್ತು ಯಾರೋ ಕರೆದ್ರು, ನಾನು ಕಳ್ಕೊಂಡಿದ್ರೆ ನನ್ನಷ್ಟು ನತದೃಷ್ಟ ಯಾರೂ ಇರಲಿಲ್ಲ. ಆದರೆ ಇವತ್ತು ನನಗೆ ಅನಿಸ್ತಾ ಇದೆ, ಡಿ ವಿ ಜಿಯನ್ನು ನಾನು ಸಾಯುವವರೆಗೂ ಇಲ್ಲಿಟ್ಕೊಳ್ತೀನಿ, ಸಾಯುವಾಗ ನಿಮ್ಮ ಹೆಸರು ಹೇಳ್ಕೊಂಡು ಸಾಯ್ತೀನಿ ಅಂದರು. ಎಷ್ಟು ಪ್ರಭಾವ ಬೀರುತ್ತೆ ಅದನ್ನು ಕೇಳಿದವರಿದ್ದಾರೆ. ಅವರಿಗೆ ಆಯೋಜನೆ ಮಾಡಿದವ್ರಿಗೆ ಒಂದು ಆನಂದ ಬಾಷ್ಪ ಬಂತು. ಎಷ್ಟು ಆಮೇಲೆ ಸಪ್ತಾಹದ ಕಡೆಯಲ್ಲಿ ನಮ್ಮ ಆತ್ಮೀಯರೊಬ್ಬರು ನೋಡಿ ಕಾವ್ಯ ಹೇಗೆ ಹುಟ್ಟುತ್ತೆ, ಮರುಕಾವ್ಯವನ್ನು ಸೃಷ್ಟಿ ಮಾಡುತ್ತೆ ಅನ್ನೋದಕ್ಕೆ ಕಗ್ಗದ ಪರಿಚಯನೂ ಮಾಡಿಕೊಟ್ಟು ನನಗೊಂದು ಅಭಿನಂದನೆ ಲೆಟರ್ ಬರೆದ್ರು. ಅದನ್ನು ಪದ್ಯದ ರೂಪದಲ್ಲಿ ಕೊಟ್ಟಿದ್ದಾರೆ. ಮಂಕುತಿಮ್ಮನ ಕಗ್ಗ ಅಗ್ಗದ ಸರಕಲ್ಲ, ಅದರೊಳಡಗಿದೆ ವೇದಾಂತ ಸಾರಪದ. ಪದವನು ಅರೆದು ಕುಡಿ ಅರ್ಥವನು ಅರಿತು ನಡೆ, ಸ್ವರ್ಗಧರೆಗಿಳಿಯುವುದು ಮರುಳ ಮನವೇ. ಭವನಿಮಜ್ಜನದೀರ ಲಘಿಮೆಯಳು ಬಲು ಚತುರ, ಗುಂಡಪ್ಪ ಋಷಿ ಬರೆದ ದರುಶನದ ಸಾರ. ಪೂರ್ವ ಪಾಶ್ಚಾತ್ಯಗಳ ತತ್ವಗಳ ಕಡೆದು ಕೊಟ್ಟ ಬೆಣ್ಣೆಯ ನುಣ್ಣ ಮರುಳ ಮನವೇ. ಒಂದಷ್ಟು ವೇದಾಂತ ಒಂದಷ್ಟು ತಿಳಿಹಾಸ್ಯ, ಸರಳ ವ್ಯಾಖ್ಯೆಗಳೊಡನೆ ರಾಗ ಮಾಧುರ್ಯ. ಹಿಗ್ಗಿನಲಿ ಗಂಟೆಗಳು ಕುಗ್ಗಿ ಹೋದವು ಗೆಳೆಯ, ಮುಂದುವರಿಯಲಿ ಇಂಥ ಸ್ತುತ್ಯ ಕಾರ್ಯ ಅಂತ ಬರೆದುಕೊಟ್ರು. ನನಗೆಷ್ಟು ಆನಂದ ಆಯಿತು. ಕಗ್ಗ ಎಷ್ಟು ಸೃಷ್ಟಿ ಮಾಡುತ್ತೆ ನೋಡಿ. ಮುಕ್ತವಾದ ಮನಸ್ಸನ್ನು ಕೊಟ್ಟುಬಿಟ್ರೆ ಎಷ್ಟು ಅದ್ಭುತವಾದ ಅದು ಆ ಪ್ರಭೆಯನ್ನು ಬೀರುತ್ತೆ. ಅದು ಅಷ್ಟು ಶಕ್ತಿ ಇದೆ. ಯಾವತ್ತೂ ನಿತ್ಯ ಹರಿದ್ರವಣವಾದ ಕಾವ್ಯ ಅದು. ಇವತ್ತು ಮಕ್ಕಳು ಸ್ಪಂದಿಸಿದ್ದಾರೆ, ಎಲ್ಲ ಕಡೆ ಅಲ್ಲ, ಕೆಲವು ಕಡೆ ಸಂಸ್ಕಾರ ಇದ್ದ ಕಡೆ ಮಕ್ಕಳು ಎಷ್ಟು ಚೆನ್ನಾಗಿ ಕೇಳ್ತಾರೆ. 900,000 ಜನ ಇರಲಿ, ಅಳಕಿಗೆ ಹೋಗಿದ್ದೆ ಮೊನ್ನೆ. 1,000 ಜನ ಮಕ್ಕಳು ಸಾಲ ಕೂತ್ಕೊಂಡಿದ್ದಾರೆ. ಕೊನೆಗೆ ಅದು ಊಟದ ಸಮಯ. ಅವರು ನಿಮಗೆ ಸಾಧ್ಯ ಆದರೆ 1 ಗಂಟೆ ಮಾಡಿ, ಇಲ್ಲಾಂದರೆ ಅರ್ಧ ಗಂಟೆ ಮಾಡಿ ಅಂತ. ಅಲ್ಲಿ ನಿಂತಾಗ ನನಗೆ ಅರ್ಧ ಗಂಟೆ ಆಗಿದ್ದು ಗೊತ್ತಾಗಲ್ಲ. ನಿನ್ನೆ ಹಾಗಾಗ್ಬಿಡ್ತು. 7:45 ಆದ ತಕ್ಷಣ ನನಗೆ ಎಚ್ಚರ ಆಗಿದೆ. ಯಾಕೆಂದರೆ ನಾನು ಅನುಭವಿಸ್ತೀನಿ ಅದನ್ನು. ಬ್ರಹ್ಮಾನುಭವ ಅಂದರೆ ಇದು ಕೇಳೋರಿಗೆ ಮಾತ್ರ ಅಲ್ಲ, ನನಗೆ 1000 ಗಟ್ಟಲೆ ಮಾಡಿದ್ರು ಕೂಡ ಇವತ್ತು ಫ್ರೆಶ್ಶೇ. ಇನ್ನು ಯಾವ ಕಾವ್ಯ ಹಾಗೆ ಬರುತ್ತೆ ಹೇಳಿ? ಹಾಗೆ ಇಷ್ಟು 900 ಜನ ಹುಡುಗರು ಪಿನ್ ಡ್ರಾಪ್ ಸೈಲೆನ್ಸ್ ಆ ಕಡೆ ಈ ಕಡೆ ಕುತ್ತಿಗೆ ಅಲ್ಲಾಡಿಸ್ದೆ ಕೇಳಿದ್ದಾರೆ. ಮರುದಿವಸ ಪ್ರಿನ್ಸಿಪಾಲ್ ಹೇಳಿದ್ರಂತೆ, ನಂಗೆ ಫೋನ್ ಬಂತು, ಮಕ್ಕಳಿಗೆಲ್ಲ ಅಯೋಡಕ್ಸ್ ಹಂಚಿ ಅಂತ. ಯಾಕೆಂದರೆ ಅವು ಹೀಗೆ ಕೇಳಿದಾವೆ, ಕುತ್ತಿಗೆ ನೋವಾಗಿರ್ಬೋದು ಅಂತ. ಅದು ಎಷ್ಟು ಶಕ್ತಿ ಇದೆ ಅದಕ್ಕೆ ನೋಡಿ. ಎಲ್ಲಿ ಸಂಸ್ಕಾರ ಇದೆಯೋ ಅದೇ ಇಂಥ ಸಂದರ್ಭ ಸಂಸ್ಕಾರ ಇದ್ದ ವ್ಯಕ್ತಿಗಳು ಬಂದಾಗ ಅದರ ಆನಂದವೇ ಬೇರೆ. ಬ್ರಹ್ಮಾನಂದ ಇದಕ್ಕಿಂತ ಯಾವುದು ವಿಶೇಷವಾದ ಬ್ರಹ್ಮಾನಂದ? ಅದಕ್ಕೆ ಸಂಸ್ಕಾರ ಇದ್ದವರು ಸಾಮಾನ್ಯವಾಗಿ ಕಗ್ಗದ ಉಪನ್ಯಾಸಕ್ಕೆ ಬರೋರೆಲ್ಲ ಸಂಸ್ಕಾರವಂತರು.
ಶಿಳ್ಳಿ ಹಾಕೋರು ಯಾರೂ ಬರಲ್ಲ, ಅವ್ರಿಗೆ ಇಷ್ಟನೂ ಆಗಲ್ಲ. ಅದು ಅನುಭವಿಸಿದವನಿಗೆ ಗೊತ್ತು. ಬಲ್ಲವನೇ ಬಲ್ಲ ಬೆಲ್ಲದ ಸವಿಯ, ಬಲ್ಲವನೇ ಬಲ್ಲ, ಅವನಿಗೆ ಗೊತ್ತಿದೆ. ಅವನಿಗೆ ಅದಕ್ಕೆ ಹೇಳ್ತಾರೆ ಸಂಸ್ಕಾರ ಇರಬೇಕಂತೆ. ಭಗವಂತನ ದರ್ಶನ ಮಾಡಬೇಕಾದ್ರೂ ಸಂಸ್ಕಾರ ಇಲ್ಲದಿದ್ದರೆ ಆಗಲ್ಲ. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರವ ನೀಡಿ, ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು, ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಭಗವಂತ ನಾನಾರೂಪದಲ್ಲಿ ಬರ್ತಾನಂತೆ, ನಮಗೆ ಮನಸ್ಸಿರಬೇಕು ಗುರುತಿಸೋದು. ಸಾಮಾನ್ಯ ರೂಪದಲ್ಲಿ ಸಂಸಾರಿ ವೇಷದಲ್ಲಿ ಸ್ವಾಮಿ ನಿನ್ನೆಡೆಗೆ ಬರಬಹುದು ವರವ ನೀಡಿ. ವರವ ನೀಡಕ್ಕೆ ಬರ್ತಾನೆ. ಮಹಿಮೆ ಕಾಂಬೊಡೆ ನಿನಗೆ ಸಂಸ್ಕಾರವಿರಬೇಕು. ಆ ಮಹಿಮೆಯನ್ನು ಕಾಣಬೇಕಾದ್ರೆ ನಿನಗೆ ಸಂಸ್ಕಾರ ಇರಬೇಕು. ತಾಮಸಿಗೆ ವರವೆಲ್ಲಿ ಮಂಕುತಿಮ್ಮ. ಅಜ್ಞಾನಿಗೆ ಎಲ್ಲಿ ವರ ಕೊಡ್ತಾನೆ ಭಗವಂತ. ಹಾಗಾಗಿ ಈ ಕಾವ್ಯವನ್ನು ಎಲ್ಲರೂ ಕೇಳಲಿಲ್ಲ. ಮೆಚ್ಚಿದರು 3 ಮಂದಿ ಪೆಚ್ಚೆಂದರಾರ್ ಮಂದಿ. ಪೆದ್ದ ಕಾವ್ಯ ಅಂತ ಅದರ ಡಬ್ಬಲ್ ಹೇಳಿದ್ರಂತೆ. ಸ್ವಚ್ಛಮತಿಗಿದು ಹುಚ್ಚು ಹುಚ್ಚು ಕೃತಿ ತಾನೇ. ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ, ಪರಮಾರ್ಥವನ್ನು ಅರ್ಥ ಮಾಡ್ಕೊಂಡಿರ್ತಾರೆ, ಇದು ಬೇಡ ಅವರಿಗೆ. ದೇವರು ಸಾಕ್ಷಾತ್ಕಾರ ಮಾಡಿದವನಿಗೆ ಪೂಜೆ ಮಾಡುವ ಅಗತ್ಯ ಇಲ್ಲವಲ್ಲ. ಏಕೆಂದರೆ ಈ ವೇದಗಳು ಶಾಸ್ತ್ರಗಳು ಎಲ್ಲ ಇದೆಯಲ್ಲ, ಅದೆಲ್ಲ ಪರಮಾರ್ಥವನ್ನು ಗುರುತಿಸ್ಲಿಕ್ಕೆ ದಾರಿ ಅಷ್ಟೆ. ಪರಮಾರ್ಥವನ್ನೇ ತಲುಪಿದ ಮೇಲೆ ವೇದಗಳು ಬೇಡ, ಶಾಸ್ತ್ರಗಳು ಬೇಡ ಹೇಳ್ತಾರೆ. ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಯಳುರಿವ ಪಂಜುಗಳು. ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ವೇದಗಳು ಶಾಸ್ತ್ರಗಳು ಲೋಕನೀತಿಗಳೆಲ್ಲ ಹಾದಿ ತೋರಲು ನಿಶಯೊಳುರಿವ ಪಂಜುಗಳು. ರಾತ್ರಿಯಲ್ಲಿ ಉರಿತಾ ಇರುವ ಪಂಜುಗಳಂತೆವು, ದಾರಿ ತೋರಿಸ್ತವಷ್ಟೇ. ಸೌಧವೇರಿದವಂಗೆ ಬಿಟ್ಟು ಹಾರಿಬಿಟ್ಟಿದ್ದಾನೆ ನಭಕ್ಕೆ. ಸೌಧವೇರಿದವಂಗೆ ನಭವ ಸೇರಿದವಂಗೆ ಬೀದಿ ಬೆಳಕಿಂದೇನೋ ಮಂಕುತಿಮ್ಮ. ಸೌಧವೇರಿದವನಿಗೆ ನಭವನ್ನು ಸೇರಿದವನಿಗೆ ಬೀದಿ ಬೆಳಕು ಹಾಕಬೇಕು. ಅದರಿಂದ ಯಾರು ಸರಿಯಾಗಿ ತಿಳ್ಕೊಂಡಿರ್ತಾರೆ ಈ ಕಾವ್ಯ ಬೇಕಿಲ್ಲ ಅವರಿಗೆ. ಸ್ವಚ್ಛ ಮತಿಗಿದು ಹುಚ್ಚು ಹುಚ್ಚು ಕೃತಿ ತಾನೇ. ಆದರೆ ಹೇಳ್ತಾರೆ ಮುಂದೆ, ನಚ್ಚಿ ಬಾಳ್ವಜ್ಞಂಗೆ ಕಗ್ಗ ಮರು ಕಗ್ಗ ರುಚಿ ಅಚ್ಯುತ ಹಸಾದ ರುಚಿ ಮಂಕುತಿಮ್ಮ. ನಚ್ಚಿ ಬಾಳ್ವಜ್ಞಂಗೆ, ಸ್ವಲ್ಪ ತಿಳುವಳಿಕೆ ಇಲ್ಲ ಅವನಿಗೆ, ನಂಬಿಕೆ ಇದೆ. ನಚ್ಚಿ ಬಾಳ್ವಜ್ಞಂಗೆ, ನಚ್ಚಿಕೊಂಡು ಬಾಳುವ ಅಜ್ಞಾನಿಗೆ ಕಗ್ಗ ಮರು ಕಗ್ಗ ರುಚಿ. ಕಗ್ಗವೂ ರುಚಿ, ಮರಳು ಮನೆ ಕಗ್ಗನೂ ರುಚಿ. ಹೇಗೆ ಅಂತ ಉದಾಹರಣೆ ಕೊಡ್ತಾರೆ. ಅಚ್ಯುತ ಹಸಾದ ರುಚಿ ಮರುಳ ಮುನಿಯ. ಭಗವಂತನ ಪ್ರಸಾದ ಯಾರಿಗೂ ರುಚಿ ಇರಲ್ಲ ಹೇಳಿ? ಕಾಮೆಂಟ್ ಮಾಡ್ತೀವ ನಾವು, ಅಯ್ಯೋ ಉಪ್ಪೇ ಇಲ್ಲ ಪ್ರಸಾದಕ್ಕೆ, ಅವನು ಬೆಪ್ಪ ಅಂತ ಅರ್ಥ. ಪ್ರಸಾದ ಹೇಗಾರಿರಲಿ ಪ್ರಸಾದ ಅಲ್ವಾ? ಹಾಗೆಯೇ ಅದನ್ನು ನಂಬಿಕೊಂಡು ತಿಳುವಳಿಕೆ ಬೇಕು ಅಂತ ಆಸೆ ಪಡುವನಿಗೆ ಕಗ್ಗ, ಮಂಕುತಿಮ್ಮನ ಕಗ್ಗವೂ ರುಚಿಯಾಗತ್ತೆ, ಮರಳು ಮುನಿಗೂ ರುಚಿಯಾಗತ್ತೆ. ಹಾಗಾಗಿ ಇದನ್ನು ಓದುವ ಕ್ರಮ ಇದೆಯಲ್ಲ, ಇದು ವಿನೋದದ ಕ್ರಮ ಅಲ್ಲ, ವಿನೋದದ ಕಥೆ ಅಲ್ಲ. ಮಕ್ಕಳಿಗೆ ಕಥೆ ಹೇಳ್ಕೊಡಿಸುವಾಗಲ್ಲ. ಆದರೂ ಮಕ್ಕಳು ಕೇಳ್ತಾರೆ. ನನಗೆ ಆ ಬೆಂಗಳೂರಲ್ಲಿ ಬಂದ ತಕ್ಷಣ ಕೆಲವಷ್ಟು ಅನುಭವ ಆಗ್ತದೆ. ಚಿಕ್ಕ ಮಕ್ಕಳು ಎಲ್ಲ ಪಾಪ ಅಭಿಮಾನಿಂದ ನಮ್ಮನೆ ಬನ್ನಿ ಅಮ್ಮ ಕರೀತಾರೆ. ಆ ಹೋದಾಗೆಲ್ಲ ನನ್ನ ಕಗ್ಗ ಹೇಳೋದು. ಕಗ್ಗ ಹೇಳಿ ಕೆಲವು ಕಡೆಯಲ್ಲಿ ಈಗ ನಿನ್ನೆ ಮಗು ಒಂದು ಬಂದಿರ್ಬೋದು, ಅದು LKG UKG ದೀಕ್ಷಾ ಅಂತ. ಅದು ಪ್ರತಿ ಸಲ ಬಂದಾಗ ನನ್ನನ್ನು ಭೇಟಿ ಮಾಡಿ ನಾನೊಂದು ಪದ್ಯ ಕಲ್ತಿದ್ದೀನಿ ನಿಮ್ಗೆ ಒಪ್ಪಿಸ್ತೀನಿ ಅಂತ ಸ್ವಾಗತ ಮಾಡೋದೇ ಹಾಗೆ. ಅದು ನಿನ್ನೆ ಹೇಳ್ತದು. ಯಾವ ಪದ್ಯ ಗೊತ್ತಾ? ಈಗ ಇದ್ದರೆ ಹೇಳಿಸಿಬೇಕಾದ್ರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಆ ಮಗು ಹೇಳುತ್ತೆ. ಆ ಮಕ್ಕಳು ಬಾಯಲ್ಲಿ ಬರಬೇಕದು, ಎಷ್ಟು ಸ್ಪಷ್ಟವಾಗಿ ಹೇಳುತ್ತೆ ಅದು. ತೊಟ್ಟಿಲುಗಳೆಷ್ಟೋ ಮಸಣಗಳಷ್ಟು ಧರೆಯೊಳಗೆ, ತೊಟ್ಟಿಲಿಗೆ ಹಬ್ಬ ಮಸಣವು ತೇಗುತ್ತಿರಲು, ಹುಟ್ಟಿದವರೆಲ್ಲ ಸಾಯದೆ ನಿಲ್ಲೆ ಮತ್ತೆ ಹುಟ್ಟುವರ್ಗೆಡೆಯಲ್ಲಿ ಮಂಕುತಿಮ್ಮ. ಈ ಪದ್ಯ ಕಲ್ತು ಹೇಳ್ತು, ನಿನ್ನೆ ಸ್ವಾಗತ ಮಾಡಿದದು ನನಗೆ. ಎಷ್ಟು ಖುಷಿ ಆಗುತ್ತೆ. ಇದು ಆನಂದನ ಅದು ಕೋಟಿ ಕೋಟಿ ಕೊಟ್ಟರು ಸಿಗುತ್ತಾ? ಅದಕ್ಕೆ ನನ್ನ ಉದ್ದೇಶ ಆದಷ್ಟು ಮಟ್ಟಿಗೆ ಮಕ್ಕಳಿಗೆ ಇದನ್ನು ಕಿವಿ ಮೇಲೆ ಬೀಳುವ ಹಾಗೆ ಮಾಡಿಬಿಟ್ರೆ, ನೋಡಿ ಭಗವದ್ಗೀತೆಯ ಕೊನೆ ಪಕ್ಷ ಒಂದು 10 ಶ್ಲೋಕ, ಒಂದು ಅಧ್ಯಾಯ,
ಮಂಕುತಿಮ್ಮನ ಕಗ್ಗದ ಒಂದು 25 ಪದ್ಯ, ಸರ್ವಜ್ಞನ ತ್ರಿಪದಿದೊಂದು 25, ವಚನಗಳೊಂದು 25 ಆ ಚಿಕ್ಕ ಮಗುವಿಗೆ ಹಾಕಿಬಿಟ್ರೆ ಯಾವ PhDಗೂ ಕಡಿಮೆ ಇಲ್ಲ ಅದು. ಆಮೇಲೆ ಅನುದಿನವೂ ಕೂಡ ಆ ಯಾವುದು ಕಲ್ತಿರುತ್ತೆ ಮಗು, ಆ ಗ್ರಂಥದ ಬಗ್ಗೆ ಪೂಜ್ಯ ಭಾವನೆ ಬೆಳುತ್ತೆ. ಇವತ್ತು ನೋಡಿ, ನಾವು ಯಾರು ಭಗವದ್ಗೀತೆ ಕಲ್ತಿದ್ರೆ ಭಗವದ್ಗೀತೆ ದೂರ್ತೀವ ನಾವು. ಈಗೆಲ್ಲ ಕಮೆಂಟ್ ಮಾಡ್ತಾರಲ್ಲ, ಯಾರು ಗೊತ್ತಾ, ಅವ್ರಿಗೆ ಒಂದು ಶ್ಲೋಕನೂ ಬರಲ್ಲ, ಅವ್ರಿಗೆ ಸಹಿಸ್ಕೊಳ್ಳೋಕ್ಕೂ ಆಗಲ್ಲ. ಹಾಗಾಗಿ ಅದು ಎಷ್ಟು ಚೆನ್ನಾಗಿ, ತೊಟ್ಟಿಲುಗಳೆಷ್ಟೋ ಮಸಣಗಳೆಷ್ಟು ಧರೆಯೊಳಗೆ. ಈ ಭೂಮಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಎಷ್ಟು ತೊಟ್ಟಿಲಿರ್ತಾವೋ ಅಷ್ಟೇ ಮಸಣಗಳು. ತೊಟ್ಟಿಲಿಗೆ ಹಬ್ಬ ಮಸಣವು ತೆಗುತ್ತಿರಲು. ಹುಟ್ಟಿದಾಗ ಹಬ್ಬ ಮಾಡ್ತೀವಿ ನಾವು, ಹುಟ್ಟಿದಾಗ ಹಬ್ಬ ಮಾಡ್ತೀವಿ, ಆದರೆ ಮಸಣಕ್ಕೆ ಹಬ್ಬ ಇಲ್ಲ. ಹುಟ್ಟು ಹೇಗೆ ಮಂಗಳವೋ ಸಾವು ಅಷ್ಟೇ ಮಂಗಳ. ತರುಣಸಾಗರಜಿ ಯಾವಾಗಲೂ ಹೇಳ್ತಾರೆ, ಯಾವಾಗಲೂ ಊರಿನ ಮಧ್ಯದಲ್ಲಿ ಸ್ಮಶಾನ ಇಡಿಸ್ಬೇಕಂತೆ, ಊರ ನಂತರ ದೂರದಲ್ಲಿ ದೇವಸ್ಥಾನ ಕಟ್ಟಿಸ್ಬೇಕಂತೆ. ಯಾಕೆಂದರೆ ದೇವಸ್ಥಾನಕ್ಕೆ ಹೋಗುವಾಗ ಹಿಂದೆಲ್ಲ, ಈಗೆಲ್ಲ ಬರೀ ಬಸ್ ಸ್ಟಾಪ್ಗಳು ಇದ್ದಾವೆ, ಬೇಕಾದಷ್ಟು ಆಟೋಗಳಿದ್ದಾವೆ, ಆಟೋದಲ್ಲಿ ಹೋಗ್ತಾರೆ. ಹಿಂದೆಲ್ಲ ಅಲ್ಲಿವರು ನಡ್ಕೊಂಡು ಭಜನೆ ಮಾಡ್ತಾ ಹೋಗ್ತಾ ಇದ್ರಂತೆ. ದೂರ ಎಷ್ಟು ದೂರ ಇರುತ್ತೋ ಅಷ್ಟು ಭಜನೆ ಆಗುತ್ತೆ. ಮತ್ತು ಕೂತ್ಕೊಂಡು ಮಾಡ್ತೀವಲ್ಲ, ಮನಸ್ಸು ಕೂತ್ಕೊಂಡು ಹೋಗ್ತಾ ಇಲ್ಲ, ಅಷ್ಟು ದೂರ ಭಜನೆ ಮಾಡ್ತಾ ಹೋಗ್ತಾಯಿದ್ರು. ಅದಕ್ಕೆ ನಿಜವಾದ ಆನಂದ ಅದು ಅಂತ. ಭಜನೆ ಮಾಡಿದರೆ ಅದು ಯಾವ್ಯಾವುದು ಆನಂದ ಅಂತ ಇನ್ನೇ ಸ್ವಲ್ಪ ಹೇಳಿದ್ದೆ ಅದನ್ನ ಮೊರಳನ ಕಗ್ಗದಲ್ಲಿ. ನಮ್ಮ ಮನುಷ್ಯನಿಗೆ ನಿಜವಾದ ಆನಂದ ಯಾವುದು? ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ, ಪರಕಾರ್ಯದಾನಂದ, ನಿಸ್ವಾರ್ಥದಾನಂದ, ಪುರುಷ ಹರುಷಂಗಳಿವು ಮರುಳ ಮುನಿಯ. ಈ ಬ್ರಹ್ಮಾನಂದ ಅನುಭವ ಇದೆ. ಹರಿಭಜನೆಯ ಆನಂದ. ಭಜನೆ ಮಾಡ್ತಿದ್ರೆ ಅದರ ರುಚಿ ಹತ್ತಿದವರಿಗೆ ಗೊತ್ತಾಗತ್ತೆ. ಹರಿಭಜನೆಯಾನಂದ, ಕಿರುಮಕ್ಕಳಾನಂದ, ಸರಸಗೀತಾನಂದ, ಕರುಣೆಯಾನಂದ. ನಿಜವಾದ ಫ್ರೀಯಾಗಿ ಏನು ಖರ್ಚು ಮಾಡದೆ ಆನಂದ ಪಡೆಯೋದು ನೋಡಿ ಎಷ್ಟು ಇದೆ. ನಾವು ಅಂತಾರು ಮಾಡ್ತೀವ? ಭಜನೆ ಪುರ್ಸೊತ್ತೇ ಇಲ್ಲ, ಧಾರಾವಾಹಿ ಭಜನೆ ಆಗೋಯ್ತು. ಹರಿಭಜನೆಯಾನಂದ, ಕಿರುಮಕ್ಕಳ ಆನಂದ. ಚಿಕ್ಕ ಮಕ್ಕಳನ್ನು ನೋಡಿ ಎಷ್ಟು ಆನಂದ, ಅವು ಮಾತು ಕತೆ ಎಲ್ಲ ಆನಂದವೇ. ನಮಗೆ ನಿಜವಾಗಿಯೂ ಗುರುವಾಗ್ತವೆ ಮಕ್ಕಳು, ಯೋಚನೆ ಮಾಡಿದರೆ ನೇರವಾಗಿ ಹೇಳ್ತವೆ. ಅವು ನಾವು ನೋಡಿ, ಆ ಮಗು ಹುಟ್ಟಿದಾಗ ಜೇಬೆಲ್ಲ ಹಾಕಲ್ಲ ನಾವು ಅದಕ್ಕೆ, ಅಲ್ವಾ? ಜೇಬಿರಲ್ಲ, ಅಷ್ಟು ನಿರ್ಮುಕ್ತವಾಗಿ ನಿರ್ಮಮತ್ವದಿಂದ ಬೆಳೆಯುತ್ತೆ. ಅದು ಬೆಳತ್ತಾ ಜೇಬು ಜಾಸ್ತಿ ಆಗುತ್ತೆ. ಅಂತೂ ಈ ಸರ್ಕಾರಿ ನೌಕರಾದರೆ ಇನ್ನೊಂದು ಅಡಿಗಡೆ ಮೇಲ್ಗಡೆ ಎಲ್ಲ ಜೇಬುಮಯ ಬಾಡಿ, ಹಾಗಾಗಿಬಿಡುತ್ತೆ. ಆಸೆಗಳು ಜಾಸ್ತಿ ಆದಾಗ ಜೇಬು ಜಾಸ್ತಿ ಆಗುತ್ತೆ. ಆ ಚಿಕ್ಕ ಮಕ್ಕಳು ನೋಡಿ ಎಷ್ಟು, ಆ ದಿವಿಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಆ ಮಕ್ಕಳಿಂದ ಎಷ್ಟು ಆನಂದ ಸಿಗುತ್ತೆ ಅಂತ ನೋಡಿ. ಈ ಪ್ರಶ್ನೆ ಕೇಳಿ ನೋಡಿ, ಚಿಕ್ಕ ಮಕ್ಕಳನ್ನು ಕೇಳಿ ನೋಡಿ. ಅದು ನೋಡ್ತಾ ಇದ್ದೆ, ಅಪ್ಪ ಕೇಳಿದ್ರಂತೆ ಮಗುಗೆ, ಪುಟ ಬಗಳೋ ನಾಯಿ ಕಚ್ಚೋದಿಲ್ಲಂತೆ, ಕಚ್ಚೋ ನಾಯಿ ಬಗಳೋದಿಲ್ವಂತೆ, ನಿನಗೆ ಗೊತ್ತಾ ಈ ಗಾದೆ ಕೇಳಿದೆಯಾ? ಹೌದು ಕೇಳಿದ್ದೀನಿ. ಅದು ಹೇಗೆ? ಅಪ್ಪ ಸಿಂಪಲ್ಲು, ನಿಮ್ಗೆ ಗೊತ್ತಾಗಲ್ವಾ? ಬಗಳುವಾಗ ಕಚ್ಚಕ್ಕಾಗಲ್ಲ, ಕಚ್ಚುವಾಗ ಬಗಳಕ್ಕಾಗಲ್ಲ ಅಷ್ಟೇ. ಎಷ್ಟು ಚೆನ್ನಾಗಿ ನಮಗೆ ಯೋಚನೆ ಇದೆಯಾ? ಅದು ಯಾವಾಗಲೂ ಹೊರಗಡೆ ನಿಂತವ್ರಿಗೆ ಮಾತ್ರ ಅದರದ್ದು ಆ ಔಚಿತ್ಯ ಗೊತ್ತಾಗೋದು. ಕಸ್ತೂರಿ ಅವರು ಮಲಯಾಳಂ ಅವ್ರದ್ದು ಭಾಷೆ, ಕನ್ನಡಕ್ಕೆ ಎಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅವ್ರಿಗೆ ಕೇಳಿದ್ರಂತೆ, ಅವರು ಯೋಚನೆ ಮಾಡೋ ರೀತಿ ಹಾಗೆ, ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ ಅಂತ ನಾವು ಕೇಳ್ತೀವಲ್ಲ, ನೋಡಿದ್ರೆ ಮಾರಿ ಅಂತ ಮಾರಮ್ಮ ಅಂತ. ಅವರು ತಕ್ಷಣ ಅದನ್ನು ಹೇಳಿದ ತಕ್ಷಣ ಹೇಳಿದ್ರಂತೆ, ನಾನೇನೋ ರೆಡಿ, ಕೊಂಡ್ಕೊಳ್ಳೋ ರೆಡಿ ಇಲ್ವಲ್ಲ ಅಂತ. ಹೇಗೆ ಯೋಚನೆ ಮಾಡಿದ್ದಾರೆ ನೋಡಿ. ನಾರಿ ಒಲಿದರೆ ನಾರಿ, ಮುನಿದರೆ ಮಾರಿ. ಯಾರು ಕೊಂಡ್ಕೊಳ್ತಾರೆ? ಹೇಗೆ ಯೋಚನೆ ಮಾಡ್ತಾರೆ ಅಂತ ಆ ಮಕ್ಕಳು ಯಥಾವತ್ತಾಗಿ ಸ್ವೀಕರಿಸ್ತವೆ. ನಾವೆಲ್ಲ ಅನೇಕ ಪ್ರಿಸೆಪ್ಷನ್ಸ್ ಇಟ್ಕೊಂಡು ಆಗ ಆ ಪೂರ್ವಗ್ರಹ ಪೀಡಿತರಾಗಿಯೇ ನೋಡೋದು ವಸ್ತುಗಳನ್ನು. ಮಕ್ಕಳು ಹಾಗಲ್ಲ, ಅದಕ್ಕೆ ಕಿರುಮಕ್ಕಳ ಆನಂದ ಅಂತ ಹೇಳ್ತಾರೆ. ಚಿಕ್ಕ ಮಕ್ಕಳು ಮಾತು, ಕತೆ, ವರ್ತನೆ ಎಲ್ಲವೂ ಆನಂದಮಯ. ಯಾರೋ ಕೇಳಿದ್ರಂತ ಒಂದು ಚಿಕ್ಕ ಮಗುಗೆ, ನಿನಗೆ ಪೊಂಗಲ್ ಇಷ್ಟನೋ ಇಡ್ಲಿ ಇಷ್ಟನೋ ಅಂತ. ತಕ್ಷಣ ಹೇಳ್ತು ಪೊಂಗಲ್ ಇಷ್ಟ ಅಂತ. ಯಾಕೆ? ಪೊಂಗಲ್ ಹಬ್ಬಕ್ಕೆ ರಜಾ ಕೊಡ್ತಾರೆ, ಇಡ್ಲಿಗಾರು ರಜಾ ಕೊಡ್ತಾರೆ. ಆ ಮಕ್ಕಳು ಎಷ್ಟು ಬುದ್ಧಿವಂತರು ಇರ್ತವೆ. ಆ ಮಕ್ಕಳು ನಿಜವಾಗಿ ನಾವು ಯೋಚನೆ ಮಾಡಿದರೆ ಅವು ನಮಗೆ ಪಾಠ ಮಾಡ್ತವೆ. ಒಬ್ಬ ಝೆನ್ ಕಥೆಯಲ್ಲಿ ಬರುತ್ತೆ, ಒಬ್ಬ ಸಂತ ಮಹಾಜ್ಞಾನಿ ಅಂತ ಅಹಂಕಾರ ಇತ್ತಂತ ಅವನಿಗೆ. ಸರಿ, ಒಂದು ಮಗು ಒಂದು ಹಣತೆ ಹಚ್ಚಿಕೊಂಡು ಬರ್ತಾಯಿತ್ತು. ಈ ಮಗುಗೆ ತಲೆ ಕೆಳಗೆ ಮಾಡಬೇಕು ಅಂತ ಸ್ವಲ್ಪ ಜ್ಞಾನ ಇದ್ದದ್ದು, ಅದು ಸ್ವಲ್ಪ ಈ ಥರ ಉಪಯೋಗಿಸೋ ಜಾಸ್ತಿ ಜನ. ಪೂರ್ಣ ಜ್ಞಾನ ಇರಲ್ಲ ನೋಡಿ, ಅಲ್ಪ ಜ್ಞಾನ. ಈ ಮಗುಗೊಂದು ತಲೆ ಕೆಳಗಾಗಿ ಪ್ರಶ್ನೆ ಕೇಳಬೇಕು ಅಂತ ದೀಪ ಹಚ್ಕೊಂಡು ಬರ್ತಾಯಿತ್ತು. ಪುಟ ಬಾಯಿಲಿ
ಏನು ಅಂಕಲ್ ಅಂತು. ಏನಿಲ್ಲ ಪುಟ, ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಗೊತ್ತಿದ್ರೆ ಹೇಳ್ತೀನಿ. ಅದೇನು ಗೊತ್ತಿದ್ರೆ ಹೇಳ್ತೀನಿ ಅಷ್ಟೇ. ಈಗ ದೀಪ ಹಚ್ಕೊಂಡು ಬರ್ತಾ ಇದೆಯಲ್ಲ ಪುಟ, ದೀಪ ಎಲ್ಲಿಂದ ಬಂತು ಅಂತ ಹೇಳ್ತೀಯಾ? ನೀವು ಸ್ವಲ್ಪ ಯೋಚನೆ ಮಾಡ್ತಿದ್ದೀವಲ್ಲ, ಆ ಪುಟ್ಟು ಏನು ಮಾಡ್ತಾನೆ, ತಕ್ಷಣ ಆಫ್ ಮಾಡ್ತದನ್ನು. ಆಫ್ ಮಾಡಿಬಿಡ್ತು. ಅಂಕಲ್ ದೀಪ ಎಲ್ಲಿ ಹೋಯ್ತು ಈಗ ಅಂತ ಹೇಳಿ ಆಮೇಲೆ ಹೇಳ್ತೀನಿ ಎಲ್ಲಿಂದ ಬಂತು ಅಂತ. ಎಷ್ಟು ಯೋಚನೆ ಮಾಡ್ತಾವೆ ನೋಡಿ. ಅವು ವರ್ತನೆಗಳನ್ನು ಮುಕ್ತವಾಗಿ, ಅದೇ ಯಾರು ಶ್ರೀಮಂತ ಅಂದರೆ ಮಕ್ಕಳನ್ನು ಸೇರಿಸ್ಕೊಂಡು ನಗ್ತಾ ನಲಿತಾರಲ್ಲ, ಅವನು ಜಗತ್ತಲ್ಲಿ ಶ್ರೀಮಂತ ಅಂತ ಹೇಳ್ತಾರೆ ಡಿ ವಿ ಜಿ. ಯಾರು ಬಡವರು ಅಂದರೆ ಯಾರಿಗೆ ಬಡ ಮನಸ್ಸಿದೆಯೋ ಅವನು ಬಡವ ಅಂತ. ಬಡವನಾರ್ ಮಡದಿಯೊಲವಿನ ಸವಿಯ ನರಿಯದವನು, ಹುಡುಗರಾಟದಿ ಬೆರೆತು ನಗಲರಿಯದವನು, ಉಡುರಾಜನೋಲಗದಿ ಕುಳಿತು ಮೈ ಮರೆಯದವನು, ಬಡ ಮನಸೆ ಬಡತನವೋ ಮರುಳ ಮುನಿಯ. ಯಾರು ಬಡವ? ಬಡವನಾರ್ ಮಡದಿಯೊಲವಿನ ಸವಿಯ ನರಿಯದವನು. ಪತ್ನಿಯ ನಿಜವಾದ ಪ್ರೀತಿಯನ್ನು ಅರಿಯಲಾರದ ಗಂಡ ಬಡವ. ಮನೇಲಿ ಕಾಯ್ತಾ ಇರ್ತಾಳೆ, ಆಫೀಸಿಂದ ಬಯಸ್ಕೊಂಡು ಬಂದಿರ್ತಾರೆ ಬಾಸ್ ಹತ್ರ. ಯಾಕ್ರಿ ಮುಖ ಬಾಡಿ ಹೋಗಿದೆ, ಏನಾಯ್ತು ರೀ, ಕಾಫಿ ಮಾಡಿಕೊಡ್ಲಾ, ಉಪ್ಪಿಟ್ಟು ಮಾಡಿಕೊಡ್ಲಾ? ನಿನ್ನ ಉಪ್ಪಿಟ್ಟು ತಗೊಂಡು ನಾಯಿ ಹಾಕೊಂಡು ಗೊತ್ತು. ಅವಳು ಯಾವ ಪ್ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರಲ್ಲ. ಅಂಥವ್ರು ಬಡವ ಅಂತ ಹೇಳ್ತಾರೆ ಡಿ ವಿ ಜಿ. ಬಡವನಾರ್ ಮಡದಿಯೊಲವಿನ ಸವಿಯ ನರಿಯದವನು, ಹುಡುಗರಾಟದಿ ಕುಳಿತು ಮೈ ಮರೆಯದವನು. ಮಕ್ಕಳ ಜೊತೆ ಸೇರ್ಕೊಂಡು ಮೈ ಮರಿಬೇಕಂತೆ. ಬ್ರಹ್ಮಾನಂದ ಕೊಡ್ತಾವೆ, ಅವು ಏನು ಟ್ಯಾಕ್ಸ್ ತಗೊಳ್ಳಲ್ಲ. ಚಿಕ್ಕ ಮಗು ನಗ್ತಾ ಇರುತ್ತೆ, ಆಟ ಆಡ್ತಿರುತ್ತಲ್ಲ, ನಾವು ಸೇರ್ಕೊಳ್ಬೋದಲ್ಲ, ಅದೇನೋ ಟ್ಯಾಕ್ಸ್ ಹಾಕುತ್ತಾ? ಟ್ಯಾಕ್ಸ್ ಕೊಟ್ಟು ಹೋಗ್ತೀವಿ ಆನಂದಕ್ಕೆ. ಯಾವ್ಯಾವ ಸುಡುಗಾಡ ಆನಂದ ನಮಗೆ ಎಂಥದ್ದು ಇರಲ್ಲ. ಚೂರಿ ಹಾಕೋದು, ಚೂರಿ ತೆಗೆದುವುದೇ ಆನಂದ ನಮಗೆ. ಆದರೆ ಮಕ್ಕಳು ನೈಜವಾದ ಆನಂದ ಕೊಡ್ತಾವಲ್ಲ, ಆ ಮನಸ್ಸು ಯಾರಿಗಿರುತ್ತೋ ಅವನು ಶ್ರೀಮಂತ ಅಂತ. ಮಡದಿಯೊಲವಿನ ಸವಿಯ ನರಿಯದವನು, ಹುಡುಗರಾಟದಿ ಕುಳಿತು ನಗಲರಿಯದವನು, ಉಡುರಾಜನೋಲಗದಿ ಕುಳಿತು ಮೈ ಮರೆಯದವನು. ಆನಂದ ಇದೆಯಲ್ಲ, ಫ್ರೀಯಾಗಿ ಸಿಗುತ್ತೆ ನಮಗೆ. ಉಡುರಾಜ ಅಂದರೆ ಚಂದ್ರ. ಚಂದ್ರನ ಹುಣ್ಣಿಮೆಯ ಬೆಳದಿಂಗಳಲ್ಲಿ ಕೂತ್ಕೊಂಡು ಮೈ ಮರಿಲಿಕ್ಕೆ ಯಾರಿಗೆ ಅವಕಾಶ ಇಲ್ಲ, ಅವನು ಬಡವ ಅಂತ. ಫ್ರೀಯಾಗಿ ಕೊಟ್ಟಿರುತ್ತೆ ನೋಡಿ. ನೋಡಿ ಆ ಬೆಳದಿಂಗಳಲ್ಲಿ ಹೋಗಿ ತಾರಸಿ ಮೇಲೆ ನಿಂತ್ಕೊಂಡು ನೋಡಿ, ಅವತ್ತು ಎಷ್ಟು ಮನಸ್ಸು ಪ್ರಫುಲ್ಲಿತವಾಗುತ್ತೆ. ಹುಣ್ಣಿಮೆಯ ಚಂದ್ರ ನೋಡಿದ ತಕ್ಷಣ ಅದು ಮನಸ್ಸಿಗೂ ಅಲ್ಲಿಗೂ ಭಾಳ ಸಂಬಂಧ. ಎಷ್ಟು ಆನಂದ ಆಗುತ್ತೆ. ಹಿಂದೆಲ್ಲ ನಮ್ಮ ಹಿರಿಯರು ಏನು ಮಾಡ್ತಿದ್ರು, ಆ ಬೆಳದಿಂಗಳು ಊಟನ ಎಷ್ಟು ಚೆನ್ನಾಗಿ ಎಷ್ಟು ಕರಾರವಕ್ಕಾಗಿ ಮಾಡ್ತಿದ್ರು ಅಂದರೆ, ಬೆಳದಿಂಗಳು ಹುಣ್ಣಿಮೆಯ ದಿವಸ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅಜ್ಜಿ ಕೈ ತುತ್ತು ಹಾಕೋದು ಅಂತ. ಕೈ ತುತ್ತು ಹಾಕೋದು. ಈಗ ಮಕ್ಕಳಿಗೆ ಹೇಳಿ ಕೈ ತುತ್ತು, ಐ ಆರ್ ಡರ್ಟಿ, ಗ್ರ್ಯಾಂಡ್ ಮಾ ಯು ಆರ್ ವೆರಿ ಡರ್ಟಿ, ಕೈಯಲ್ಲಿ ಹೋಗ್ತೀವಲ್ಲೋ. ಇದೇ ಕಲಿಸಿದ್ದು ನಾವು. ಅಜ್ಜಿಯ ಕೈ ತುತ್ತಿನ ರುಚಿ ಸವಿಲಿಕ್ಕೆ ಯಾರಿಗೆ ಗೊತ್ತಿಲ್ಲ. ಎಷ್ಟು ಬಡವ ನೋಡಿ ಅವನು, ಎಷ್ಟು ಆನಂದ ಇರುತ್ತೆ. ಈಗ ನಾವು ಕೈ ಬದಲಿಗೆ ಚಮಚಗಳು ಬಂದಿದ್ದಾವೆ ಬಿಡಿ. ಚಮಚ ಸಂಸ್ಕೃತಿ ನಮ್ಮದು. ನಮಗೆ ಭಗವಂತ ಕೊಟ್ಟಿದ್ದಾನೆ. ಡಿ ವಿ ಜಿ ಅದನ್ನು ಹೇಳ್ತಾರೆ. ಅಲ್ಲಿ ಬಂದ ತಕ್ಷಣ ಹಾಗೆ ಪದ್ಯಗಳು ಹೋಗ್ತಾ ಇರ್ತವೆ. ಎಲ್ಲಿಗೆ 8 ಗಂಟೆ ಆಗುತ್ತೆ ಅಲ್ಲಿ ನಿಲ್ಲಿಸ್ಬಿಡ್ತೀನಿ, ಹೀಗೇ ಹೋಗ್ತಾ ಇರ್ತೀನಿ ಅಷ್ಟೇ. ಅಲ್ಲಿ ಒಂದಕ್ಕೆ ಕೊಡ್ತಾ ಹೋಗ್ತಿದ್ದಾರೆ ಡಿ ವಿ ಜಿ. ಬೆರಳುಗಳನ್ನ ಹೇಳ್ತಾರೆ ಡಿ ವಿ ಜಿ. ಎಷ್ಟು ತತ್ವ ತುಂಬ್ತಾರೆ. ನಾವು ಬೆರಳು ನೋಡ್ತೀವಲ್ಲ, ಅಯ್ಯೋ 5 ಬೆರಳು ಸರಿ ಇಲ್ಲಪ್ಪ ಅಂತ ಕೊರಗ್ತಾ ಇರ್ತೀವಿ ನಾವು. ಅದರೊಳಗೊಂದು ತತ್ವ ಇದೆ ಅಂತ ಹೇಳ್ತಾರೆ. ಬೆರಳುಗಳ ನೋಡು ಅವುಗಳ್ ಒಂದರಂತೊಂದಿಲ್ಲ, ಕರಧರ್ಮ ಕುಚಿತವಾ ಹೆಚ್ಚು ಕಡಮೆಗಳು, ಪುರುಳ ಪಿಡಿಯುವೆ ಬೆರಳ್ಗಳೆಲ್ಲ ಮುಂದುದ್ದಮಿರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ. ಎಷ್ಟು ವಿಮರ್ಶೆ ಮಾಡಿದ್ದಾರೆ ನೋಡಿ. ಒಂದು ಬೆರಳಿದ್ದಾಗ ಒಂದು ಬೆರಳಿಲ್ವಲ್ಲ, ನಾವು ಅದನ್ನೇ ಕಮೆಂಟ್ ಮಾಡ್ತೀವಿ, ಅಯ್ಯೋ 5 ಬೆರಳು ಸರಿ ಇರುತ್ತಾ ಅಂತ. ಅದಲ್ಲ ಅಂತೆ. ಬೆರಳುಗಳ ನೋಡು ಅವುಗಳ್ ಒಂದರಂತೊಂದಿಲ್ಲ, ಕರಧರ್ಮ ಕುಚಿತವ ಹೆಚ್ಚು ಕಡಿಮೆಗಳು. ಹೆಚ್ಚು ಕಡಿಮೆ ಇರಬೇಕಂತ, ಕರಧರ್ಮ ಅಂತ ಒಂದು ಇರುತ್ತೆ ಅಂತ. ಅದು ಧರ್ಮ ಕುಚಿತವೇ. ಕೇಳ್ತಾರೆ, ಪ್ರಶ್ನೆ ಕೇಳ್ತಾರೆ. ಪುರುಳ ಪಿಡಿಯುವೆ ಬೆರಳುಗಳೆಲ್ಲ ಮುಂದುದ್ದ ಮೀರೇ. ಬೆರಳುಗೆಲ್ಲ ಒಂದೇ ಸೈಡ್ ಇದೆ, ಒಂದೇ ಉದ್ದ ಇದೆ. ಯಾವ್ದಾರು ವಸ್ತುನ ಹಿಡ್ಕೊಳ್ಳೋಕ್ಕಾಗ್ತಿತ್ತ? ಎಂಥ ಗ್ರಿಪ್ಪು ನೋಡಿ. ಈ ಶ್ರೇಷ್ಠವಾದ ಭಗವಂತ ಕೊಟ್ಟ ಚಮಚ ಇದೆಯಲ್ಲ, ಇದರ ಮುಂದೆ ಯಾವ ಚಮಚವೂ ಇಲ್ಲ. ಬರೀ ಚಮಚಾಗಿರಿ ನಮ್ದಷ್ಟೇ. ಪುರುಳ ಪಿಡಿಯುವೆ ಬೆರಳುಗಳೆಲ್ಲ ಮುಂದುದ್ದ ಮೀರೆ, ಸರಿಯಹುದು ಕಾರ್ಯದಲ್ಲಿ ಮಂಕುತಿಮ್ಮ.
ಆ ಭಗವಂತ ಏನು ಸೃಷ್ಟಿ ಮಾಡಿದಾನೆ ಯೋಚನೆ ಮಾಡಿದ್ದಾನೆ, ನಮಗದು ಅರ್ಥ ಮಾಡ್ಕೊಳ್ಳಲ್ಲ ಅಷ್ಟೇ. ಯಾಕೋ ಅಮೇರಿಕಕ್ಕೆ ಯಾರೋ ಭಾರತದವ್ರ ದಂಪತಿಗಳು ಹೋಗಿದ್ದರಂತೆ, ಎಲ್ಲೋ ಚಿಕ್ಕಮಗಳೂರು ಕಡೆ ಎಸ್ಟೇಟ್ ಓನರ್ಸು ಹೋಗಿದ್ದಾರೆ. ರೈತ ಕೆಲಸ ಮಾಡಿದ್ದ ಅವನ ಪಾಪ. ಅಲ್ಲಿ ಯಾವುದೋ ಹೋಟೆಲಿಗೆ ಹೋದ ತಕ್ಷಣ ಒಂದಷ್ಟು ಆರ್ಡ್ರ್ ಮಾಡಿದ್ರಂತೆ. ಅಲ್ಲಿ ಅಮೇರಿಕನ್ ದಂಪತಿಗಳು ಎದುರುಗಡೆ ಕೂತ್ಕೊಂಡಿದ್ರು, ಇವರು ಈ ಕಡೆ ಟೇಬಲ್ ಕೂತ್ಕೊಂಡಿದ್ರು. ಅವನು ತಟ್ಟೆ ತಂದಿಟ್ಟ, ಸೋಕಾಲ್ಡ್ ಫೇಮಸ್ ಹೋಟೆಲ್ ಅದು, ಇವರಿಗೂ ತಂದಿಟ್ಟ. 5 ಚಮಚ ತಂದಿಟ್ಟಿದ್ದಂತೆ. ಹರ್ಕಂಡು ತಿನ್ನೋಕ್ಕೆ, ಎಳ್ಕಂಡು ತಿನ್ನೋಕ್ಕೆ, ಎಂಥದ್ದು ಹೆಂಗೆ ಒದ್ದಾಡ್ಕೊಂಡು ನೋಡಿ ಆ ಕೈ ಕೊಟ್ಟಿದ್ದಾನೆ ಭಗವಂತ, ತೆಗೆದು ಇಟ್ಬಿಡೋದನ್ನು. ಆಮೇಲೆ ಹೀಗೆ ಒದ್ದಾಡ್ತಿರ್ತಾರೆ ಹೋಟೆಲ್ನ ಹೋಗಿ ನೋಡಿ, ಒದ್ದಾಡ್ತಿರ್ತಾರೆ. ಅವನು ಶುರು ಮಾಡ್ಕೊಳ್ಳೋದು ಹೀಗೆ ಕೊರಿಯೋಕ್ಕೆ. ಅದೊಂಥರ ಈ 5 ಬೆರಳಿಂದ ಅದು ಸುಮಾರು ಚಮಚಗಳಿದ್ದಾವೆ. ಆ ಚಮಚದ ಮೇಲೆ ಸ್ಟಾರ್ ಹೋಟೆಲ್ನ ಡಿಸೈಡ್ ಮಾಡೋದು, ಎಷ್ಟು ಚಮಚ ಕೊಡ್ತಾರೋ ಸ್ಟಾರು ಅಂತ. ಅವನು ತಿನ್ನೋಕ್ಕೆ ಶುರು ಮಾಡ್ದ. ಅಮೇರಿಕನ್ ದಂಪತಿಗಳು ತಿನ್ನೋಕ್ಕೆ ಶುರು ಮಾಡಿಬಿಟ್ರು. ಇವನೇನು ಮಾಡ್ದ, ಆ ಚಮಚನೆಲ್ಲ ಒಟ್ಟು ಮಾಡಿ ತೆಗೆದು ಹೀಗಿಟ್ಟನಂತೆ, ಕೈಯಲ್ಲಿ ಹರ್ಕೊಂಡು ತಿನ್ನೋಕ್ಕೆ ಶುರು ಮಾಡ್ದ. ಅವನು ಹೇಳಿ, ವಾಟ್ ಎ ಡರ್ಟಿ ಮ್ಯಾನ್ ಈಸ್ ಈಟಿಂಗ್ ವಿತ್ ದಿ ಹೆಲ್ಪ್ ಆಫ್ ಇಟ್ ಫಿಂಗರ್ಸ್, ವಾಟ್ ಎ ಡರ್ಟಿ ಮ್ಯಾನ್ ಅಂತ ಇವ್ರು ಇಂಗ್ಲೀಷ್ ಬರ್ತಾಯಿತ್ತು. ಮಾತಾಡ್ಕೊಂಡ್ರಂತೆ. ತಕ್ಷಣ ಹೇಳಿದ್ದಂತೆ, ಮೈ ಡಿಯರ್ ಫ್ರೆಂಡ್, ನನಗೆ ಕೈಯಲ್ಲಿ ತಿಂದರೆ ಡರ್ಟಿ ಅಂತ ಹೇಳ್ತೀಯಲ್ಲ, ಒಂದು ಪ್ರಶ್ನೆ ಕೇಳ್ತೀನಪ್ಪ. ಈ ಚಮಚ ಇದೆಯಲ್ಲ, ನೀನು ತಿಂತಾ ಇದೆಯಲ್ಲ, ಇದುವರೆಗೆ ಎಷ್ಟೋ ಸಾವಿರ ಬಾಯಿ ಒಳಗಡೆ ಹೋಗಿ ಬಂದಿದೆ. ಈ ನನ್ನ ಚಮಚ ಇದೆಯಲ್ಲ, ನನ್ನ ಬಾಯಿ ಒಳಗಡೆ ಮಾತ್ರ ಹೋಗೋದು. ನಾನು ಕ್ಲೀನಾ, ನೀನು ಕ್ಲೀನಾ? ಆ ಕೈ ಧರ್ಮ ಇದೆ ನೋಡಿ, ಹಿಡ್ಕೊಳಕ್ಕಾಗ್ತಿತ್ತ? ಎಷ್ಟು ಕಣ್ಣಿನ ಬಗ್ಗೆ ಕೇಳ್ತಾರೆ, ಎಷ್ಟು ಎಲ್ಲಿ ತತ್ವ ತುಂಬ್ತಾರೆ ಅಂದರೆ ಅದಕ್ಕೆ ಇಳಿಬೇಕು. ಆನಂದ ಅಂದರೆ ಆನಂದ ಬ್ರಹ್ಮಾನಂದ. ಕೈಗೊಂದು ಧರ್ಮ ಇದೆ. ನಾವು ಕಣ್ಣು ಕೇಳ್ಕೊಳ್ತಾರ. ಕಣ್ಣು ನಮ್ಗೆ 2 ಹಾಕಬೇಕು ಅಂದ್ಕೊಳ್ಬೋದಲ್ವಾ? ಹೋಗಲಿ, 2 ಇರಲಿ, ಅಕ್ಕಪಕ್ಕದಲ್ಲಿ ಹಾಕಬೇಕು. ಕಣ್ಣೆರಡ ಏತಕ್ಕೆ ಎರಡು ಒಂದೇ ಪಕ್ಕದೊಳೇಕೆ, ಬೆನ್ನಳೊಂದೆದೆಯಳೊಂದಿರಲು ಸುಕರವಲ. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ 0 ಜನ ವಾಕ್ಕಲ್ಲಿ ಮಂಕುತಿಮ್ಮ. ಕಣ್ಣೆರಡದೇಕೆ 2 ಹಾಕಬೇಕು? 2 ಒಂದೇ ಪಕ್ಕದೊಳೇಕೆ, 2 ಒಂದೇ ಪಕ್ಕದಲ್ಲಿ ಯಾಕೆ? ಬೆನ್ನಳೊಂದೆದೆಯಳೊಂದಿರಲು ಸುಕರವಲ. ನಮಗನ್ಸುತ್ತೆ ಬೆನ್ನಲ್ಲೊಂದು ಕಣ್ಣು, ಎದೆಯಲ್ಲೊಂದು ಕಣ್ಣು ಇದ್ರೆ ಚೆನ್ನಾಗಿರ್ತಿತ್ತಲ್ವಾ? ಯಾರು ಹಿಂದ್ಗಡೆ ಬೆನ್ನು ಚೂರಿ ಹಾಕಕ್ಕೆ ಬಂದರೆ ಗೊತ್ತಾಗ್ತಿತ್ತು. ಕಳ್ಳರನ್ನ ಹಿಡಿಯೋಕ್ಕೆ ಭಾಳ ಅನುಕೂಲ ಹಿಂದ್ಗಡೆ ಕಣ್ಣು. ಬೆನ್ನಳೊಂದಿದ ಎದೆಯಳೊಂದಿರಲು ಸುಕರವಲ. ಅನ್ಯಾಯ ವಿಕಟಂಗಳೆನಿತೋ ಸೃಷ್ಟಿಕ್ರಮದಿ. ಸೃಷ್ಟಿಯ ಕ್ರಮದಲ್ಲಿ ನಮಗೆ ಅನ್ಯಾಯ ವಿಕಾರ ಅನ್ನೋದು ಎಷ್ಟೋ ಇದೆ. 0 ಜನ ವಾಕ್ಕಲ್ಲಿ ಮಂಕುತಿಮ್ಮ. ಯು ಡೋಂಟ್ ಹ್ಯಾವ್ ಎನಿ ವಾಯ್ಸ್ ಟು ಕಾಮೆಂಟ್ ಆನ್ ಇಟ್. ನಮಗೇನಾರು ಇದೆಯಾ ಅರ್ಹತೆ ಅದನ್ನ ಕಾಮೆಂಟ್ ಮಾಡಿ? ಈ ಸರಿ ಇಲ್ಲ, ಸರಿ ಇಲ್ಲ ಹೇಳ್ಕೊ ಗೊಣಗೋಬೋದಷ್ಟೇ. ನಮಗೆ ವಾಯ್ಸ್ ಇಲ್ಲ. ಅದಕ್ಕೆ ಸೃಷ್ಟಿ ಹಾಗೆ ಮಾಡಿದ್ದಾನೆ. ಅದನ್ನು ಸಾಲ್ವ್ ಮಾಡುವ ರೀತಿ ನೋಡ್ಕೊಂಡು ಹೋಗು. ಯಾಕೆ ಕೊಟ್ಟಿದ್ದಾನೆ ವಿಚಾರ ಮಾಡು. ಮತ್ತು ಮುಂದೆಲ್ಲೋ ಹೇಳ್ತಾರೆ, ಸಮಜಾಯಿಸಿ ಕೊಡ್ತಾರೆ ಡಿ ವಿ ಜಿ, ಯಾಕೆ 2 ಕಣ್ಣನ್ನು ಮುಂದೆ ಕೊಟ್ಟ ಅಂತ. ಎಷ್ಟು ಅದ್ಭುತವಾದ ತುಂಬುತ್ತಾರೆ ತತ್ವವನ್ನು. ಮುನ್ನಾದ ಜನುಮಗಳ ನೆನಸಿ ನಿನಗೇನು, ಇನ್ನು ಮಿಹುದಕ್ಕೆ ನೀಡು ಮನವನ್ ಎನ್ನುವವೋಲ್. ಬೆನ್ನ ಪಿಂತಿನದು ಕಾಣಿಸದಂತೆ ಪರಮೇಷ್ಟಿ, ಕಣ್ಣನಿಟ್ಟನು ಮುಖದಿ ಮಂಕುತಿಮ್ಮ. ಎಲ್ಲಿ ಸಿಗುತ್ತೆ ಇಂಥ ತತ್ವಗಳು? ಮುನ್ನಾದ ಜನುಮಗಳ ನೆನಸಿ ನಿನಗೇನು. ಹಿಂದಿನ ಜನ್ಮದ ಕರ್ಮದ ಫಲಗಳನ್ನು ನೆನೆಸ್ಕೊಂಡು ನೀನು ಏನಾಗಬೇಕಾಗಿದೆ? ಪೂರ್ತಿ ಅನುಭವಿಸ್ಬೇಕಲ್ಲ. ಅನುಭವಿಸ್ದೇ ತೀರಲ್ಲ ಅದು. ನಾವು ಯಾರಿಗೆ ಬೇಕಾದರೂ ಗೋಗರಿಯೋಣ, ಇಲ್ಲ, ನಾವು ಪೂರ್ತಿಯಾಗಿ ಅನುಭವಿಸ್ಬೇಕಲ್ಲ. ಮುನ್ನಾದ ಜನುಮಗಳ ನೆನಸಿ ನಿನಗೇನು. ಹಿಂದಿನ ಜನ್ಮಗಳ ಕರ್ಮಫಲವನ್ನು ನೆನೆಸ್ಕೊಂಡು ನಿನಗೇನಾಗಬೇಕಾಗಿದೆ? ಅದನ್ನು ಅನುಭವಿಸೇ ತೀರಬೇಕು. ನಮಗೆ ನಿತ್ಯ ಜೀವನಕ್ಕೆ ಎಷ್ಟು ಚೆನ್ನಾಗಿ ಸಲಹೆ ಸೂಚನೆ ಕೊಟ್ಟು ನಮ್ಮನ್ನು ಗಟ್ಟಿ ಮಾಡ್ತಾರೆ ಗೊತ್ತಾ ಡಿ ವಿ ಜಿ. ನಾವೆಲ್ಲ ಸಮಸ್ಯೆ ಬಂದ ತಕ್ಷಣ ಏನು ಮಾಡ್ತೀವಿ? ಜೋಯಿಸ್ ಹತ್ರ ಹೋಗ್ತೀವಿ. ನಾನು ನಿಜವಾಗಿಯೂ ಇವತ್ತಿನವರೆಗೂ ಆ ಕಗ್ಗ ಕಲಿತ ಮೇಲೆ ಯಾರ ಜೋಯಿಸರ ಹತ್ರ ಜಾತಕ ತೋರ್ಸೋಕ್ಕೆ ಹೋಗಿಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ, ವಿಹಿತವಾಗಿ ಹುದದರ ಗತಿ ಸೃಷ್ಟಿ ವಿಧಿಯಿಂ
ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದ್ವಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕ. ನಮ್ದೆಲ್ಲ ಭ್ರಮೆ ನೋಡಿ, ಬ್ರಹ್ಮಾಂಡ ಅಂತೆ, ಆ ಅಂಡ ಅಂತೆ, ಈ ಅಂಡ ಅಂತೆ, ಅಯ್ಯೋ ತಲೆ ಕೆಡಿಸ್ಕೊಳ್ಳೋ ವಿಚಾರವಿಲ್ಲ. ಪ್ರಳಯ ಆಗತ್ತೆ ಅಂತ ಹೇಳಿದ್ರು ಆಗಲೇ ಇಲ್ವಲ್ಲ, ಇನ್ನೂ ಬದುಕಿದ್ದೀವಲ್ಲ. ಬರೀ ದುಡ್ಡು ಮಾಡೋ ವ್ಯವಸ್ಥೆ ಮನುಷ್ಯನ ಆ ವೀಕ್ನೆಸ್, ದೌರ್ಬಲ್ಯವನ್ನು, ದೌರ್ಬಲ್ಯವನ್ನು ಹಿಡ್ಕೊಂಡು ದುಡ್ಡು ಕಾಡುತ್ತೆ, ಎನ್ಕ್ಯಾಶ್ ಮಾಡ್ಕೊಳ್ಳೋದು. ನಾವು ಭ್ರಮೆಗೊಳಗಾಗ್ಬಿಡ್ತೀವಿ. ಅದಕ್ಕೆ ಕಗ್ಗ ಓದಿ ಸಾಕು, ಎಲ್ಲ ಚೆನ್ನಾಗಿ ಸಾಲ್ವ್ ಆಗ್ತವೆ. ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಂ. ನಾವು ಹುಟ್ಟಿದ ತಕ್ಷಣ ಏನೆಲ್ಲ ಅನುಭವಿಸ್ಬೇಕದು ಡಿಸೈಡ್ ಆಗಿಬಿಟ್ಟಿದೆ. ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದ್ವಡಂ. ಶನಿದಶೆ, ರಾಹುದಶೆ, ಗುರುದಶೆ, ಶುಕ್ರದಶೆ ಎಲ್ಲ ಇರ್ತಾವಲ್ಲ, ಮನುಷ್ಯ ಹುಟ್ಟಿದ ಮೇಲೆ ಎಲ್ಲ ಬರ್ತಾವಲ್ವ. ಆ ಎಲ್ಲ ದಶೆಗಳನ್ನು ನಾವೇ ಅನುಭವಿಸಿಯೇ ತೀರಬೇಕು. ನಮ್ಮ ಜೋಯಿಸ್ರ ಹತ್ರ ಹೋಗಿ, ಡಾಕ್ಟ್ರೇ ಜೋಯಿಸ್ರೇ ನನಗೆ ಶನಿ ದಶೆ ಶುರುವಾಗಿದೆ ಅಂತ ಯಾರೋ ಹೇಳಿದರು, ಸ್ವಲ್ಪ ಕಡಿಮೆ ಮಾಡ್ಕೊಡೋಕ್ಕಾಗತ್ತಾ? 19 ವರ್ಷ, ಅದು 5 ವರ್ಷ ಸಾಕು ನನಗೆ, ಉಳಿದಿದ್ದು ನೀವು ಇಟ್ಕೊಳ್ಳಿ, ಮಾಡ್ಕೊಳಕ್ಕಾಗತ್ತಾ? ಗ್ರಹಗತಿಯ ತಿದ್ದುವನೇ ಜೋಯಿಸನು ಜಾತಕದಿ ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿಂ ಸಹಿಸಿದಲ್ಲದೆ ಮುಗಿಯದು ಆವದಶೆ ಬಂದ್ವಡಂ. ಯಾವ ದಶೆ ಬರಲಿ ನಾವೇ ಸಹಿಸಬೇಕಲ್ವ ಅದನ್ನ. ಅದಕ್ಕೆ ಒಂದು ಸೂಚನೆ ಕೊಡ್ತಾರೆ, ಸಲಹೆ ಕೊಡ್ತಾರೆ. ಸಹನೆ ವಜ್ರದ ಕವಚ ಮಂಕುತಿಮ್ಮ. ಸಹನೆ ಒಂದು ಜೀವನದಲ್ಲಿ ಕಲ್ತ್ಕೊಂಡ್ಬಿಟ್ರೆ ನಮಗೆ ಎಲ್ಲ ಸಮಸ್ಯೆಗೂ ವಜ್ರದ ಕವಚವಾಗಿ ಅದು ಕಾಪಾಡುತ್ತಂತೆ. ಇಷ್ಟು ಸಲಹೆ ಕೊಡ್ತಾರೆ. ನಂತರ ಜೀವನಕ್ಕೆ ಬೇಕು. ಈಗ ತುಂಬ ನಾವು ಮಕ್ಕಳ ಬಗ್ಗೆ ತುಂಬ ಗೋಗರೈತೇವಲ್ಲ, ಎಲ್ಲರ ಕೆಲವರಿಗೆ ಅನುಭವ ಆಗಿರುತ್ತೆ. ಅದಕ್ಕೆ DVG ಒಂದು ಪದ್ಯ ಹೇಳ್ತಾರೆ, ತುಂಬ ಸೆಲೆಕ್ಟೆಡ್ ಆಗಿ ಮಾತ್ರ ಹೇಳ್ತಾ ಇದ್ದೀನಿ ಅಷ್ಟೇ. ನಾವೆಲ್ಲ ಮಕ್ಕಳ ಭವಿಷ್ಯ ಅಂತ ಗೊಣಗಿ ಇಡೀ ಜೀವ ತೇದು ಬಿಡ್ತೀವಿ. DVG ಹೇಳ್ತಾರೆ, ಮಕ್ಕಳ ಭವಿಷ್ಯಕ್ಕೆ ಕಕುಲಿತೆಗೊಳ್ಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ದಕ್ಕಿತೇಂ ಕುರು ಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಎಷ್ಟು ಜನರಿಗೆ ಅನುಭವಕ್ಕೆ ಬಂದಿರುತ್ತೆ ಇದು. ಮಕ್ಕಳ ಭವಿಷ್ಯಕ್ಕೆ ಗಾಬರಿ ಪಡಬೇಡ, ಕಳವಳ ಪಡಬೇಡ, ನಿನ್ನ ಕೆಲಸ ನೀನು ಮಾಡು ಅಷ್ಟೇ. ನಿನ್ನ ಆತ್ಮಸಾಕ್ಷಿ ಒಪ್ಪುವ ಹಾಗೆ ಮಕ್ಕಳಿಗೆ ನಿರ್ದೇಶನ ಕೊಡು, ಸಲಹೆ ಸೂಚನೆ ಕೊಡು, ಕೇಳಿದ್ರೆ ಕೇಳಲಿ, ಬಿಟ್ಟರೆ ಅವು ಬಿಟ್ಟಿತ್ತದು. ತುಂಬ ತಿದ್ದಕಾಲ ಒಂದು ಹಂತದವರೆಗೆ ತಿದ್ದಬೋದು, ಆಮೇಲೆ ಉಲ್ಟಾ ಹೊಡಿತವೆ. ಆಮೇಲೆ ವಿಧಿ ಪೆಟ್ಟಾಕ್ತಾನೆ. ಆಗ ಹೌದು ನಮ್ಮಪ್ಪ ನಮ್ಮ ಅಜ್ಜ ಹೇಳ್ತಿದ್ದೆಲ್ಲ ಹೌದು ಅಂತ ಆವಾಗ ತಿಳ್ಕೊಂಡ್ರೆ ಬಿದ್ದೋಗಿರ್ತಾರೆ. ಅವರು ಅರ್ಧ ಹೊಂಡಕ್ಕೆ ಬಿದ್ದಿರ್ತಾರೆ. ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತೆಗೊಳ್ಳಬೇಡ, ಪಕ್ಕ ಆಗುವುದು ಭಾಗ್ಯವೆಂತೆಂತೋ ಜಗದಿ. ಜಗತ್ತಲ್ಲಿ ಭಾಗ್ಯ ಎಂಬುದು ಯಾವ್ಯಾವುದೋ ರೀತಿಯಲ್ಲಿ ಪಕ್ಕ ಆಗುತ್ತೆ. DVG ಅವ್ರನ್ನೇ ತಗೊಳ್ಳಿ, ಜ್ವಲಂತವಾದ ನಿದರ್ಶನ ಅದು. ಅವರು SLCನೂ ಪಾಸ್ ಮಾಡೋಕ್ಕಾಗಲಿಲ್ಲ, ಅವರಿಗೆ ಇಂಟರ್ಮೀಡಿಯೇಟ್ ಅಂತ ಕರಿತಾಯಿದ್ರು ಅವಾಗ. ಮನುಷ್ಯ ಕನ್ನಡದಲ್ಲೂ ಫೇಲ್. ಕನ್ನಡದಲ್ಲಿ ವಿಜ್ಞಾನ ಗಣಿತ 3 ವಿಷಯ ಹೋಗಿತ್ತು, ಆಮೇಲೆ ಕಟ್ಟಲಿಲ್ಲ. ಇಂಥ ಅವರ ಕೃತಿಗಳನ್ನು ಇವತ್ತು ಯೂನಿವರ್ಸಿಟಿ ಲೆವೆಲಲ್ಲಿ ಅಧ್ಯಯನಕ್ಕೆ ಇಡ್ತಾರೆ. ಸಾಧನೆ ಅಂದರೆ ಏನು ಹೇಳಿ? ಅವರು ಕೊರಗಲಿಲ್ಲ, ಮುಂದೆ ಹೋದರಲ್ವಾ. ಎಂತೆಂಥ ಅವರ ಸಾಹಿತ್ಯ ನೋಡಿ. ಬರವಣಿಗೆ ಜೀವನ ಧರ್ಮ ಯೋಗವನ್ನು ಅವರ ತಂಗಿ ಲಕ್ಷ್ಮೀದೇವಂಗೆ ಅರ್ಪಣೆ ಮಾಡ್ತಾರೆ. ಅವರು ವಾಕ್ಯನ ಒಕ್ಕಣೆ ನೋಡಿ ಹೇಗಿದೆ ಅಂತ. ಬಾಲ್ಯದಲ್ಲಿಯೇ ಒದಗಿದ ವೈದವ್ಯ ದುಃಖಕ್ಕೆ ಅರ್ಪಣೆ. ಜೀವನ ಧರ್ಮ ಯೋಗ ಇಲ್ಲೇ ನಡೆದಿದ್ದದು ಅಂದ್ಕೊಂಡಿದ್ದೀನಿ. ಬಾಲ್ಯದಲ್ಲಿಯೇ ಒದಗಿದ ವೈಧವ್ಯ ದುಃಖಕ್ಕೆ ಅದು ದೈವ ವ್ಯವಸ್ಥೆ ಎಂದುಕೊಂಡು ತಲೆಬಾಗಿ ಭಗವದ್ಭಕ್ತಿ, ಸದಾಚಾರ, ಶ್ರದ್ಧೆಗಳ ದೃಢ ಬಲದಿಂದ ಎಲ್ಲ ಕಷ್ಟವನ್ನು ಸಹಿಸಿ ವೃದ್ಧ ಶುಶ್ರೂಷೆ, ಅನಾಥ ಶಿಶುಗಳ ಪೋಷಣೆ, ದೀನ ದುರ್ಬಲರ ಪರಿಚರ್ಯೆ ಮುಂತಾದ ಸತ್ಕಾರ್ಯಗಳಲ್ಲಿಯೇ ಆಯುಷ್ಯವನ್ನು ತೆಯ್ದ ನಮ್ಮ ಪಾಲಿಗೆ ಪುಣ್ಯ ಸ್ಮರಣೆಯನ್ನು ಮಾತ್ರ ಇಟ್ಟು ಹೋಗಿರುವ ನನ್ನ ತಂಗಿ ಲಕ್ಷ್ಮೀದೇವಮ್ಮ, ನನ್ನ ಅಣ್ಣಂದಿರ ಷಡ್ಗಳ ಮಗಳು ಕುಟ್ಯಮ್ಮ,
ಅಂಥವರ ಸಾಧು ಜೀವನಕ್ಕೆ, ಸಾಧು ಜೀವನದ ಆದರ್ಶಕ್ಕೆ ಇದು ಅಂಕಿತ. ಅರ್ಪಣೆಯನ್ನು ಯಾವ ಥರ ಮಾಡಿದ್ದಾರೆ ನೋಡಿ, ಎಂಥ ಒಕ್ಕಣೆ. SLC ಫೇಲ್ ಆದರೂ ಸಾಧ್ಯನಾ ಇವತ್ತು? ಮನಸ್ಸಿದ್ರೆ ಮಾರ್ಗ ಅಂತ. ಇವತ್ತು ನಮ್ಮ ಕನ್ನಡ ಹಾಳಾಗೋಗ್ಬಿಟ್ಟಿದೆ. ತುಂಬ ನೋಡಿದ್ರೆ ಬೇಜಾರಾಗುತ್ತೆ. ಶುಭಾಶಯ ಅಂತ ಬರೀತಾರೆ, ಅದು ದೊಡ್ಡದು ಆಶಾ ವಿಷ ಹಾಕಿಬಿಡ್ತಾರೆ ಶುಭಾಶಯಕ್ಕೆ. ಆಶಯ ಅಂದರೆ ಅಭಿಪ್ರಾಯ. ತಪ್ಪು ತಪ್ಪು ತಪ್ಪು. ಯಾರೋ ಒಬ್ಬರು, ನಾನೊಂದು ಸಲ ಯಾವುದೋ ವರ್ಕ್ಶಾಪಿಗೆ ಹೋಗಿದ್ದೆ, ಅಲ್ಲಿ ಕನ್ನಡ ಅಧ್ಯಾಪಕರು PUC ಅವರೊಬ್ಬರು ಸಮರ್ಥನೆ ಮಾಡ್ಕೊಳ್ತಿದ್ರು. ನಾವು ಹೇಳೋಕ್ಕೆ ಹೋಗಲಿಲ್ಲ, ಮತ್ತು ನಮಗೆ ವಕ್ರ ಅಂತ ಹೇಳ್ತಾರೆ. ನೋಡಿ, ಹಾಲು ಹಾಲು, ಅಕ್ಕಿ ಹಕ್ಕಿ ಅಂತ ತತ್ಸಮ ತದ್ಭವಗಳು. ಇಂಥವ್ರು ಪಾಠ ಮಾಡ್ತಿದ್ದಾರೆ. ನಮ್ಮ ರಾಜ್ಯದ ದುರಂತ. ಹೇಳಬಾರ್ದು ಅವರಿಗೆ. ಹೇಳಿದರೆ ನೀವೇನು ಹೇಳೋದು? ಇಂಥದ್ದೇ ಪಾಠ. ಅವು ಎಲ್ಲರೂ ನಾನು ಹಾಲು ಕುಡಿಯುತ್ತೇನೆ, ಯಾವ ಮಗು ಬರೆದ್ರೆ ತಪ್ಪು ಅಂತ ಹಾಕ್ತಾರೆ, ಹಾಲು ಕುಡಿಯುತ್ತೇನೆ ಆಗಬೇಕು ಅಂತ. ಇಂಥ ಸ್ಥಿತಿಗೆ ಬಂದಿದ್ದೀವಿ ನಾವು. ಮನಸ್ಸಿದ್ರೆ ಮಾರ್ಗ. ಇಂಥ ಸಾಹಿತ್ಯ ನೋಡಿ, ಕುವೆಂಪುರವರು ಎಷ್ಟು ಅಧ್ಯಯನ ಮಾಡಿ ಸಾಹಿತ್ಯ ಬರೆದಿದ್ದಾರೆ. ಎಲ್ಲ ಆ ಸಾಹಿತ್ಯಗಳೇ ಹಾಗೆ. ಎನ್ನ ಪಾಡೇನಾಗಿರಲಿ, ಬೇಂದ್ರೆಯವರು ಹೇಳ್ತಾರಲ್ಲ, ಅದರ ಹಾಡನ್ನಷ್ಟೇ ಹಾಡುವೆ ನೀಡುವೆನು ಗೆಳೆಯ, ರಸಿಕ ಗೆಳೆಯ. ಕಲ್ಲು ಸಕ್ಕರೆಯಂತ ನಿನ್ನ ಎದೆ ಕರಗಿದರೆ, ಕಲ್ಲು ಸಕ್ಕರೆಯಂತ ನಿನ್ನ ಎದೆ ಕರಗಿದರೆ ಆ ಸವಿಯ ಹಣಿಸು ನನಗೆ. ಕಾವ್ಯ ನೋಡ್ರಿ ಎಂಥದ್ದು. ಕುವೆಂಪುರವರು ಈ ನಾವೆಲ್ಲ ಸಂಪತ್ತಿನ ಹಿಂದೆ ಬಿದ್ದಿದ್ದೀವಲ್ಲ, ಶತಮಾನದ ಸಂಧ್ಯಾ ಅಂತ ಒಂದು ಕವಿತೆಯಲ್ಲಿ ಹೇಳ್ತಾರೆ, ಏನು ಪ್ರೌಢಮಿವಾದ ಕಾವ್ಯ ಅದು ಎಲ್ಲಿ ಸಿಗುತ್ತೆ ಹೇಳಿ? ಈಗ ಎಲ್ಲ ಪಚ ಕಾವ್ಯ ಅಷ್ಟೇ. ಇವತ್ತು ಎಲ್ಲಿದ್ದೀಯ ಮೀನಾ? ಇಲ್ಲೇ ಇದ್ದೇನಮ್ಮ. ತೊಟ್ಟಿಲಿ ಪೆಟ್ಟಿಗೆ ಹಾಸಿಗೆ ಇಲ್ಲೇ ವಿಯಮ್ಮ. ಬಿಸಿ ನೀರಿದೆಯ ಮೀನಾ? ಮಗುವಿನ ಹಾಲಿನ ಪಡೆಗೆ ಬೇಕಾದಷ್ಟಿದೆಯಮ್ಮ, ಕಣ್ಣಲ್ಲೂ ಜೊತೆಗೆ. ಇದು ಮಧ್ಯದಲ್ಲಿ ತಂದು ಇಟ್ಟಿರ್ತಾರೆ. ಅದು ಪದ್ಯ ಇದೆ ನಿಜವಾಗಿ, ಹಿಂದೆ ಮುಂದೆ ಏನೂ ಇರಲ್ಲ. ಇವತ್ತಿನ ಸಾಹಿತ್ಯ ಅಂದರೆ ಎಂಥ ಸಾಹಿತ್ಯಗಳ್ರಿ, ಎಷ್ಟು ಬೇಜಾರಾಗುತ್ತೆ. ಆಳವಾದ ಅಧ್ಯಯನ, ನಿರಂತರವಾದ ಚಿಂತನ, ಮಂಥನ, ವಿಶಾಲವಾದ ಲೋಕಾನುಭವ ಪಡೆದ ಮೇಲೆ ಕಾವ್ಯ ಬರೀತಾ ಇದ್ರು ಹಿಂದೆ. DVG ಕುವೆಂಪುರವ್ರದ್ದು ನೋಡಿ, ನಾವು ಸಂಪತ್ತಿ ಹಿಂದಿದ್ದಕ್ಕೆ ಎಷ್ಟು ಸಲೀಸಾಗಿ ಹೇಳ್ತಾರೆ ಅವರು. ಸಂಪತ್ತಿದೆ, ವಿದ್ವತ್ತಿದೆ, ಕೈ ಸೇರಿದೆ ವಿಜ್ಞಾನ, ವಿಷಯಾಗ್ನಿಯ ಸುಖದಾಸೆಗೆ ಕಲ್ಲೆಣ್ಣೆಯ ಪಾನ, ಭುಗಿ ಭುಗಿಲೆ ನೆದ್ದ ಗದ್ದಿಗಿಸಿದೆ ರಣರೋಷದ ಕೆಂಗಿಚ್ಚು, ಹಲ್ ಮಸೆದಿದೆ ಬಿಲ್ಲೆಸ್ತಿದೆ ಸಂಗ್ರಹಗೈವ ಹುಚ್ಚು. ಹಣವನ್ನು ಮಾಡೋದಕ್ಕೆ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಪದ್ಯ. ಇಂಥ ಅದ್ಭುತವಾದ ಕಾವ್ಯಗಳು ಬರೆದಿದ್ದಾರೆ ನೋಡಿ. ವಿ ಸೀತಾರಾಮಯ್ಯನವ್ರದ್ದು ಅದೆಲ್ಲ ಜೀವನಕ್ಕೆ ಆ ಕಾವ್ಯಗಳು ನಮಗೆ ಎಷ್ಟು ತುಣುಕು ಕೊಡ್ತಾವೆ ಅಂದರೆ, ಮಣಿಯದಿಹ ಮನವೊಂದು, ಅಬೀಹಿ ಅಂತ ಕವನ. ಮಣಿಯದಿಹ ಮನವೊಂದು, ಸಾಧಿಸುವ ಹಠವೊಂದು, ನಿಜದ ನೇರಕ್ಕೆ ನಡವ ನಿಶ್ಚಲತೆಯೊಂದು, ಅನ್ಯಾಯಕ್ಕೆಂದೆಂದು ಬಾಗದೆ ಚರವೊಂದು, ಮರುಕಕ್ಕೂ ಪ್ರೇಮಕ್ಕೂ ಚಿರತೆರೆದ ಎದೆಯೊಂದು. ಇಷ್ಟಿದ್ರೆ ನಮ್ಗೆ ಯಾವ ಹೆದರಿಕೆನೂ ಇಲ್ಲಂತೆ. ಮಣಿಯದಿಹ ಮನವೊಂದು, ಯಾವುದಕ್ಕೆ ಮನಸ್ಸನ್ನು ಕುಗ್ಗಿಸ್ಕೊಳ್ಬೇಡ. ಸಾಧಿಸುವ ಹಠವೊಂದು, DVGಗಿತ್ತು ಸಾಧಿಸುವ ಹಠ. ಎಂಥ ಬಡತನದಲ್ಲೂ ಎಂಥ ಅದ್ಭುತವಾದ ಸಾಧನೆ ಮಾಡಿದ್ರಲ್ವ. ಮ್ಯಾಕ್ಬೆತ್ನಂತಹ ಕೃತಿಯನ್ನು ಕನ್ನಡೀಕರಿಸಿದ್ರು ಅವರು. ಅದನ್ನು ಓದಬೇಕಾದ್ರೆ ಮತ್ತೊಬ್ಬರು ಪಾಠ ಮಾಡಬೇಕು. ಒಂದು ಕಡೆ ಬಾಳಿನ ಬಗ್ಗೆ ಕೊಡ್ತಾರೆ. ಬಾಳು ಅಂದರೆ ನಮ್ಮದೆಲ್ಲ ಏನು ಅಂತ, ಮ್ಯಾಕ್ಬೆತ್ನ ಮಾತದು. ಇಂಗ್ಲೀಷು ಸಾಹಿತ್ಯ ಎಂಥ ಸೂಪರ್ಬ್ ಸಾಹಿತ್ಯ ಅವರದ್ದು. ಮನಸ್ಸಿದ್ರೆ ಮಾರ್ಗ. ಕನ್ನಡ ಬರೆದ್ರೆ ಕನ್ನಡನೇ, ಇಂಗ್ಲೀಷ್ ಬರೆದ್ರೆ ಎಂಥ ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಅವ್ರದ್ದು. SLC ಫೇಲ್ ಮನುಷ್ಯ. ಮನಸ್ಸಿದ್ರೆ ಮಾರ್ಗ ಅಲ್ವಾ. ಬಾಳೊಂದು ನೆಡವ ನೆಳಲ್ ಅನಿತೆ, ಅದು ರಂಗದಲ್ಲಿ ಟಿವಿಯಿಂದ ಆಟೋಪದಿಂದ 1 ತಾಸು ಆಡಿ ಬಳಿಕ ಏನೂ ಕೇಳಬಾರದಿಹ ಬಡ ನಟನು, ಅದು ಬಾಲಿಶಂ ಪೆಳ್ದ ಸದ್ದು ಗದ್ದಲ ತುಂಬಿ ಅರ್ಥಮೇನ್ರದ ಕಥೆ. ಟ್ರಾನ್ಸ್ಲೇಷನ್ನು. ಬಾಳೊಂದು ನೆಡವ ನೆಳಲ್ ಅನಿತೆ, ನಮ್ಮ ಬಾಳಿದೆಯಲ್ಲ ಆ ಜೀವನ ನೆಡ್ಕೊಂಡು ಹೋಗೋ ನೆರಳಷ್ಟೇ, ಗಟ್ಟಿತನ ಇಲ್ಲ ಅದಕ್ಕೆ. ಅದು ರಂಗದಲ್ಲಿ ಟಿವಿಯಿಂದ ಆಟೋಪದಿಂದ 1 ತಾಸು ಆಡಿ ಬಳಿಕ ಏನೂ ಕೇಳಬಾರದಿಹ ಬಡನಟನು, ರಂಗಸ್ಥಳದಲ್ಲಿ ನಾಟಕ ಸೂತ್ರಧಾರಿಯಾಗಿ ರಾಮನೋ ರಾವಣನೋ ಲಕ್ಷ್ಮಣನೋ ಯಾವುದೋ ಪಾತ್ರ ಧರಿಸಿ 1 ಗಂಟೆ ಕಾಲ ರಾಮನ ಪಾತ್ರದಲ್ಲಿಯೇ ಮಿಂಚಿಸ್ತಾನೆ ಅವನು. ರಾಮನೇ. ಭೀಮ ಅಂದರೆ ಸ್ವಲ್ಪ ನನ್ನಾಗಿದ್ದರೆ ಸ್ವಲ್ಪ ಬಟ್ಟೆ ತುಂಬಿಸಿ ಭೀಮನಾಗಿ ಮಾಡಿರ್ತಾರೆ. ಭೀಮನ ಪಾತ್ರ ಭೀಮನೇ ಅವನು. ನೋಡಿ, ಆ ರಂಗಸ್ಥಳದಲ್ಲಿ ಭೀಮನೇ ಅವನು. ಎಲ್ಲ ಆಟೋಪ ಎಲ್ಲ. ನನ್ನ ಫ್ರೆಂಡ್ ಒಬ್ಬರು ಹೇಳ್ತಾ ಇದ್ರು ಇವತ್ತು, ಅವ್ರ ಮನೆಯವರು ಬಂದಿದ್ದಾರೆ ನನಗೆ ಗೊತ್ತಿಲ್ಲ, ತಮಾಷೆಗೆ ಹೇಳಿದ್ರು. ಭೀಮನ್ ಪಾತ್ರ ಮಾಡಿದ್ರಂತೆ. ಇಲ್ಲಿ ಅವರ PNT ಆಫೀಸಲ್ಲಿದ್ದಾರೆ. ಭೀಮನ್ ಪಾತ್ರ ಮಾಡಿದ್ರಂತೆ.
ತಮಾಷೆ ಎಷ್ಟು ಚೆನ್ನಾಗಿದೆ ಅಂದರೆ, ಇವತ್ತು ಬರ್ತಾ ಮಾತಾಡ್ತಾ ಹೇಳಿದ್ರು, ಮನೆಯಲ್ಲಿ ಭೀಮನ ಪಾತ್ರ ಮಾಡಿದಷ್ಟು ದಿವಸನೂ ಮನೆಯಲ್ಲಿ ಭೀಮನಾಂಗೆ ನಡ್ಕೊಳ್ತಿದ್ದು, ನಾನು ಓಡೋಗ್ತಿದ್ದೆ ಮೇಲೆ ಅಂತ, ಭೀಮನಾಂಗೆ ನಡೀತಾ ಇದ್ರು ಅಂತ. ಅದು ಆ ಪಾತ್ರ ಬಂದ ತಕ್ಷಣ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ನಮ್ಮ ಬಾಳ ಹಾಗೆ ಅಲ್ವಾ? ಬಾಳೊಂದು ನೆಡವ ನೆಳಲ್ ಅನಿತೆ, ಅದು ರಂಗದಲ್ಲಿ ಟಿವಿಯಿಂದ ಆಟೋಪದಿಂದ 1 ತಾಸು ಆಡಿ ಬಳಿಕ ಏನೂ ಕೇಳಬಾರದಿಹ ಬಡ ನಟನು. ರಂಗಸ್ಥಳದಲ್ಲಿ 1 ಗಂಟೆ ಅವನು ಭೀಮನಾಗಿರ್ತಾನೆ, ದುರ್ಯೋಧನಾಗಿರ್ತಾನೆ, ರಾವಣನಾಗಿರ್ತಾನೆ, ರಾಮನಾಗಿರ್ತಾನೆ. ನಾವು ಕೂಡ ನೋಡುವವರು ಕೂಡ ರಾಮನೇ. ಮತ್ತು ಅವನು ಯಾವನೋ ವೆಂಕಣ್ಣ ಅಂತ ಹೇಳ್ತೀವಿ ನಾವು. ಇಲ್ಲ, ವೆಂಕಣ್ಣ ಬಂದ, ಇಲ್ಲ ಭೀಮ ಬಂದ ಅಂತ ಹೇಳ್ತೀವಿ. ಆ ಸೌತ್ ಕನ್ನಡ ಯಕ್ಷಗಾನ ಪಾತ್ರ ಇದೆ. ಇವತ್ತು ರಾವಣನ ಪಾತ್ರ ಭಾಳ ಒಳ್ಳೆಯದಾಗಿದೆ ಮಾರ್ಯಾರೇ, ರಾವಣನ ಪಾತ್ರ ಒಳ್ಳೆಯದಾಗಿದೆ ಅಂತ ಯಾರು ಅಂತ ಹೆಸರು ಹೇಳಲ್ಲ. ರಾವಣ ಒಳ್ಳೆಯದಾಗ್ತಿದೆ, ರಾವಣ ಅವನೇ ರಾವಣ ಅಂತ. ನಮ್ಮ ಭಾಳ ಹಾಗೆ ನೆಡ್ಕೊಂಡು ಹೋಗೋ ನೆರಳು ರಂಗಸ್ಥಳದಲ್ಲಿ 1 ಗಂಟೆ ಆಡಿ ಆಮೇಲೆ ವೇಷ ಕಳಚಿ ತುಂಬಿದ ಬಟ್ಟೆನೆಲ್ಲ ಎಸ್ತು ಹೋಗಿ ಕುರ್ಚಿ ಮೇಲೆ ಪಿಟಿ ಸೆತ್ತ ಕೂತ್ಕೊಂಡಿರ್ತಾನಲ್ಲ, ಅವಾಗ ಯಾರೋ ರಾವಣ ರಾವಣ ರಾಮ ಅಂತ ಯಾರು ಹೇಳ್ತಾರ? ನಮ್ಮ ಬಾಳ ಹಾಗೆ. ಬಾಳೊಂದು ನೆಡವ ನೆಳಲಿತೆ, ಅದು ರಂಗದಲ್ಲಿ ಟಿವಿಯಿಂದ ಆಟೋಪದಿಂದ 1 ತಾಸು ಆಡಿ ಬಳಿಕ ಏನೂ ಕೇಳಬಾರದಿಹ ಬಡ ನಟನು. ಅದು ಬಾಲಿಶಂ ಪೇಳ್ದ ಸದ್ದು ಗದ್ದಲ ತುಂಬಿ ಅರ್ಥ ಮೇನಿರದ ಕತೆ. ಮಕ್ಕಳು ಸದ್ದು ಕೂತ್ಕೊಂಡು ಕಥೆ ಹೇಳ್ತಾರಲ್ಲ, ಅದೇನೋ ಕಟ್ಕೊಂಡು ಕಥೆ ಹೇಳ್ತಾವೆ ನೋಡಿ. ಮನೆ ಕಟ್ತಾ ಇರ್ತವೆ, ಅಥವಾ ಅವು ಏನು ನೋಡ್ತಾವೆ ಮನೆ ಒಳಗಡೆ ಅದನ್ನು ತಮ್ಮ ಆಟಕ್ಕೆ ತಂದುಕೊಂಡಿರ್ತಾವೆ ಪಾತ್ರ. ನೀನು ಅಪ್ಪ ಅಂತೆ, ನಾನು ಅಮ್ಮ ಅಂತೆ, ಆಯಿತಾ? ನೀನು ಪಟಾರ್ ಅಂತ ಹೊಡಿತೀಯಂತೆ, ನಾನು ಚಂಪ್ ತಗೊಂಡು ಕೊಡ್ತೀನಂತೆ, ಆಯಿತಾ? ಮನೇಲಿದ್ದ ಚಿತ್ರಣ ಆಯಿತು, ಯಾರೂ ಏನೂ ಕಮೆಂಟ್ ಮಾಡೋಂಗಿಲ್ಲ, ನೋಬೇಕು ನೋವಷ್ಟೇ. ಅದು ಬಾಲಿಶಂ ಪೇಳ್ದ ಸದ್ದು ಗದ್ದಲ ತುಂಬಿ ಅರ್ಥಮೇನಿರದ ಕಥೆ. ಇದು ಟ್ರಾನ್ಸ್ಲೇಷನ್ ಸ್ಟೈಲು ಡಿ ವಿ ಜಿದು. ಎಷ್ಟು ಅದ್ಭುತವಾದ ಸಾಧನೆ ಅಲ್ವಾ? ಇವತ್ತು ಸೆಕೆಂಡರಿ ಡಿಗ್ರಿವರೆಗೆ ಕನ್ನಡ ಇರುತ್ತೆ. ಯಾರೋ ಮಾಸ್ಟ್ರು ಒಂದು 5 ವಾಕ್ಯ ಬರೀರಿ ನೋಡೋಣ, ನಿಮ್ಮ ಕನ್ನಡ ಹೇಗಿದೆ ಅಂತ ಕೇಳಿದ್ರಂತೆ. ಹುಡುಗ ಬರೆದ. ಏನು ಬರಲಿ ಸರ್? ರಾಮಾಯಣದ ಬಗ್ಗೆನೋ ಮಹಾಭಾರತನ ಬಗ್ಗೆ ಅಂತ. ಸರಿ ಬರಿತೀನಿ ಅಂತ ಬರೆದ ನೋಡಿ. ಒಬ್ಬ ಬರೆದಿದ್ದಂತೆ, ಮಹಾಭಾರತದಲ್ಲಿ ಕುರವರ ಮತ್ತು ಪುಂಡವರ ಕತ್ತೆ ಇದೆ. ಕುರವರಿಗೂ ಪುಂಡವರಿಗೂ ರಜಾ ಬೇಕೆಂದು ಜಗ್ಗಳವಾಯಿತು. ಕೃಷ್ಣನು ಜಗ್ಗಳ ಬಿಡಿಸಲು ಹೊದ್ದನು, ಅದು ಅಗ್ಗಲಿಲ್ಲ. ಕೊನೆಗೆ ಪುಂಡವರಿಗೂ ಕುರವರಿಗೂ ಯುದ್ಧ ನಡೆಯಿತು. ಯುದ್ಧದಲ್ಲಿ ಕುರವರು ಸೊತ್ತು ಸೊಣ್ಣವಾದರು, ಪುಂಡವರು ಗೆದ್ದರು. ಕೊನೆಗೆ ಪುಂಡವರಿಗೆ ರಜಾ ಸಿಕ್ಕಿತು. ಇದ್ದೇ ಮಹಾಭಾರತ. ಸರ್ರ, ನಾನು ಇಂಗ್ಲೀಷ್ ಮೀಡಿಯಮ್ಮು, ಕನ್ನಡ ಸರಿಯಾಗಿ ಗೊತ್ತಿಲ್ಲ, ದಯ್ಯಮಡ್ಡಿ ನನ್ನ ಕ್ಷಮಿಸಿ ಸರ್ರ. ಇಂಗ್ಲೀಷ್ ಮೀಡಿಯಮ್ ಕನ್ನಡ ಆಯಿತು. ಇವತ್ತು ತಮಾಷೆಯಲ್ಲಿದು, ಇವತ್ತು ನಡೀತಾ ಇದೆ ಇದು. ಕನ್ನಡ ಯಾರು ಅದು ಪ್ರೀತಿ ಇಲ್ಲ. ನಾವು ಯಾವುದನ್ನು ಕಲಿತೇವೋ ಪ್ರೀತಿಯನ್ನು ಅರ್ಪಿಸಿದರೆ ಬರುತ್ತೆ, ಬರೋದಿಲ್ಲ ಅಂತಿಲ್ಲ. ಬರೋಕ್ಕಾಗಲ್ವಾ? ಬರುತ್ತೆ. ಡಿ ವಿ ಜಿ ಏನೂ ಇಲ್ಲದೆ ಗಳಿಸಿದ್ರಲ್ಲ, ಎಂತೆಂಥ ಕಾವ್ಯ ಬರೆದ್ರು, ಎಂಥೆಂಥ ತತ್ವ ಉಣಿಸಿದ್ರು. ಅದರಿಂದ ಗ್ರಹಗತಿ ಅತಿದ್ದುವನೆ ಜೋಯಿಸನು ಜಾತಕತಿ ವಿಹಿತವಾಗುವುದು ಅದರ ಗತಿ ಸೃಷ್ಟಿ ವಿಧಿಯಂ ಸಹಿಸಿದಲ್ಲದೆ ಮುಗಿಯದಾವದಶೆ ಬಂದೊಡಂ ಸಹನೆ ವಜ್ರದ ಕವಚ. ನಾವು ಯಾವಾಗಲೂ ಅಷ್ಟೇ ನಮ್ಮ ಕರ್ಮದ ಫಲವನ್ನು ನಾವು ಅನುಭವಿಸಲೇಬೇಕು. ಅದಕ್ಕೆ ಉದಾಹರಣೆಗಳನ್ನು ತುಂಬ ಚೆನ್ನಾಗಿ ಕೊಡ್ತಾರೆ. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ, ನಿನ್ನೊಡಲೆ ಚಿತೆ ಜಗದ ತಂಟೆಗಳೆ ಸೌದೆಯುರಿ ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ ತನ್ನ ಶಿಲುಬೆಯ ಭಾರ ಹೊತ್ತನಲ ಗುರು ಯೇಸು. ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು, ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ನಮ್ಮ ಕರ್ಮಫಲವನ್ನು ನಾವು ಹೇಗೆ ಹೊರಬೇಕು ಅಂತ ಉದಾಹರಣೆ ಕೊಡ್ತಾರೆ. ನಿನ್ನ ಹೆಣವನು, ಹೆಣ ಅಂದರೆ ಕರ್ಮ, ನಿನ್ನ ಹೆಣವನು ನೀನೇ ಹೊತ್ತು ಸಾಗಿಸಬೇಕು, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ. ನಾವು ಕರ್ಮಫಲ ಏನು ತಗೋದು ನಾವೇ ಅನುಭವಿಸ್ಬೇಕದನ್ನ. ನಮ್ಗೆ ಹೊಟ್ಟೆ ನೋವು ಬಂದರೆ ಅರ್ಧ ಹೊಟ್ಟೆ ನೋವು ಬೇರೆಯವ್ರಿಗೆ ಕೊಡೋಕ್ಕಾಗತ್ತಾ? ಇಲ್ಲ, ಅದರಂತೆ ಕರ್ಮಫಲ. ನಿನ್ನ ಹೆಣವನು ನೀನೆ ಹೊತ್ತು ಸಾಗಿಸಬೇಕೋ, ಅಣ್ಣ ಬಾ ತಮ್ಮ ಬಾ ಎಂದಳುವುದೇಕೋ, ನಿನ್ನೊಡಲೆ ಚಿತೆ
ಜಗದ ತಂಟೆಗಳೆ ಸೌದೆಯುರಿ. ನಿನ್ನ ಶರೀರವೇ ಚಿತೆ, ಜಗದ ಕಷ್ಟಗಳ ಸೌದೆಯುರಿ. ಮಣ್ಣೆ ತರ್ಪಣ ನಿನಗೆ. ಕೊನೆಗೆ ಮಣ್ಣು ತೃಪ್ತಿ ಕೊಟ್ಬಿಡುತ್ತೆ, ನಾವು ಮಣ್ಣಾಗಿ ಹೋಗ್ತೇವಲ್ವ. ಮಣ್ಣೆ ತರ್ಪಣ ನಿನಗೆ ಮಂಕುತಿಮ್ಮ. ದಿವಿಜಿಗೆ ಯಾವ ಮಡಿವಂತಿಕೆಯೂ ಇಲ್ಲ. ಯೇಸುವನ್ನು ಉದಾಹರಣೆ ತಗೋತಾರೆ. ತನ್ನ ಶಿಲುಬೆಯ ಭಾರ ಹೊತ್ತ ನಲಗುರು ಏಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರೋ. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ತನ್ನ ಶಿಲುಬೆಯ ಭಾರ ಅವನೇ ಹೊತ್ತನಲ್ಲ. ಯೇಸುಗೆ ಮರಣದಂಡ ವಿಧಿಸಿದಾಗ ಅಲ್ಲಿಯ ನಿಯಮದಂತೆ ಯಾರಿಗೆ ಮರಣದಂಡ ವಿಧಿಸಲಾಗ್ತಿತ್ತೋ ಅವರೇ ಆ ಶಿಲುಬೆಯ ತುಂಡುಗಳನ್ನು ವಧ್ಯಸ್ಥಾನದವರೆಗೆ ಹೊತ್ಕೊಂಡು ಹೋಗಬೇಕಾಗಿತ್ತಂತೆ. ಅವನ ಅನುಯಾಯಿಗಳು ಪಾಪ ಮರಣದಂಡಿಸ್ತಾರೆ, ನಾವು ಹೊತ್ಕೊಂಡು ಬರ್ತೀವಿ ಯೇಸು ಅಂದ್ರಂತೆ. ಬೇಡ, ಅವರವ್ರ ಕರ್ಮಫಲ ಅವರೇ ಹೊತ್ಕೋಬೇಕು ಅಂತ ಅವನೇ ಹೊತ್ಕೊಂಡೋದಂತಲ್ಲ ಇವರಿಗೆ. ತನ್ನ ಶಿಲುಬೆಯ ಭಾರ ಹೊತ್ತನಲ ಗುರು ಯೇಸು, ನಿನ್ನ ಕರ್ಮದ ಹೊರೆಯ ಬಿಡದೆ ನೀನೆ ಹೊರು. ಖಿನ್ನನಾಗದೆ ತುಟಿಯ ಬಿಗಿದು ಶವಭಾರವನು ಬೆನ್ನಿನಲ್ಲಿ ಹೊತ್ತು ನಡೆ ಮಂಕುತಿಮ್ಮ. ನಮ್ಮ ಕರ್ಮದ ಫಲವನ್ನು ನಾವೇ ಹೊತ್ತು ನಡಬೇಕಂತೆ. ಹಕ್ಕಿದು ಕಾಗಿದು ಎಲ್ಲ ಉದಾಹರಣೆ ಕೊಡ್ತಾರೆ, ಎಷ್ಟು ಅದ್ಭುತ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು, ತಕ್ಕುದಾ ವ್ರತ ನಿನಗೆ ಮಂಕುತಿಮ್ಮ. ನಾನೇನೋ ಭಾಳ ಸಮೃದ್ಧವಾದ ಜೀವನ ಅಂತೀವಲ್ಲ, ಹಕ್ಕಿಗೂ ನಿನಗೇನೋ ವ್ಯತ್ಯಾಸ ಇದೆ ಅಂತ ಕೇಳ್ತಾರೆ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರ ದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು, ತಕ್ಕುದಾ ವ್ರತ ನಿನಗೆ ಮಂಕುತಿಮ್ಮ. ಎಲ್ಲಿ ಹಾರಬೇಕು ಅಂತ ಡಿಸೈಡ್ ಮಾಡಿರತ್ತಾ? ತನ್ನ ಪಯಣದ ತೆರನ ಯಾರು ಕರೆದೋದಕ್ಕೆ ಭಿಕ್ಷೆ ಹಾಕ್ತಾರೆ? ಇಕ್ಕುವರ ದಾರದನು ಕರೆದು ತಿರುಪೆಯನು. ಏನು ಮಾಡುತ್ತೆ ಅದು? ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು, ತಕ್ಕುದಾ ವ್ರತ ನಿನಗೆ ಮಂಕುತಿಮ್ಮ. ಅದನ್ನೇ ಊಟ ಮಾಡ್ತೀನಿ, ಇದನ್ನೇ ಊಟ ಮಾಡ್ತೀನಿ ಸಂಕಲ್ಪ ಮಾಡ್ಕೋಬೇಡ. ಭಗವಂತ ಏನು ಬರೆದಿರ್ತಾನೋ ಅದನ್ನೇ ಊಟ ಮಾಡ್ತೀನಿ. ಇಂದು ಮದುವೆಯ ಹಬ್ಬ, ನಾಳೆ ವೈಕುಂಠ ತಿಥಿ. ಇಂದು ಮೃಷ್ಟಾನ್ನ ಸುಖ, ನಾಳೆ ಭಿಕ್ಷಾ ಅನ್ನ. ಇಂದು ಬರೀ ಉಪವಾಸ, ನಾಳೆ ಪಾರಣ. ಇಂತು ಸಂಧಿಯುವುದನ್ನ ಋಣ ಮಂಕುತಿಮ್ಮ. ಅನ್ನ ಋಣ ಈ ರೀತಿ ಸಂದಾಯ ಆಗಿರುತ್ತಂತೆ. ಒಂದಗಳು ಹೆಚ್ಚು ನಾವು ತಿನ್ನಲ್ಲ, ಒಂದಗಳು ಕೊರೆ ತಿನ್ನಲ್ಲ. ಏನು ಅದ್ಭುತವಾದ ಪದ್ಯ. ನನ್ನ ಕಗ್ಗದ ಉಪನ್ಯಾಸ ಶುರುವಾಗಿದ್ದು ಈ ಪದ್ಯದಿಂದ. ಡಿ ವಿ ಜಿಯವರ ಸೋದರ ಮಾವಂದರು ಊಟದಲ್ಲಿ ಕೂತ್ಕೊಳ್ಬೇಕಾದ್ರೆ ಒಂದು ತೆಲುಗುನಲ್ಲಿ ಪದ್ಯ ಹೇಳ್ತಾ ಇದ್ರಂತೆ. ಅದನ್ನು ಕನ್ನಡೀಕರಿಸಿದ್ದಾರೆ ಡಿ ವಿ ಜಿ. ಒಂದು ಕ್ಷಣ ಮೇಲಿಲ್ಲ, ಒಂದು ಕ್ಷಣ ಕೀಳಿಲ್ಲ, ಒಂದು ಕ್ಷಣ ಹಿಂದಿಲ್ಲ, ಒಂದು ಕ್ಷಣ ಮುಂದಿಲ್ಲ. ತಂದೆ ನೀಂಪೇಳ್ದ ದಿನ ಬದುಕಿ. ಊಟ ಕೂತ್ಕೊಂಡಾಗ ಹೇಳೋದು. ತಂದೆ ನೀನ ಪೇಳ್ದ ದಿನ ಬದುಕಿ. ಒಂದಗಳು ಹೆಚ್ಚಿಲ್ಲ, ಒಂದಗಳು ಕೊರೆಯಿಲ್ಲ. ತಂದೆ ನೀನಿಟ್ಟೂಟ ನುಂಡು. ಒಂದು ಸಿರು ಮೇಲಿಲ್ಲ, ಒಂದು ಸಿರು ಕೀಳಿಲ್ಲ. ತಂದೆ ನೀ ಕೊಟ್ಟು ಸಿರನು ಸುರಿ. ಎಂದು ನೀ ಕರವೆ ನಾನಂದು ಬಹೆನಾದರದಿ. ತಂದೆ ನಿನ್ನಡಿಯನ್ನ ನೆಲಸೋ ಅಂತ ಹೇಳ್ಕೊಂಡು ಊಟ ಮಾಡ್ತಿದ್ರಂತೆ. ನಮ್ಮಲ್ಲೆಲ್ಲ ಕ್ರಮ ಇತ್ತು. ಊಟ ಮಾಡುವಾಗ ಈ ಋಷಿಗಳ ಕಾಲದಿಂದ ಬಂದಿದೆ ಅದು. ಅದೇನು ಸಂಸ್ಕೃತದಲ್ಲಿ ಹೇಳಬೇಕು ಅಂತೇನಿಲ್ಲ. ಬ್ರಾಹ್ಮಣ ಸಂಪ್ರದಾಯದಲ್ಲಿ ಒಂದು ಕ್ರಮ ಇದೆ. ಅದು ಯಾಕೆ ಮಾಡಿದರೆ ಯಾರಿಗೂ ಅರ್ಥ ಇಲ್ಲ. ಈಗ ಸತ್ಯಂತ್ವಾ ಋತೇನ ಪರಿಶಂಚಾಮಿ, ಋತಂತ್ವಾ ಸತ್ಯೇನ ಪರಿಶಂಚ. ಇದನ್ನು ಸೇಚನೆ ಮಾಡೋದು ಸತ್ಯದಿಂದ ನಾನು ಇದನ್ನು ಸಿಂಪಡಿಸ್ತೇನೆ. ಅಂದರೆ ದುಡ್ದನ್ನ ಸತ್ಯಮಯವಾದದನ್ನ ಪ್ರಾಮಾಣಿಕವಾಗಿ ದುಡ್ದೀನಿ ಹೇಳ್ಕೊಳ್ಳಿ. ಡಿ ವಿ ಜಿ ಅದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ. ಎಲ್ಲರೂ ಇದನ್ನು ಹೇಳ್ಕೊಳ್ಬೇಕಾಗ್ತದೆ. ನೀನು ಯಾರು ಇದನ್ನು ಕೇಳಿದ್ರು, ಈಗ ಬಂತದು. ಇದನ್ನು ಹೇಳಲಿಲ್ಲ, ಅದನ್ನು ಹೇಳಲಿಲ್ಲ ಅಂತ ಎಷ್ಟು ಚೆನ್ನಾಗಿದೆ. ಅದನ್ನು ಹೇಳ್ತಿದ್ದೆ ಅವನು. 2 ದಿವಸ ಆದರೆ ಇದನ್ನು ಬೇಕಿದ್ದು. ಯಾಕೆಂದರೆ ಪ್ರೀತಿಯನ್ನು ಹೇಳ್ಕೊಬೇಕಿದ್ನ. ವಿಶೇಷವಾಗಿ ನಾವಲ್ಲ, ಇವತ್ತು ಸರ್ಕಾರಿ ನೌಕರೆಲ್ಲ ಇದ್ದಾರಲ್ಲ, ಅವರು ಪ್ರತಿನಿತ್ಯ ಹೇಳ್ಕೋಬೇಕಿತ್ತು. ಆತ್ಮಸಾಕ್ಷಿ ಅಂತ ಅವರಿಗಿದ್ದರೆ ಅವ್ರನ್ನ ಸಂಪೂರ್ಣವಾಗಿ ತಿದ್ದಿಬಿಡುತ್ತೆ ಇದು. ಅನ್ನ ಉಣುವಂದು ಕೇಳ್,
ಅದನು ಬೇಯಿಸಿದ ನೀರು ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ಜಗಕ್ಕೆ ಇತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರು. ಊಟದ ತಟ್ಟೆಯಲ್ಲಿ ಅನ್ನ ಹಾಕೊಂಡು ಕೇಳಬೇಕಂತೆ. ಅದನ್ನು ಬೇಯಿಸಿದ ನೀರು ನಿನ್ನ ಸ್ವಂತ ಬೆವರಿನಿಂದ ಬೇಯಿಸ್ಕೊಂಡು ತಿಂತಾ ಇದೆಯೋ ಅಥವಾ ಬೇರೆಯವರ ಕಣ್ಣೀರಿಂದ ಬೇಯಿಸ್ಕೊಂಡು ತಿಂತಾ ಇದೆಯೋ ಪ್ರತಿನಿತ್ಯ ಕೇಳು. ಇದಕ್ಕಿಂತ ಸತ್ವ ಇನ್ಯಾವುದಿದೆ ರೀ. ಇದನ್ನು ಮೈಸೂರಲ್ಲಿ ಪರಂಪರಾ ಸಂಸ್ಥೆ ಒಂದು ಮಾಡಿತ್ತು. ಈ ಪದ್ಯ ಹೇಳಿದ ನೆಕ್ಸ್ಟ್ ಡೇ ಒಬ್ಬ ಸರ್ಕಾರಿ ನೌಕರ ಹುಡುಗ ಇನ್ನು ಹಾಗೆ ಎಲ್ಲೋ 100ಕ್ಕೆ ತಿದ್ಕೋತಾರೆ ಅನ್ನೋದಕ್ಕೆ ಉದಾಹರಣೆ, ಅವನು ಉಪನ್ಯಾಸ ಮುಗಿದ ಮೇಲೆ ಹೊರಗಡೆ ನಿಂತ್ಕೊಂಡು ಕಾಯ್ತಾ ಇದ್ದ. ಎಲ್ಲ ಮಾತಾಡಿಸಿ ಹೋದ್ಮೇಲೆ ಕೈ ಮುಗಿದು, ಸರ್ ನಿಜ ಹೇಳ್ತೀನಿ, DVG ಅಂದರೆ ಯಾರು ಅಂತ ನಂಗೆ ಗೊತ್ತಿರಲಿಲ್ಲ, ಕಗ್ಗ ಅಂದರೆ ಯಾರೂ ಗೊತ್ತಿರಲಿಲ್ಲ. ಈ ಪದ್ಯ ಹೇಳಿದ್ರಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ, ನಿಮ್ಮ ಎದುರು ಕಡೆ ನೀವು ಗುರುಗಳು ನನಗೆ ಪ್ರತಿಜ್ಞೆ ಮಾಡಿ ಹೇಳ್ತೀನಿ, ಈ ಪದ್ಯಕ್ಕೆ ಇನ್ನು ಮೇಲೆ ಸರಿಯಾಗಿ ನಡ್ಕೊಡ್ತೀನಿ ಅಂತ. ಅಷ್ಟು ಪ್ರಭಾವ ಇದೆ ಅದ್ರದ್ದೇ. ಅನ್ನ ಉಣುವಂದು ಕೇಳ್ ಅದನ್ನು ಬೇಯಿಸಿದ ನೀರ್ ನಿನ್ನ ದುಡಿತದ ಬೆಮರೋ ಪೆರರ ಕಣ್ಣೀರೋ ತಿನ್ನು ನೀಂ ಜಗಕ್ಕೆ ಇತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ ಮಂಕುತಿಮ್ಮ. ಜಗತ್ತಿಗೆ ನೀನೇನು ಕೊಡ್ತೀಯೋ ಅದನ್ನು ಮಾತ್ರ ಊಟ ಮಾಡು, ಸ್ಪೆಷಲ್ಲಾಗಿ ಊಟ ಮಾಡ್ಕೋಬೇಡ. ಅದು ಋಣ ಸಂದಾಯ ಆಗದೇ ಇರೋದಂತೆ. ಋಣ ಉಳಿಸಿ ಹೋಗ್ತೀವಿ ನಾವು. ನಮ್ಮದು ಊಟ ಅಂತೀವಲ್ಲ, ನಮ್ದಾದು ಕೇಳ್ಕೊಳ್ಳಿ. ಒಂದು ಅಗಳು ಕಾಳಿನ ಹಿಂದೆ ನಮ್ಮ ಪ್ರಯತ್ನ ಇಲ್ಲ. ಒಂದು ಅಗಳು ಅನ್ನ ಬರಬೇಕಾದ್ರೆ ಎಷ್ಟೋ ಪಕ್ಷಿಗಳು, ಎಷ್ಟೋ ಪ್ರಾಣಿಗಳು ಪರೋಕ್ಷವಾಗಿ ದುಡಿದಿರ್ತವೆ. ಅದಕ್ಕೆ ಎಷ್ಟೋ ವ್ಯಕ್ತಿಗಳು ದುಡಿದಿರ್ತವೆ. ಒಂದು ಅನ್ನೋದು ಊಟ ಅಂದರೆ ಉಪ್ಪು ಸಮುದ್ರದ ಬಂದಿರುತ್ತೆ, ನೀರು ನಲ್ಲಿಯಿಂದ ಬಂದಿರುತ್ತೆ, ಆ ಕಾಳುಗಳು ಇನ್ನೆಲ್ಲೋ ಧಾರವಾಡ ಆ ಕಡೆಯಿಂದ ಬೆಳ್ಕೊಂಬಂದಿರುತ್ತೆ. ನಾವು ಏನಾದರೂ ಯೋಚನೆ ಮಾಡ್ತೀವ? ಸಮಾಜದ ಋಣ ನಾವು ತಿನ್ನೋದಲ್ವ? ನಂದೇನದು ಊಟ? ಇನ್ನೆಲ್ಲೆಲ್ಲೋ ಏನೇನೋ ಬಂದಿರುತ್ತೆ. ಉಪ್ಪಿನಕಾಯಿ ಸಾಗರದಿಂದ ಅಪ್ಪೆ ಮಿಡಿಯಿಂದ ಭಾಳ ಸ್ಪೆಷಲಿಂದ ಬಂದಿರುತ್ತೆ. ಎಲ್ಲೆಲ್ಲಿ ಸ್ಪೆಷಲ್ ಇದೆ ಎಲ್ಲ ತಂದ್ಕೊಬಿಡ್ತೀವಿ ನಾವು. ಇನ್ನು ಜೋನಿ ಬೆಲ್ಲ ಮಲೆನಾಡಿಂದ ಬಂದಿರುತ್ತೆ, ದೋಸೆಗೆ ಅದು ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಸಂಗ್ರಹಿಸ್ತಿರ್ತೀವಿ ನಾವು. ಅದು ನಮ್ಮದಾಗದು ಹೇಗೆ? ಅದರಿಂದ ಜಗತ್ತು ಕೊಟ್ಟಿದ್ದದ್ದು ನಮಗೆ. ಜಗತ್ತು ಕೊಟ್ಟಿದ್ದನ್ನು ಜಗತ್ತಿಗೆ ಕೊಟ್ಟು ನೀನು ಉಳಿದು ತಿನ್ನು. ತ್ಯಾಗೇನೇಕೆ ಅಮೃತತ್ವ ಮಾನುಷು. ತ್ಯಾಗ ಮಾಡಿದರೆ ಮಾತ್ರ ಶಾಶ್ವತವಾಗಿ ಉಳಿಯುವಂಥದ್ದಾಗಿರುತ್ತೆ. ಸುಮ್ಮನೆ ಸಂಗ್ರಹ ಮಾಡಿದ್ರೆ ಯಾವುದಿಲ್ಲ. ಅದಕ್ಕೆ ಹಣ ಇಲ್ದಿದ್ದವನಿಗೆ ಹಾಹಾಕಾರ, ಹಣ ಹೆಚ್ಚಾದವನಿಗೆ ಅಹಂಕಾರ. ಬ್ಯಾಲೆನ್ಸ್ ಮಾಡಬೇಕು. ಹಣ ಇಲ್ದಿದ್ದವನು ಹೆಚ್ಚು ಪರಿಶ್ರಮ ಪಡಬೇಕು, ಹಣ ಇದ್ದವನು ದಾನ ಮಾಡಬೇಕು. ದಾನ ಮಾಡಿ ಹೆಚ್ಚಿದ್ದರೆ ಅದು ಹಾಗೆ ತುಕ್ಕಿಡ್ದೋಗ್ಬಿಡುತ್ತೆ. ಅದು ಯಾರಿಗೂ ಉಪಯೋಗ ಬರಲ್ಲ. ಅದಕ್ಕೆ ಆ ಹಣವನ್ನು ಈಗ ಅಮೇರಿಕಾದಲ್ಲಿ ನಮ್ಮ ರೂಪಾಯಿ ಅದು ಬೆಲೆ ಇಲ್ಲ, ಅದಕ್ಕೆ ಅದನ್ನು ಡಾಲರ್ ಮಾಡಬೇಕಲ್ವಾ. ನಾವು ಈ ಹಣವನ್ನು ಡಾಲರ್ ರೂಪದಲ್ಲಿ, ಪುಣ್ಯದ ರೂಪದಲ್ಲಿ ದಾನ ಮಾಡಿ ಅದನ್ನು ಸಂಪಾದನೆ ಮಾಡಿರ್ಬೇಕಂತೆ. ಆ ಡಾಲರ್ ಇದೆಯಲ್ಲ, ಪುಣ್ಯ ನಮಗೆ ನಾವು ಹುಡ್ಕೊಂಡು ಹೋಗಬೇಕಾಗಿದ್ದಿಲ್ಲ, ನಮ್ಮ ಸಕಾಲಕ್ಕೆ ಸಹಾಯ ಮಾಡುತ್ತೆ. ಹುತಂಚ ದತ್ತಂಚ ತಥೈವ ತಿಷ್ಠತಿ. ದಾನ ಮಾಡಿದ್ದು ಹೋಮಿಸಿದ್ದು ಹಾಗೆ ಇರುತ್ತೆ, ನಮ್ಮ ಜೊತೆಗೆ ಬರುತ್ತೆ ಅಂತ. ತಿನ್ನು ನೀಂ ಜಗಕ್ಕೆ ತಿನ್ನಲಿತ್ತನಿತ ಮಿಕ್ಕೂಟ ಜೀರ್ಣಿಸದ ಋಣಶೇಷ. ಯಾವ್ಯಾವುದೋ ಋಣ ತೀರಿಸಬೇಕಲ್ಲ, ಅದಕ್ಕೆ ಭಗವದ್ಗೀತೆ ಹೇಳುತ್ತಲ್ಲ, ಭಗವದ್ಗೀತೆ ಸತ್ವ ಇದರೊಳಗೆ ಸೇರಿಸಿದ್ದಾರೆ. ತೈರ್ದತ್ತಾನ ಪ್ರದಾಯೇಭ್ಯೋ ಯೋ ಭುಂಕ್ತೆ ಸ್ಥೇನ ಏವ ಸಹ ಯಜ್ಞಶಿಷ್ಟಾಶಿನಃ ಸಂತಃ ಮುಚ್ಯಂತೆ ಸರ್ವಕಿಲ್ಬಿಷೈ ಭುಂಜತೆ ತೇ ತ್ವಘಂ ಪಾಪಾಃ ಯೇ ಪಚಂತ್ಯಾತ್ಮಕಾರಣಾತ್. ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಯಾರು ತನಗೋಸ್ಕರ ಅಡುಗೆ ಮಾಡ್ತಾರೆ, ತನ್ನೊಬ್ಬನಿಗೋಸ್ಕರ ಜಗತ್ತು ಕೊಟ್ಟಿದ್ದ ಸಂಪತ್ತನ್ನು ತಾನೇ ತಿಂತಾನೆ, ಅವನು ಕಳ್ಳ ಅಂತೆ. ಋಣಶೇಷ, ಋಣ ಉಳ್ಕೊಂಡ್ಬಿಡುತ್ತೆ. ನಮಗೆ ಯಾವ್ಯಾವುದೋ ಋಣ ಇರುತ್ತಾವಂತೆ. ಋಣದ ಬಗ್ಗೆ ಹೇಳ್ತಾ ಹೋದರೆ ಅದ್ಭುತ ಡಿವಿಜಿತು. ಯಾವ್ಯಾವುದೋ ಋಣ ಇರುತ್ತೆ ನಮಗೆ. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತ ಅದರೊಳ್ ಒಂದುಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಋಣವ ತೀರಿಸಬೇಕು, ಋಣವ ತೀರಿಸಬೇಕು. ಇಡೀ ಜೀವನ ಋಣ ತೀರಿಸೋದೇ ಆಗೋದು, ಸಾಲ ಹೊತ್ಕೊಂಡ್ಬಂದಿರ್ತೀವಿ ನಾವು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು. ಋಣವ ತೀರಿಸ್ತಾ ಜಗದಾದಿ ಸತ್ವ ಭಗವಂತನ ಜನದಿ ಕಾಣುತ್ತಾ, ಜನಗಳಲ್ಲೇ ಕಾಣಬೇಕು. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತಾ ಅದರೊಳ್ ಒಂದುಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಯಾರು ಮಾಡ್ತಾರೆ ಹೇಳೀಗ? ಹಿಂದೆ
ನಮ್ಮ ಹಿರಿಯರು ಅಡುಗೆ ಮಾಡಿದರೆ 2-3 ಜನ ಜಾಸ್ತಿ ಮಾಡಿಡೋರು. ಮಲೆನಾಡಲ್ಲಿದ್ದವರಿಗೆಲ್ಲ ಗೊತ್ತಿರುತ್ತೆ ಅದು. ಆ ಯಜಮಾಂತಿ ಇದ್ದೋಳು ಊಟ ಮಾಡಬೇಕಾದ್ರೆ ಯಾರಾದರೂ ಬರ್ತಾರೆ ಅದು ಊರಿನ ನೋಡಿ ಯಾರೂ ಇಲ್ಲ ಅಂದಮೇಲೆ ಊಟ ಕೂತ್ಕೊಡ್ತಿದ್ಲು. 2 ಜಾಸ್ತಿ ಇರ್ತಿತ್ತು. ನಾಯಿ ಬೆಕ್ಕು ಎಲ್ಲ ಇರ್ತಿದ್ವು, ಏನು ಭಾಳ ವೇಸ್ಟ್ ಆಗ್ತಿರಲಿಲ್ಲ ನೋಡಿ. ಆದರೆ ಇವತ್ತು ಎಲ್ಲಿ ಸ್ಥಿತಿಗೆ ಬಂದಿದೆ ನೋಡಿ, 5 ಚಪಾತಿ ಮಾಡ್ಕೊಂಡಿರ್ತಾರೆ, ಗಂಟೆಗೆ 2, ಹೆಂಡ್ತಿಗೆ 2, ಒಂದು ಮಗು ಇದೆ, ಮಗು 1. ನಮ್ಮಂಥವ್ರು ಯಾರೋ ಹರಾರ ಅಂತ 12 ಗಂಟೆಗೆ ಹೋಗ್ಬಿಟ್ರೆ ಎಲ್ಲ ಒಕ್ಕರ್ಸ್ಕೊಂಡು ನೋಡ್ತಾರೆ, ಬಂತಲ್ಲ ಒಂದು ಚಪಾತಿಗೆ 1 ಅಂತ, ಮುಗಿದು ಹೋಯ್ತು. ನಾವು ಒಂಥರ ಸೆಲ್ಫ್ ಸೆಂಟ್ರಡ್ ಆಗಿಬಿಟ್ಟಿದ್ದೀವಿ. ಕೊಡೋಕ್ಕೆ ಗೊತ್ತೇ ಇಲ್ಲ ನಮಗೆ. ಆ ಕೊಟ್ಟಿದ್ದು ಪುಣ್ಯದ ರೂಪದಲ್ಲಿ ಉಳಿದ್ರೆ ನಮಗೆ ಕೊನೆಯವರೆಗೂ ಬರುತ್ತೆ. ನೋಡಿ, ಕೊಟ್ಟು ನೋಡಿ. ಅಂದರೆ ಬರಬೇಕು ಅಂತ ಕೊಟ್ಟರೆ ಪ್ರಯೋಜನ ಇಲ್ಲ. ಉದಾರವಾಗಿ ಕೊಟ್ಟು ನೋಡಿ. ನಾನು ನೋಡಿದ್ದೀನಿ ಇಲ್ಲಿ ಉಪನ್ಯಾಸದಲ್ಲಿ ಅನೇಕ ಕೊಟ್ಟಿದ್ದನ್ನು ಒಂದಷ್ಟು ತೀರ್ಮಾನ ಮಾಡಿದ್ದೀನಿ. ನಾನು ನಿಜವಾಗಿಯೂ, ಯಾಕೆಂದರೆ ನನ್ನ ಬರ್ತಡೇ ನಾನು ಮಾಡಲ್ಲ, 1 ವರ್ಷ ಅಮ್ಮ ಮಾಡಿರ್ಬೋದು ಅಷ್ಟೇ. ಯಾಕೆಂದರೆ ಅವತ್ತಿನ ಊಟಕ್ಕೆ ಅಕ್ಕಿ ಒದಿಸ್ಕೊಳ್ಳೋದೇ ಹಬ್ಬ ಆಗಿತ್ತು ಅವಾಗ. ಇನ್ನೆಲ್ಲಿ ಮಾಡ್ತಾರೆ ಹಬ್ಬ, ಹುಟ್ಟಿದ ಹಬ್ಬ. ಈಗ ಅದೆಲ್ಲ ಬಂದಿದೆ ಅಷ್ಟೇ. ಹುಟ್ಟು ಹಬ್ಬ ನಾನು ಆಚರಿಸ್ಕೊಳ್ಳಲ್ಲ 1 ವರ್ಷ, ಆಮೇಲೆ ಯಾರ್ದು ನಮ್ಮಲ್ಲಿ ಆಚರಿಸ್ಕೊಳ್ಳಲ್ಲ. ನಮ್ಮ ಸಾಮಾನ್ಯ ಮಲೆನಾಡುಗಳಲ್ಲಿ ಯಾರು ಆಚರಿಸ್ಕೊಳ್ಳಲ್ಲ. ಇದು ಇಂದಿನ ಸ್ಟೈಲ್, ಅದು ಅಮೇರಿಕಾ ಸ್ಟೈಲ್. ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಅದು ಏನು ಹ್ಯಾಪಿನೋ, ಏನು ಕಥೆಯೋ ನೋಡಿ, ಯೋಚನೆ. ಹ್ಯಾಪಿನಾ ಅದು ಆ್ಯಕ್ಚುಲಿ? ನಿಜಗುಣ ಕುಮಾರಸ್ವಾಮಿಗಳು ಬೋಳು ಬಸವನ ಬಂತೆ DVG ಅವರ ಜೊತೆಗಿದ್ದವರು. ಅದರಿಂದ ಪ್ರಚೋದಿತರಾಗಿ ಒಂದು ಕೃತಿ ಬರೆದಿದ್ದಾರೆ, ಬೋಳು ಬಸವನ ಬಂತೆ ಅಂತ. ಬಹಳ ಸುಂದರವಾಗಿ ಬರೆದಿದ್ದಾರೆ. ಇಲ್ಲೇ ಬೆಂಗಳೂರಲ್ಲೇ ಇದ್ದಾರೆ, ನೀವು ಭೇಟಿ ಮಾಡಿದರೆ ಮಾಡಿರ್ಬೋದು ಅಷ್ಟೇ. ಜಗಕ್ಕೆ ನೀಂ ಬಂದಾಗ ನೀನೊಬ್ಬ ನಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ. ಜಗವ ನೀಂ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲ ಒಳುತ್ತಿರಲಿ ಬೋಳು ಬಸವ. ಏನು ಅದ್ಭುತವಾದ ಸಂದೇಶ ತುಂಬಿದ ನೋಡಿ. ನೀನು ಹುಟ್ಟಿದ ತಕ್ಷಣ ಪ್ರತಿಯೊಬ್ಬನು ಅಳ್ತಾನಲ್ವಾ? ಯಾಕೆ ಅಳ್ತಾನೆ ಕೇಳಿದ್ದೇವೆ ನಾವು? ಭವಬಂಧನಕ್ಕೆ ಸಿಕ್ಕಾಕೊಂಡಲ್ಲಪ್ಪ. ಅಮ್ಮನ ಹೊಟ್ಟೆಯ ಗರ್ಭದಲ್ಲಿ ಬೆಚ್ಚಗಿದ್ದೆ, ಯಾವ ತಂಟೆ ತಕರಾರಿರಲಿಲ್ಲ. ಹೊರಗಡೆ ಬಂದಲ್ಲ, ಇನ್ನೇನೇನು ಪಡೆಯಬೇಕು ಏನೋ. ಅಯ್ಯೋ, ಇವತ್ತು ನನ್ನ ಸಾವಿನ ದಿನ ನಿಶ್ಚಯ ಆಯ್ತಲ್ಲ. ಅಳುದು ನಾವು ಅಯ್ಯೋ ಅಳ್ಬೇಕಾ? ಅಳ್ತಾನೆ, ಮಗು ಅಳ್ಳಿಲ್ಲ ಅಂದ್ರೆ ಅಳ್ಬೇಕದು. ಭಗವಂತ ಅಳಿಸೋದಂತ ಅದು. ರೋದೈತಿಥಿ ರುದ್ರಹ. ನಾನಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಅಳುದು ಎಲ್ಲ ಅಳುಕ್ಕೆ ಯಾರು ಹೇಳ್ಕೊಡ್ತಾ? ಅದಕ್ಕೆ ಅಳಬೇಕು ಮಗು. ಅಳ್ಳಿಲ್ಲ ಅಂದರೆ ತಂದೆ ತಾಯಿಗಳ ಗೋಳು ನೋಡಿ ಡಾಕ್ಟರ್ ತೋರಿಸ್ತಾರೆ, ಯಾಕೋ ನನ್ನ ಮಗು ಅಳ್ಳಿಲ್ಲ ಬೊಬ್ಬೆ ಹೊಡಿತಾರಲ್ವ. ಅಳ್ಬೇಕದು. ಯಾಕೆ ಅಂದರೆ ಇಷ್ಟೆಲ್ಲ ಬಂದರೆ ಸಿಕ್ಕಾಕೊಳ್ತೀನಿ, ಅಳುತ್ತೆ ಅದು. ನಾವೆಲ್ಲ ಹತ್ತಿದ್ದೀವಿ, ಮರ್ತೋಗಿದೆ ಬಿಡಿ. ಈ ಪ್ರಪಂಚದ ಅಂಟ್ಕೊಂಡು ಎಲ್ಲ ಮರ್ತೋಗಿರುತ್ತೆ ನಮಗೆ. ಅದು ಹತ್ತಿರುತ್ತೆ. ಅದರಿಂದ ಅಳ್ತ್ಕೊಂಡು ಹುಟ್ಟುತ್ತಲ್ಲ, ಅಲ್ಲಿ ಹುಟ್ಟಿದ ತಕ್ಷಣ ಏನು ಮಾಡ್ತಾರೆ, ಹೊರಗಡೆ ಇದ್ದವರು ನರ್ಸಿಂಗ್ ಹೋಮ್ ಆ ಕಡೆ. ಈಗೆಲ್ಲ ನರ್ಸಿಂಗ್ ಹೋಮಲ್ಲಿ ಹುಟ್ಟೋದು ಮಕ್ಕಳು. ಅದು ಮೊದಲೇ ಡಿಸೈಡ್ ಮಾಡ್ಕೊಂಬಂದಿರ್ತಾವೆ. ನಮ್ಮಮ್ಮ 10 ಮಕ್ಕಳನ್ನ ಹೆತ್ತಲು, ಮನೇಲೇ ಹೆರಿಗೆ ಆಗಿತ್ತು. ಇವತ್ತು ಗಟ್ಟಿದ್ದಾರೆ. ಇವತ್ತು 1 2 ಅದು ನರ್ಸಿಂಗ್ ಹೋಮಲ್ಲೇ ಆಗಬೇಕು. ನರ್ಸಿಂಗ್ ಹೊರಗಡೆ ನಿಂತ್ಕೊಂಡು ಎಲ್ಲ ಸ್ವೀಟ್ ಹಂಚ್ಕೊಂಡು ನೋಡಿ, ಒಂದು ಮಗು ಹುಟ್ಟಿ ಎಷ್ಟು ಸಂಬಂಧ ಬೆಳೆಸುತ್ತೆ. ಅಪ್ಪ, ಅಮ್ಮ, ಮಾವ, ಅಕ್ಕ, ಅಣ್ಣ, ಈ ಸಂಬಂಧ ಎಲ್ಲ ನಾಶ ಮಾಡ್ಕೊಂಡ್ಬಿಟ್ಟಿದ್ದೀವಿ ನಾವು. ಈ ಸಂಬಂಧಕ್ಕೆ ಎಷ್ಟು ಅದ್ಭುತವಾದ ಶಕ್ತಿ ಇದೆ ಗೊತ್ತಾ? ನಾನು ತಮಾಷೆಗೆ ಅವಾಗಲೂ ಹೇಳ್ತಾ ಇರ್ತೀನಿ, ಮಗನ ಕೈ ಹಿಡಿದ ಬಂದು ಸೊಸೆ ಆ ಹಿರಿಯ ಅಮ್ಮನಿಗೆ, ಅತ್ತೆಗೆ, ಅತ್ತೆ ಅಂತ ಬಾಯಿ ತುಂಬ ಕರೆದ್ರೆ ಅತ್ತೆಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ? ಎಷ್ಟು ಜನ ಕರೀತಾರೆ. ಇವತ್ತು ಅಹಂಕಾರ ಜಾಸ್ತಿ ಆಗಿದೆ. ನಮಗೆ ಎಜುಕೇಷನ್, ನಮ್ಮ ಅತ್ತೆಗೇನಿಲ್ಲ, 7ನೇ ಕ್ಲಾಸು ಪಾಸ್ ಇಲ್ಲ, ಅಕ್ಷರವೇ ಬರೋಲ್ಲ, ನಾನು ಯಾಕೆ ಅತ್ತೆ ಅಂತ ಕರಿಬೇಕು? ಆ ಬಡ ಜೀವ, ಅಯ್ಯೋ ನನಗೊಂದು ಮಗು ಬರುತ್ತೆ, ಮಗನಿಗೊಂದು ಹೆಂಡತಿ ಬರ್ತಾಳೆ, ನಾನು ಅಲ್ಲಿ ಆರೈಕೆ ಮಾಡಬೇಕು, ನನ್ನ ಮಗು ನೋಡ್ಕೊಂಡಾಗ ಸಾಕಬೇಕು, ಏನೆಲ್ಲ ಕನಸು ಹೊತ್ತುಕೊಂಡು ಇರ್ತಾಳೆ. ಆ ಸೊಸೆ ಬಂದ ತಕ್ಷಣ ಬಾಯಿ ತುಂಬ ಅತ್ತೆ ಅಂತ ಕರೆಯಲ್ಲ. ನಿಮ್ಮಮ್ಮನ ಕರೆಯರಿ ಊಟಕ್ಕೆ, ಇವರಿಗೇನು? ಎಷ್ಟು ಕೆಟ್ಟ ಆಗುತ್ತೆ ನೋಡಿ ಆ ಸಂಬಂಧ. ದುರಂತ ಅಂದರೆ ಆ ಸಂಬಂಧಗಳನ್ನೆಲ್ಲ ಈ ಇಂಗ್ಲೀಷಿದು ಒಂದೆರಡು ಪದಗಳು ಬಂದು ಕಲ್ಲು ಹಾಕ್ಬಿಟ್ಟಿದೆ. ಕಲ್ಲಾಗ್ಬಿಟ್ಟಿದೆ ಅದು. ಎಲ್ಲಿವರೆಗೆ ಅಂದರೆ ಅಪ್ಪ ಅಮ್ಮ ಅಂದರೆ ಬಾಯಿ ಮೇಲೆ ಬಡಿತೀನಿ ಅಂತಾರೆ ಜನ. ಅಪ್ಪ ಅಮ್ಮನಿಗೆ ಬೇಕದು. ಮಮ್ಮಿ ಡ್ಯಾಡಿ ಅಂದರೆ ಖುಷಿ ಏನೋ. ನೋಡ್ರಿ ನಮ್ಮ ಮಗು ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ದೆ, ಬರ್ರಿ ಆಟ ಆಡ್ತಿದ್ದಾವೆ. ಅವು ಏನು ಮಾಡ್ತಿದ್ದಾವೆ, ಡಾಂಕಿ ಮಂಕಿ ಬೈಕಂತಿದ್ದಾವೆ. ಕಾನ್ವೆಂಟಿಗೆ ಸೇರಿಸಿದ ಖುಷಿಲಿ ಎಷ್ಟು ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಿದ್ದೇವೆ ನೋಡಿ. ಗುರುಗಳು ಕೇಳಿದ್ರಂತೆ ಹುಡುಗನಿಗೆ, ಪುಟ ನಿನ್ನ ಅಪ್ಪನ ಹೆಸರೇನೋ ಅಂತ. ಅಪ್ಪ ಇಲ್ಲ ನನಗೆ. ಅಮ್ಮನೂ ಇಲ್ಲ.
ಅಯ್ಯೋ ಅನಾಥ ಮಗು ಪುಟ, ಯಾರ ಜೊತೆಗಿದ್ಯೋ? ಮಮ್ಮಿ ಡ್ಯಾಡಿ ಜೊತೆಗಿದ್ದೀನಿ. ಸಂಬಂಧ ಎಷ್ಟು ಹಾಳಾಗುತ್ತೆ ನೋಡಿ. ಇದನ್ನೆಲ್ಲ ತಿದ್ಕೋಬೇಕು. ಅದಕ್ಕೆ ಸಂಬಂಧ ಇದೆ. ನಿಜವಾಗಿಯೂ ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ. ಅತ್ತೆ ಅಂತ ಕರೆದ ತಕ್ಷಣ ಆ ಅತ್ತೆ ಇದ್ದೋಳು ಸೊಸೆಗೆ ಮಗಳ ಹಾಗೆ ಟ್ರೀಟ್ ಮಾಡ್ತಾಳೆ. ಒಂದು ಬರೇ ಮಾತು ಸಾಕು. ನಿಮ್ಮಮ್ಮ ಅಂದರೆ ಎಷ್ಟು ಅಹಂಕಾರ, ಅದು ಎರಡು ಪದಗಳಲ್ಲಿ ಸೇರ್ಕೊಂಡಿರುತ್ತೆ ನೋಡಿ. ನಿಮ್ಮಮ್ಮ ಅಂದರೆ ನನಗತ್ತೆ ಅಲ್ಲ ಅಂತ. ಸಂಬಂಧ ಅಂತೀವಿ, ಆ ಹೆಸರು ಹೇಳ್ಕೊಂಡು ಕರೆದ್ರೆ ಅಕ್ಕ, ಅಣ್ಣ, ಮಾವ, ಎಷ್ಟು ಅದ್ಭುತವಾದ ಅದು ಪ್ರಭಾವ ಬೀರುತ್ತೆ. ಒಂದು ಮಗು ಹುಟ್ಟಿ ಅಷ್ಟೆಲ್ಲ ಅದು ಸಂಬಂಧ ಬೆಳೆಸುತ್ತೆ. ಜಗಕ್ಕೆ ನೀಂ ಬಂದಾಗ ನೀನೊಬ್ಬ ನಳುತ್ತಿದ್ದೆ, ಜಗವೆಲ್ಲ ನಗುತ್ತಿತ್ತು ಸಂತಸದಲ್ಲಿ. ಜಗವ ನೀಂ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲ ಅಳುತ್ತಿರಲಿ ಬೋಳು ಬಸವ. ಜಗತ್ತನ್ನು ನೀವು ಬಂದ ತಕ್ಷಣ ಹತ್ಕೊಂಡ್ದೆ, ಬೇರೆಯವರೆಲ್ಲ ನಕ್ಕಿದ್ರು. ಒಂದು ವರ್ಷ ಆದಮೇಲೆ ಹುಟ್ಟುಹಬ್ಬ ಆಚರಿಸ್ತೀವಿ ನಾವು. ಯಾವಾಗ ಹುಟ್ಟುಹಬ್ಬ ಆಚರಿಸ್ಬೇಕಂತಂದರೆ, ಮಕ್ಕಳು ಉನ್ನತ ಸ್ಥಾನವನ್ನು ಸೇರಿ ಸಮಾಜಕ್ಕೆ ಒಳ್ಳೆಯದು ಮಾಡುವ ಹಂತ ಬಂದಾಗ ಬರ್ತ್ಡೇ ಆಚರಿಸ್ಬೇಕಂತೆ. ಅದಕ್ಕೆ ನಮ್ಮ ಬರ್ತ್ಡೇ ಆಚರಿಸಲ್ಲ, ನಾವು DVG ಬರ್ತ್ಡೇ ಆಚರಿಸ್ತಾ ಇದ್ದೀನಿ. ಮಾರ್ಚ್ 17ನೇ ತಾರೀಕು ನಮ್ಮ ಶಿವಮೊಗ್ಗದಲ್ಲಿ 150 ಅಂಧ ಮಕ್ಕಳು DVG ಹರ್ಸ್ನಲ್ಲಿ ಊಟ ಮಾಡ್ತವೆ. ಹಾಗಾರೋ ಅವ್ರ ಹುಟ್ಟುಹಬ್ಬ. ಯಾಕೆಂದರೆ ಪರಿವರ್ತಿನಿ ಸಂಸಾರೇ ಮೃತಕ್ಕೋ ವಾನ ಜಾಯತೆ ಸಜಾತೋ ಏನ ಜಾತೇನ ಯಾತಿ ದೇಶಸ್ಸಮುನ್ನತಿಂ ಅಂತ. ಈ ಪರಿವರ್ತನಮಯ ಸಂಸಾರದಲ್ಲಿ ಹುಟ್ಟಿದವನು ಸಾಯ್ತಾನೆ, ಸತ್ತವನು ಹುಡ್ತಾನೆ. ಅದನ್ನು ಸಾಮಾನ್ಯ ಅದು. ಆದರೆ ಯಾರ ಹುಟ್ಟುವಿಕೆಯಿಂದ ಒಂದು ದೇಶ ಬೆಳಕನ್ನು ಕಾಣುತ್ತೋ, ಉನ್ನತಿಯನ್ನು ಕಾಣುತ್ತೋ, ಅಂಥವ್ರ ಹುಟ್ಟು ಮಾತ್ರ ಸಾರ್ಥಕ ಹುಟ್ಟು. ಅಂಥವ್ರು ಹುಟ್ಟುವ ಹಬ್ಬವನ್ನು ಆಚರಿಸಬೇಕು. ಅವರೇನು ಹೇಳಿ ಹೋಗಿಲ್ಲ ಹುಟ್ಟುಹಬ್ಬ ಆಚರಿಸಿ ಅಂತ. ಜನಗಳು ಪ್ರೀತಿಯಿಂದ ಆಚರಿಸ್ತಾರಲ್ಲ, ಜನರ ಅನುರಾಗದಿಂದ ಬಂದದ್ದು ಪರಮ ಪವಿತ್ರವಾದ್ದು. ಜಿತೇಂದ್ರಿಯತ್ವಂ ವಿನಯಸ್ಯ ಕಾರಣಂ, ಗುಣಪ್ರಕರ್ಷೋ ವಿನಯಾದವಾಪ್ಯತೆ, ಗುಣಾಧಿಕೆ ಪುಂಸಿ ಜನೋನುರಜ್ಯತೆ, ಜನಾನುರಾಗ ಪ್ರಭವಾಹಿ ಸಂಪದ. ಜನರ ಪ್ರೇಮದಿಂದ ಸಂಪತ್ತು ಬಂದರೆ ಅದು ಸಂಪತ್ತು ಅಂತ. ಜಿತೇಂದ್ರಿಯತ್ವಂ ವಿನಯ, ಇಂದ್ರಿಯಗಳನ್ನು ಗೆದ್ದರೆ ವಿನಯ ಬರುತ್ತೆ ಅಂದರೆ ನಮಗೆ. ಜಿತೇಂದ್ರಿಯತ್ವಂ ವಿನಯಸ್ಯ ಕಾರಣಂ, ಗುಣಪ್ರಕರ್ಷೋ ವಿನಯಾದ ವಾಪ್ಯತೆ, ಗುಣದ ಹೆಚ್ಚಳ. ವಿನಯ ಬಂತು ಅಂದರೆ ಗುಣ ಅಧಿಕ ಆಯಿತು ಅಂತ ಅರ್ಥ. ಗುಣ ಜಾಸ್ತಿ ಆಯಿತು ಅಂದರೆ ಗುಣಪ್ರಕರ್ಷೋ ವಿನಯಾದ, ಆ ವಿನಯದಿಂದಲೇ ಎಲ್ಲ ಗುಣಗಳು ಬರ್ತಾವಂತೆ. ಎಷ್ಟಾರು ಕಲೀಲಿ, ವಿನಯ ಇಲ್ಲ ಅಂದರೆ ವಿದ್ಯಾ ಹೃದಯಾಪಿ ಸಾವದ್ಯ ವಿನಾ ವಿನಯ ಸಂಪದಂ. ವಿದ್ಯೆಗೆ ವಿನಯ ಅಂತ ಕರೀತಾ ಇದ್ರು, ರಘುವಂಶದಲ್ಲಿ ಬರುತ್ತೆ. ಪ್ರಜಾನಾಂ ವಿನಯಾದಾನಾತ್ ರಕ್ಷಣಾತ್ ಭರಣಾದಪಿ ಸಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವಃ. ರಾಜ ಪ್ರಜೆಗಳಿಗೆ ವಿನಯವನ್ನು ಕೊಡೋದ್ರ ಮೂಲಕ, ಅಂದರೆ ವಿದ್ಯೆ. ವಿನಯ ಇಲ್ಲ ಅಂದರೆ ವಿದ್ಯೆ ಅಲ್ಲ, ಅದು ಸರ್ಟಿಫಿಕೇಟ್ ಅಷ್ಟೇ. ನೋಡಿ, ಎಲ್ಲ ಸರ್ಟಿಫಿಕೇಟ್ ಬಂದಿರುತ್ತೆ. ವಿನಯ ನಮಗೆ ಚಾರಿತ್ರ್ಯವನ್ನು ಕೊಡಬೇಕು, ಅದು ಕೊಡಲ್ಲ ಇವತ್ತಿನ ಶಿಕ್ಷಣದಲ್ಲಿ. ಅದಕ್ಕೆ ಎಲ್ಲ ಡಿಗ್ರಿ ಆದಮೇಲೆ ಅಥವಾ PUC ಆದಮೇಲೆ ಕಾಂಡಕ್ಟ್ ಸರ್ಟಿಫಿಕೇಟ್ ಕೊಡಿ ಅಂತ ಅರ್ಜಿ ಕೊಡ್ತೀವಿ. ಇದೇ ಕೊಟ್ಟಿದ್ರೆ ಯಾಕೆ ಕೊಡ್ತೀವಿ ಹೇಳಿ? ಚಾರಿತ್ರ್ಯ ಒಳ್ಳೆಯದಿದೆ ಅಂತ ಕೊಡಬೇಕು. ಮತ್ತೆ ಅಷ್ಟು ವಿದ್ಯೆ ಕಲ್ತರೂ ಕೂಡ ಚಾರಿತ್ರ್ಯ ಬರಲಿಲ್ಲ, ಇದೇ ನಮ್ಮ ವಿದ್ಯೆ ಅಷ್ಟೇ. ಗುಣಪ್ರಕರ್ಷೋ ವಿನಯಾದ ವಾಪ್ಯತೆ, ಗುಣಾಧಿಕೆ ಪುಂಸಿ ಜನೋನುರಜ್ಯತೆ. ಹೆಚ್ಚು ಗುಣವುಳ್ಳ ವ್ಯಕ್ತಿಯಲ್ಲಿ ಜನರು ಪ್ರೀತಿ, ನಿಷ್ಕಲ್ಮಶವಾದ ಪ್ರೀತಿ ಸೂಸ್ತಾರೆ. ಅಬ್ದುಲ್ ಕಲಾಂ ತಗೊಳ್ಳಿ, ಯಾರು ದೂರಕ್ಕಾಗತ್ತಾ? ವ್ಯಕ್ತಿತ್ವ, ಜಾತಿ, ಈತಿ ಯಾವುದನ್ನು ನೋಡಲ್ಲ ಜನ. ಅವನು ಒಳ್ಳೆ ಆ ಮನುಷ್ಯ ಭಗವದ್ಗೀತೆ, ಕುರಾನ್ ಎರಡನ್ನೂ ಕಲಿತಾ ಇದ್ರಂತೆ. ಭಗವದ್ಗೀತೆ ಹೇಳ್ಕೊಡುವ ಗುರುಗಳಿಗೆ ಮನಸ್ಸಿನ ನೋವಾಗುತ್ತೆ ಅಂತ ಅವತ್ತಿಂದ ಮಾಂಸವನ್ನು ಬಿಟ್ಟವರು ಇವತ್ತು ಕೂಡ ತಿನ್ನಲ್ಲ. ಅದಕ್ಕೆ ಅನ್ನಾತ್ ಭವತಿ ಆನಂದ. ಅನ್ನ ಇದೆಯಲ್ಲ, ನಿನ್ನೆ ಹೇಳಿದ್ದೆ ನಾನು, ಅನ್ನ ಯಾವ ರೀತಿಯಾಗಿ ಸಾತ್ವಿಕವಾದ ರೂಪ, ಅನ್ನ ಸಾತ್ವಿಕತೆಯನ್ನು ಕೊಡುತ್ತೆ ಅಂದರೆ ಅವ್ರ ಮುಖ ನೋಡಿ, ಜೀವನದಲ್ಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ. ಹಾಗೆ ನಮಗೆ ಅನೇಕ ಸಂದರ್ಭಗಳಲ್ಲಿ ಇವೆಲ್ಲ ಬರ್ತಾ ಹೋಗ್ತವೆ. ಜಗತ್ತಿಗೆ ಬಂದು ನಾವು ಆ ಹುಟ್ಟು ಹಬ್ಬವನ್ನು ಯಾವ ಥರ ಆಚರಿಸಬೇಕು ಅಂದರೆ, ಇಂಥವ್ರು ಹುಟ್ಟು ಹಬ್ಬ ಆಚರಿಸಬೇಕು.
ಅಥವಾ ನಮ್ಮ ಮಕ್ಕಳ ಹುಟ್ಟುಹಬ್ಬ ಆಚರಿಸೋದಾದರೆ ಅವತ್ತು ಹುಟ್ಟುಹಬ್ಬ ಅಂತಲ್ಲ, ಹ್ಯಾಪಿ ಬರ್ತ್ಡೇ ಅಲ್ಲ. ಅದಕ್ಕೆ ಅರ್ಥ ಇಲ್ಲ. ಮೇಣದ ಬತ್ತಿ ಹಚ್ಚೋದು, ಆಫ್ ಮಾಡೋದು. ಅಂದರೆ ಒಂದು ರತ್ತಿಲ್ಲ, ಅರ್ಥ ಮಾಡ್ಬೋದು ಬಿಡಿ. 10 ವರ್ಷ ಆದರೆ 10 ಮೇಣದ ಬತ್ತಿ ಹಚ್ತಾರೆ, ಉಫ್ ಅಂತ ಆರಿಸ್ತಾರೆ. ಅಂದರೆ ನಿನ್ನ ಆಯುಷ್ಯದಲ್ಲಿ 10 ವರ್ಷ ಡಮಾರ್ ಅಂದು ಹೋಯಿತು ಅಂತ ಅರ್ಥ. ಇನ್ನು ಬರಲ್ಲ ಜೀವನಕ್ಕೆ ನಿನಗೆ. ಅವತ್ತು ಸಂಕಲ್ಪ ಮಾಡುವ ದಿನ ಆಗಬೇಕು. ಯಾರೋ ಮಾಡಿದ್ರು ಹ್ಯಾಪಿ ಬರ್ತ್ಡೇ ಟು ಅಷ್ಟೇ. ಹ್ಯಾಪಿ ಅಲ್ಲ, ಅನ್ಹ್ಯಾಪಿ ಅದು. ಜೀವನದಲ್ಲಿ ನಾವು ಏನಾದರೂ ಕಳ್ಕೊಂಡ್ರೆ ಸಂತೋಷ ಆಗುತ್ತಾ? ನಾನಿವತ್ತು 1 ಲಕ್ಷ ರೂಪಾಯಿ ಬಸ್ನಲ್ಲಿ ಕಳೆದುಕೊಂಡು ಬಂದೆ, ತುಂಬ ಸಂತೋಷ ಆಗ್ತಾ ಇದೆ. ಯಾರು ಹೇಳ್ತಾರಾ? ಆದರೆ ಅದಕ್ಕಿಂತ ಶ್ರೇಷ್ಠವಾದ ನಮ್ಮ ಆಯುಷ್ಯ. 1 ವರ್ಷ ಹೋಗಿದ್ದು ಹ್ಯಾಪಿ ಬರ್ತ್ಡೇ ಆಗೋದು ಹೇಗೆ? ಜಗಕ್ಕೆ ನೀಂ ಬಂದಾಗ ನೀನೊಬ್ಬ ನಳುತ್ತಿದ್ದೆ, ಜಗವೆಲ್ಲ ಅಳುತ್ತಿತ್ತು, ಜಗವೆಲ್ಲ ನಗುತ್ತಿತ್ತು. ಸಂತಸದಲ್ಲಿ ಜಗವ ನೀಂ ಬಿಡುವಾಗ ನಗುತ್ತ ಬಿಡು ನಿನಗಾಗಿ, ಜಗವೆಲ್ಲ ಅಳುತ್ತಿರಲಿ ಬೋಳು ಬಸವ. ಜಗತ್ತನ್ನು ಬಿಟ್ಟು ಹೋಗುವಾಗ ನೀನು ನಗುತ್ತಾ ನಗುತ್ತಾ ಬಿಟ್ಟು ಹೋಗು. ಒಳ್ಳೆ ಕೆಲಸ ಮಾಡಿದರೆ, ನಮ್ಮ ಅನ್ನ ಎಲ್ಲ ಇದೆಯಾ, ಸರಿಯಾದ ಅನ್ನ ಊಟ ಮಾಡಿದರೆ, ದುಡಿದು ಯಾರಿಗೂ ಮೋಸ ಮಾಡ್ತಿದ್ರೆ, ಸಾವಿನ ಕಾಲ ಇದೆಯಲ್ಲ ಸಂತೋಷವಾಗಿರುತ್ತೆ. ಟೊಪ್ಪಿ ಹಾಕಿದರೆ ಅವತ್ತೇ ಡೆತ್ ಬೆಡ್ ಮೇಲೆ ಬಂದರೆ ಎಲ್ಲ ಫ್ಲ್ಯಾಶ್ ಬ್ಯಾಕ್ ಬರ್ತಾರೆ. ನೀನು ಎವರಿ ಟೊಪ್ಪಿ ಹಾಕಿದ್ದೆ. ನಮ್ಮ ಆತ್ಮಸಾಕ್ಷಿ ವಂಚನೆ ಮಾಡೋಕ್ಕಾಗಲ್ವಲ್ಲ. ನೋಡಿ, ನಾವು ತಪ್ಪು ಮಾಡಿರೋದೆಲ್ಲ ರೆಕಾರ್ಡ್ ಮಾಡ್ಕೊಂಡಿರುತ್ತೆ. SLC ಕಾಪಿ ಹೊಡೆದಿದ್ದರೆ ನಾವು ಪ್ರಶ್ನೆ ಮಾಡ್ಕೊಳ್ಳಿ, ಓ ಇಂಥ ಸಬ್ಜೆಕ್ಟ್ ಕಾಪಿ ಹೊಡೆದಿದೆ ಅಂತ ರೆಕಾರ್ಡ್ ಮಾಡ್ಕೊಂಡಿರುತ್ತೆ. ಅದು ತಪ್ಪು ಮಾಡೋದು ಹಾಗೆ. ತಪ್ಪು ಮಾಡಬೇಡ, ಅದೇ ಆತ್ಮಸಾಕ್ಷಿ ಹೇಳ್ತಾ ಇರುತ್ತೆ ನಮಗೆ. ಅದು ನಾವು ಆತ್ಮಸಾಕ್ಷಿ ದುರುಪಯೋಗ ಮಾಡ್ಕೊಂಡ್ಬಿಡ್ತೀವಿ ನಾವು. ಹಾಗಾಗಿ ಜಗತ್ತನ್ನು ಬಿಟ್ಟು ಹೋಗುವಾಗ ನಗುತ್ತಾ ನಗುತ್ತಾ ಬಿಟ್ಟು ಹೋಗು. ನೀನು ಬಿಟ್ಟು ಹೋದ ಮೇಲೆ ಜಗತ್ತು ನಿನ್ನ ಸಾವನ್ನು ಎಣಿಸಿಕೊಂಡು ಅಳ್ಳಬೇಕು. ಸುಮ್ಮನೆ ಹತ್ತು ಬಿಡ್ತಾರಾ? 10 ಜನರಿಗೆ ಪ್ರೀತಿ ದಾರ ಎರೆದಿದ್ದರೆ, ಉಪಕಾರ ಮಾಡಿದರೆ, ಗಾಂಧೀಜಿ ಸತ್ತಾಗ ಎಷ್ಟು ಕೋಟಿ ಕೋಟಿ ಜನ ಕಣ್ಣೀರು ಹಾಕಿದ್ರು. ನಿಜವಾದ ಕಣ್ಣೀರದು, ಆಡಂಬರದ ಕಣ್ಣೀರಲ್ಲ. ವಿಶ್ವೇಶ್ವರಯ್ಯ ತೀರ್ಕೊಂಡಾಗ ಅದೆಷ್ಟು ಜನ ಕಣ್ಣೀರು ಸುರಿಸಿದ್ರು. ಆ ಮಹಾತ್ಮ ಸ್ವಂತಕ್ಕಾಗಿ ಬದುಕಲೇ ಇಲ್ಲ. 3 ಮದುವೆ ಆದರೂ ಕೂಡ ಸಂಸಾರಿ ಆಗಲಿಲ್ಲ ಅವರು. ಬರೀ ತಮ್ಮ ಸರ್ವಸ್ವವನ್ನು ಈ ಜಗತ್ತಿಗೆ, ಸಮಾಜಕ್ಕೆ ಒದಗಿಸಿದ್ರಲ್ವ. ತಮ್ಮ ಬುದ್ಧಿವಂತಿಕೆಯನ್ನು ಸರ್ವಸ್ವವನ್ನು ತ್ಯಾಗ ಮಾಡಿದರು. ಅಮ್ಮ ಬಾಲ್ಯದಲ್ಲಿ ನಮ್ಮ ಹಳ್ಳಿಗೆ ನೀರು ಕೊಡಪ್ಪ ಚೆನ್ನಾಗಿ ಓದಿ ಅಂತ ಮಾತು ತಗೊಂಡಿದ್ಲಂತೆ. ಆ ಮನುಷ್ಯ ಓದಿ ಕಷ್ಟಪಟ್ಟು ಬರೀ ಆ ಹಳ್ಳಿ ಕೊಡಲಿಲ್ಲ, ಇಡೀ ಮಂಡ್ಯ ಜಿಲ್ಲೆಗೆ ನೀರು ಉಣಿಸಿದ್ರಲ್ಲ. ಒಬ್ಬನ ಶಕ್ತಿ ಅದೆಷ್ಟು ಮಾಡ್ತು. ದೇವರ ಮನೆಯಲ್ಲಿ ವಿಶ್ವೇಶ್ವರಯ್ಯನ ಫೋಟೋ ಹಾಕ್ಕೊಂಡು ಪೂಜೆ ಮಾಡ್ತಾರೆ ಜನ. ಯಾಕೆಂದರೆ ಅವರಿಲ್ಲ ನೀರಿಲ್ಲ. ಈ ಬಹುಶಃ ಈಗಿನ ಜನ್ರೇಷನ್ಗೆಲ್ಲ ಮರ್ತೋಗಿದೆ ಬಿಡಿ. ಅದು ಎಷ್ಟು ತ್ಯಾಗ ಮಾಡಿದ್ದಾರೆ. ಅವರು ಸತ್ತೋದಾಗ ಎಷ್ಟು ಜನ ಕಣ್ಣೀರು ಹಾಕಿದ್ರು, ನಿಜವಾದ ಕಣ್ಣೀರು. ಇವತ್ತು ಯಾರು ಸತ್ರ ನಿಜವಾದ ಎದೆ ಮುಟ್ಟಿ ಕೇಳ್ಕೊಳ್ಳೋಣ, ನಿಜವಾದ ಕಣ್ಣೀರು ಬರುತ್ತಾ ನಮಗೆ? ದಿಗ್ಭ್ರಮೆ ವ್ಯಕ್ತಪಡಿಸಿದರು. ತುಂಬಲಾರದ ನಷ್ಟ, ಅದು ಭಾಳ ಕಷ್ಟ. ಇಲ್ಲ, ಬರೇ ಆಡಂಬರದಂತು. ಯಾಕೆ ಗೊತ್ತಾ? ನುಡಿ ಒಂದು, ನಡೆ ಇನ್ನೊಂದು. ನಿಜಕುಮಾರ ಸ್ವಾಮಿಗಳು ಹೇಳ್ತಾರೆ, ಇವತ್ತಿನ ಜನ ಹೇಗಿದ್ದಾರೆ ಅಂತೆ. ನುಡಿಯೊಂದು ಮೈಲುದ್ದ, ನಡೆ ಮಾತ್ರ ಚೋಟುದ್ದ. ನಡೆ ನುಡಿಯೊಳಂತರವ ಸೊನ್ನೆಗೈದು, ಮೃಡನ ಮೆಚ್ಚಿಸಿ ಪಡೆಯಲಾನಂದವನು ನೀನು. ನಡೆ ನುಡಿಯೊಳೊಂದಾಗೋ ಬೋಳು ಬಸವ. ಇವತ್ತು ನಮ್ಮ ಮಾತಿಗೆ ಯಾಕೆ ಬೆಲೆ ಬರಲ್ಲ ಅಂದರೆ, DVG ಕಗ್ಗಕ್ಕೆ ಯಾಕೆ ಬೆಲೆ ಅಂದರೆ, ಅವರು ಏನು ನುಡಿದ್ರು ನಡೆದು ತೋರಿಸಿದ್ರು. ತಿರುಕನೀನಿ ಬ್ರಹ್ಮಪುರಿಯೊಳದ ಮರೆಯದಿರು. ಅವರೇ ಸಂತ ಕೇಳ್ಕೊಂಡ್ರು, DVG ಸಂಜದ ಕೋಪಿ ಬ್ರಹ್ಮಪತ್ತನ ಭಿಕ್ಷುಕ ಅಂತ. ಈ ಬ್ರಹ್ಮಪಟ್ಟದಲ್ಲಿ ನಾನೊಬ್ಬ ಭಿಕ್ಷುಕ ಅಂತ. ಎಷ್ಟು ಅದಕ್ಕೆ ಆ ಮಾತಿಗೆ ತಕ್ಕಂತೆ ನಡ್ಕೊಂಡ್ರು, ಎಷ್ಟು ಆತ್ಮಗಂಭೀರದಿಂದ ಬದುಕಿದ್ರು. ಅವರ ಜೀವನವೇ ಒಂದು ದರ್ಶನ, ನೋಡಿ ಕಲಿಬೇಕು. ಅದಕ್ಕೆ ಅವ್ರ ಮಾತಿಗೆ ಬೆಲೆ. ಇವತ್ತು ಯಾಕೆ ನೋಡಿ, ಗಾಂಧೀಜಿ ಅಂತವರು ಎಲ್ಲ ಬಂದಾಗ ಜನ ಕೋಟಿಗಟ್ಟಲೆ, ಲಕ್ಷಗಟ್ಟಲೆ ಸೇರ್ತಾ ಇದ್ರಂತೆ. ಕರೆಸ್ತಿರಲಿಲ್ಲ. ಯಾಕೆಂದರೆ ನಡೆದಂತೆ ನುಡಿಯುವಂಥ ಮಹಾತ್ಮ ಅವರು. ಅವರು ಮಹಾತ್ಮ, ಈಗಿನವರೆಲ್ಲ ಮೋಹಾತ್ಮರು. ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಹೇಗೆ ಜನ ಸೇರ್ತಿದ್ರು? ಇವತ್ತು ಜನ ಯಾಕೆ ಸೇರಲ್ಲ? ಲಾರಿಲಿ ತುಂಬಿಸಿ ಮೆಟೀರಿಯಲ್ಸ್ ತುಂಬ್ಕೊಂಡಾಗ ಡಂಪ್ ಮಾಡಿ ಸುರಿದು ಅವ್ರಿಗೆ ಕಂಡೀಷನ್ ಹಾಕಿರ್ತಾರೆ. 500 ರೂಪಾಯಿ ಕೊಟ್ಟಿದ್ದು ಯಾಕೆ? ಇಲ್ಲಿ ಇರಬೇಕು, ನಾನು ಭಾಷಣ ಆಗೋಲ್ಲರಿಗೂ. ಬೊಬ್ಬೆ ಹೊಡಿತಾರೆ ನೋಡಿ, ದುಡ್ಡು ಕೊಟ್ಟಿದ್ದಾನೆ ಅಂತ ಅಹಂಕಾರದಿಂದಲ್ವಾ? ಅಂತ ಅವ್ನು ಸುಮ್ಮನೆ ಏನೋ ಮಾತಾಡೋದು ಹೇಗೆ ಹೇಳ್ತಾರೆ ನೋಡಿ. ಯಾಕೆಂದರೆ 500 ರೂಪಾಯಿ ಕೊಟ್ಟಿರ್ತಾರೆ. ಯಾಕೆ ಬಂದಿದೆ ಪರಿಸ್ಥಿತಿ? ನುಡಿಯೊಂದು ಮೈಲುದ್ದ, ನಡೆ ಮಾತ್ರ ಚೋಟುದ್ದ. ನಡೆ ನುಡಿಯೊಳಂತರವ ಸೊನ್ನೆಗೈದು,
ಮೃಡನ ಮೆಚ್ಚಿಸಿ ಪಡೆಯಲಾನಂದವನು ನೀನು ನಡೆನುಡಿಯೊಳೊಂದಾಗೋ ಬೋಳು ಬಸವ. ಹಾಗೆ ನಾವು ಋಣ ತೀರಿಸ್ತಾ ಕಾಲ ಕಳಿಬೇಕಂತೆ. ಋಣವ ತೀರಿಸಬೇಕು, ಋಣವ ತೀರಿಸಬೇಕು, ಋಣವ ತೀರಿಸುತ್ತ ಜಗದಾದಿ ಸತ್ವವನು ಜನದಿ ಕಾಣುತ್ತ ಅದರೊಳ್ ಒಂದುಗೂಡಲು ಬೇಕು. ಮನೆಯೊಳಗೆ ಮಠ ನಿನಗೆ ಮಂಕುತಿಮ್ಮ. ಒಂದಲ್ಲ ಒಂದು ರೀತಿಯಲ್ಲಿ ಋಣ ತೀರಿಸ್ತಾ ಬದುಕಬೇಕು ನಾವು. ಮತ್ತೊಂದು ಕಡೆ ಹೇಳ್ತಾರೆ, ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲಿ ನಿನ್ನ ಕೊರಳನು ಬಿಗಿದು ವಿಧಿಯು. ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತಿರೆ ಕುಣಿವ ಗರ್ಧಬ ನೀನು ಮಂಕುತಿಮ್ಮ. ಋಣದ ಮೂಟೆಯ ಹೊರಿಸಿ ವಿಧಿ ಎಷ್ಟು ಸಾಲ ಹೊರಿಸಿರ್ತಾನಂತೆ. ಋಣದ ಮೂಟೆಯ ಹೊರಿಸಿ ಪೂರ್ವಾರ್ಜಿತದ ಹುರಿಯ ಕುಣಿಕೆಯಲಿ ನಿನ್ನ ಕೊರಳನು ಬಿಗಿದು ವಿಧಿಯು. ತೃಣದ ಕಡ್ಡಿಯ ಮುಂದೆ ಕತ್ತೆ ತಗೊಂಡು ಹೋಗ್ಬೇಕಾದ್ರೆ ಒಂದು ಹುಲ್ಲಿಟ್ಕೊಂಡಿರ್ತಾರಂತೆ, ಕೊಡಲ್ಲ ಅದಕ್ಕೆ. ಹೇಗೆ ಅದು ತಿಂತೀನಿ ಓಡೋಗ್ತಿರುತ್ತೆ. ನಾವು ಹಾಗೆ ಅಂತೆ, ಆಸೆ ಎಂಬ ಕಡ್ಡಿ ಹಿಡ್ಕೊಂಡಿರ್ತಾನೆ. ಆಸೆಗೋಸ್ಕರ ಮುಂದೆ ನೋಡಿ, ಸಾಯು ಕಡೆ ಕಾಲದಲ್ಲೂ ಇನ್ನು ಬದುಕಬೇಕು ಅವನು, ಅದು ಮುಗಿಯುವುದೇ ಇಲ್ಲ. ಒಂದು ಆಸೆ ಪೂರೈಸಿದರೆ ಇನ್ನೊಂದೇಳುವುದು, ಆಸೆ ತೊರೆದು ಮನ ನಿಶ್ಚಲಗೊಳಿಸೆ ಶಾಂತಿಯು ದೊರಕುವುದು ಕಬೀರ, ಶಾಂತಿಯು ದೊರಕುವುದು. ಕಬೀರನ ದೋಹೆಯಲ್ಲಿ ಕನ್ನಡದಲ್ಲಿ ಪುರುಷೋತ್ತಮಾನಂದ ಸ್ವಾಮೀಜಿ ಅವರು ಮಾಡಿದ್ದಾರೆ. ಒಂದು ಆಸೆ ಪೂರೈಸಿದರೆ ಇನ್ನೊಂದೇಳುವುದು, ಆಸೆ ತೊರೆದು ಮನ ನಿಶ್ಚಲಗೊಳಿಸೆ ಶಾಂತಿಯು ದೊರಕುವುದು. ಭಾಳ ಆ ದೋಹೆಗಳು ಅಷ್ಟು ಚಂದ. ನಾನು ಯಾವಾಗಲೂ ಕೆಲವರು ನಾನು ಈ ದೋಹೆ ಹೇಳಿ ಆ ದೋಹೆ ಹೇಳಿ ಅಂತ, ಅದು ಅಷ್ಟು ಚೆನ್ನಾಗಿದೆ ನೋಡಿ. ನಮ್ಮ ಸಾವಿನ ಬಗ್ಗೆ ಒಂದು ದೋಹೆ ಬರುತ್ತೆ, ಅದನ್ನು ಕನ್ನಡೀಕರಿಸಿದ್ದಾರೆ. ಎಷ್ಟು ಅದ್ಭುತ ಅಂದರೆ, ಎಷ್ಟು ಥರ ನವಿರಾಗಿ ಹೇಳ್ತಾರೆ. ಮಾಲಿಯು ಬರುವುದ ಕಂಡು ಮಗ್ಗು ಕೂಗಿಕೊಂಡಿತು, ಮಾಲಿಯು ಬರುವುದ ಕಂಡು ಮಗ್ಗು ಕೂಗಿಕೊಂಡಿತು, ಅರಳಿದ ಹೂಗಳ ಕೀಳುವ ನಿಂದು ನಾಳೆ ನಮ್ಮ ಸರದಿ ಕಬೀರ, ನಾಳೆ ನಮ್ಮ ಸರದಿ ಕಬೀರ, ನಾಳೆ ನಮ್ಮ ಸರದಿ. ತಲೆಯನ್ನು ಬೋಳಿಸಿದಷ್ಟರಿಂದಲೇ ಹರಿದರ್ಶನಬಹುದೇ, ಕೂದಲು ಕತ್ತರಿಸಿದ ಕುರಿಯು ವೈಕುಂಠಕ್ಕೆ ಪೋಪುದೆ ಕಬೀರ, ವೈಕುಂಠಕ್ಕೆ ಪೋಪುದೆ. ಕುರಿ ಮಂದೆಯ ತೆರನಿಹುದು ಜಗದ ಜನರ ರೀತಿ, ಒಂದೇನಾದರೂ ಹಳ್ಳಕ್ಕೆ ಬೀಳೆ ಎಲ್ಲಕ್ಕೂ ಅದುವೆ ಗತಿ ಕಬೀರ, ಎಲ್ಲಕ್ಕೂ ಅದುವೆ ಗತಿ. ಪ್ರೀತಿಸಿದರೆ ಇಂತಿರಬೇಕು ಚಕೋರ ಚಂದ್ರಮರಂತೆ, ಕತ್ತು ಮುರಿದು ಕೆಳಬಿದ್ದರು ಚಿತ್ತಚಂದ್ರನೆಡೆಗೆ ಕಬೀರ, ಚಿತ್ತಚಂದ್ರನೆಡೆಗೆ. ಆದೇಶದವನು ನಾನು ಬ್ರಹ್ಮ ಆಡುವುದಲ್ಲಿ, ಎಣ್ಣೆ ಬತ್ತಿಗಳು ಇಲ್ಲದೆಯೇ ದೀಪ ಉರಿಯುವುದಲ್ಲಿ ಕಬೀರ, ದೀಪ ಉರಿಯುವುದಲ್ಲಿ. ಆದೇಶದವನು ನಾನು ಜಾತಿ ಗೋತ್ರ ಅಲ್ಲಿಲ್ಲ, ಅಲ್ಲಿ ಸಲ್ಲುವುದು ನಾಮ ಒಂದೇ, ರೂಪಕ್ಕೆ ಬೆಲೆ ಇಲ್ಲ ಕಬೀರ, ರೂಪಕ್ಕೆ ಬೆಲೆ ಇಲ್ಲ. ತೃಣದ ಕಡ್ಡಿಯ ಮುಂದೆ ಹಿಡಿದಾಶೆ ತೋರುತ್ತೀರೆ ಕುಣಿವ ಗರ್ಧಬ ನೀನು ಮಂಕುತಿಮ್ಮ. ಆಸೆ ತೋರಿಸಿ ನಮ್ಮನ್ನು ಮುಂದೆ ಎಳ್ಕೊಂಡು ಹೋಗ್ತಾನಂತೆ ಭಗವಂತ. ನಾವು ಆಸೆಗೆ ತಕ್ಕಂತೆ ಕುಣ್ಕೊಂಡು ಮುಂದೆ ಹೋಗ್ತೀವಿ. ಅವನು ಹುಲ್ಕಡ್ಡಿ ಕೊಡಲ್ಲ, ಆಸೆ ಎಂಬ ಹುಲ್ಕಡ್ಡಿ ತೋರಿಸ್ತಾ ಹೋಗ್ತಿದ್ದಾನೆ. ಅವ್ನು ಎಲ್ಲಿವರು ತೊಗೊಂಡು ಹೋಗ್ತಾನೋ ಅಲ್ಲಿವರು ಹೋಗ್ತೀವಿ, ಅಲ್ಲಿ ಗೊಟಕ್ಕಂತೀವಿ, ಮುಗಿದು ತಕ್ಷಣ. ಆಸೆ ಋಣದ ಮೂಟೆ. ನಾವು ಯಾವ್ಯಾವುದೋ ರೀತಿಯಲ್ಲಿ ಋಣವನ್ನು ತೀರಿಸಬೇಕು ಅಂತ ಮರಳಿನ ಕಗ್ಗದಲ್ಲಿ ಬರುತ್ತೆ. ಇಂಥ ಅದ್ಭುತವಾದ ಪದ್ಯ. ಯೋಚನೆ ಮಾಡಬೇಕು, ನಾವೆಲ್ಲ ಋಣ ತೋರಿಸ್ಬೋದಂತೆ, ಕೆಲವು ಋಣಗಳನ್ನ ತೀರ್ಸೋಕ್ಕಾಗಲ್ಲ ಅಂತ. ಎಷ್ಟು ಯೋಚನೆ ಮಾಡಿದ್ದಾರೆ. ಋಣಗಳುಂಟನಿತೆನಿತೋ, ಋಣಗಳುಂಟೆನಿತೆನಿತೋ. ಎಷ್ಟೋ ಋಣಗಳಿದ್ದಾವೆ. ಅನ್ನ ಋಣ, ವಸ್ತ್ರ ಋಣ, ಧನ ಋಣಗಳನಿ ತಿನಿತು ತೀರಿಸಲಕ್ಕೂ. ಎಷ್ಟೋ ಋಣ ಇದ್ದಾವೆ. ಅನ್ನ ಋಣ ತೀರಿಸ್ಬೋದಂತೆ, ಹಣದ ಋಣ ತೀರಿಸ್ಬೋದು, ವಸ್ತ್ರ ಋಣ ತೀರಿಸ್ಬೋದು. ಅನ್ನ ಋಣ, ವಸ್ತ್ರ ಋಣ, ಧನ ಋಣಗಳನಿ ತಿನಿತು ತೀರಿಸಲಕ್ಕೂ. ಇದನ್ನೆಲ್ಲ ತೀರಿಸ್ಬೋದಂತೆ. ಋಣವೊಂದು ಬೇರಿಹುದು ತೀರಿಸಲ್ಕಸದಳವು. ಒಂದು ಋಣ ಇದೆ, ತೀರ್ಸಕ್ಕಾಗಲ್ಲ. ಯಾವುದಿರ್ಬೋದು? ಇಲ್ಲ, ಭಾಳ ಮುಂದೆ ಹೋಗಿದ್ದಾರೆ ಅವರು ಡಿ ಬಿಚಿ. ಎಷ್ಟು ಚೆನ್ನಾಗಿದೆ ಅದು. ಋಣಗಳುಂಟೆನಿತೆನಿತೋ, ಅನ್ನ ಋಣ, ವಸ್ತ್ರ ಋಣ, ಧನ ಋಣಗಳನಿ ತಿನಿತು ತೀರಿಸಲಕ್ಕೂ. ಋಣವೊಂದು ಬೇರಿಹುದು ತೀರಿಸಲ್ಕಸದಳವೋ, ಹೆಣದ ಹೊರೆಯದು ಜಗಕ್ಕೆ ಮರುಳ ಮುನಿಯ. ಹೆಣ ಹೊತ್ಕೊಂಡವ್ರು ಋಣ ತೀರ್ಸಕ್ಕಾಗತ್ತಾ? ಅಬ್ಬ ಏನು ಎಷ್ಟು ನೋಡಿ. ಹೆಣ ಹೊತ್ಕೊಂಡೋಗಿ ನಾವು ಇರಲ್ಲಲ್ಲ, ಎಂತ ತೀರಿಸ್ತೀವಿ ನಾವು? ಭುವಿಗೆ ಸಲಲಿಪ್ಪ ಸಲಿಸಲ್ಕಾಗದನ್ನ ಋಣ, ಜವರಾಯ
ಬಿಟ್ಟಿಹ ಕಳೇ ಬರದರುಣ. ಜವದಿ ನನಗ್ನಿಗೋ ವಸುಂಧರೆಗೋ ಸೇರ್ಪ ಸಖ ಶವವಾಹಕನಿಗೆ ನಮೋ ಮರುಳ ಮುನಿಯ. ಭುವಿಗೆ ಸಲಲಿಪ್ಪ ಸಲಿಸಲ್ಕಾಗದನ್ನರುಣ. ಭೂಮಿಗೆ ಸಂದಾಯ ಆಗಬೇಕಾದ ಸಲ್ಲಿಸ್ಲಿಕ್ಕಾಗದೇ ಇರುವಂಥ ಒಂದು ಅನರುಣ ಇದೆ, ಅದು ಜವರಾಯ ಬಿಟ್ಟಿಹ ಕಳೇ ಬರದರುಣ. ಯಮನೇ ಬೇಡ ಅಂದ್ಬಿಟ್ಟೋಗಿರ್ತಾನಂತ. ಅದನ್ನು 4 ಜನ ಬಂದು ಜವದಿನ್ ಅದನ್ ಅಗ್ನಿಗೋ ವಸುಂಧರೆಗೋ, ಬೇಗ ಆದಷ್ಟು ಬೇಗ ಹೆಣ ಹೊತ್ಕೊಂಡು ಬಂದರು ಅಂದರೆ ತಡ ಮಾಡಲ್ಲ. ಅವನು ಏನೋ ಅಳ್ಕೊಳ್ಳಿ, ಎಂಥಾರು ಸತಿ ಗೋಳಿಡಲಿ ಒಬ್ಬಿಡಲಿ. ಮೃತನ ಸಂಸಾರ ಕತೆ ಶವವಾಹಕರಿಗೇಕೆ, ಸತಿಯು ಗೋಳಿಡಲಿ ಸಾಲಿಗನು ಬೊಬ್ಬಿಡಲಿ. ಜಿತಮನದಿ ಚಿತೆಗಟ್ಟಿ ಕೊಂಡೊಯ್ಯೂತಿಹರವರು ಧೃತಿಯ ತಳೆ ನಿನಂತು ಮಂಕುತಿಮ್ಮ. ಎಳ್ಕೊಂಡು ಹೋಗ್ತಿರ್ತಾರೆ ಅವ್ರು, ಯಾರು ಕಾಯಲ್ಲ ಅಲ್ವಾ. ಜವದಿನ್ ಯಾಕೆಂದ್ರೆ ಕೊಳ್ತೋಗುತ್ತೆ. ಈ ಶರೀರ ಇದೆಯಲ್ಲ, ಆ ಪ್ರಾಣ ಸಂಚಾರ ಭಗವಂತ ಒಳಗಿಂದ ಕೆಳಗಡೆ ಹೊರಗಡೆ ಹೋಗ್ತಾ ಇದ್ದಾಗ ಮಾತ್ರ ಬೆಲೆ ಅದಕ್ಕೆ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೆ. ಗತವತಿ ವಾಯೋ ದೇಹಾಪಾಯೇ ಭಾರ್ಯಾ ಬಿಭ್ಯತಿ ತಸ್ಮಿನ್ ಕಾಯೇ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಶಂಕರಾಚಾರ್ಯರು ಹೇಳಿದ್ರಲ್ಲ, ಯಾವತ್ ಪವನೋ ನಿವಸತಿ ದೇಹೇ, ಎಲ್ಲಿವರೆಗೆ ಗಾಳಿ ವಾಸ ಮಾಡುತ್ತೋ, ತಾವತ್ ಪೃಚ್ಛತಿ ಕುಶಲಂ ಗೇಹೆ, ಅಲ್ಲಿವರೆಗೆ ಕ್ಷೇಮ ಸಮಾಚಾರ ಕೇಳ್ತಾ ಇರ್ತಾರೆ. ಈ ಕ್ಷೇಮ ಸಮಾಚಾರ ಸಂಪೂರ್ಣ ಹೊರಡೋದ್ಮೇಲೆ ಯಾರು ಕೇಳ್ತಾರೆ ಹೇಳಿ. ಯಾವತ್ ಪವನೋ ನಿವಸತಿ ದೇಹೇ ತಾವತ್ ಪೃಚ್ಛತಿ ಕುಶಲಂ ಗೇಹೆ. ಗತವತಿ ವಾಯೋ ದೇಹಾಪಾಯೇ, ವಾಯು ಹೊತ್ತು ದೇಹ ಅಪಾಯ ಸಿಕ್ಕೊಂಡಾಗ ಭಾರ್ಯಾ ಭಿಪ್ಯತಿ ತಸ್ಮಿನ್ ಕಾಯೇ. ಗಂಡ ಅಥವಾ ಹೆಂಡತಿ ಒಟ್ಟಿಗೆ ಮಲ್ಕೊಂಡಿರ್ತಾರೆ, ಹಾರ್ಟ್ ಫೇಲ ಸತ್ತೋಗಿದ್ದಾರೆ, ಗಂಡನ ಹೆಣ್ತು ಬೆಳಗ್ಗೆವರೆಗೂ ಮಲ್ಕೊಂಡಿರ್ತಾರೆ. ಹೆಣ ಅಂತ ಗೊತ್ತಾದರೆ ಮತ್ತೆ ಮಲ್ಕೋತಾರ. ಗಾಳಿ ಸಂಚಾರ ಎಲ್ಲಿವರೆಗೆ ಆಗ್ತಾ ಇರುತ್ತೋ ಅಲ್ಲಿವರೆಗೆ ಮಾತ್ರ. ಅದಕ್ಕೆ ಭಗವಂತ ಗಾಳಿ ಮಂಡೆಯ ಒಳಹೊಕ್ಕು ಹೊರಹೊರದು ಆಳಿನಿಪುದು ಅಂತಾಗದಿರೆ ಬರಿಯ ಹೆಂಟೆ. ಬಾಳೇನು ಧೂಳು ಸುಳಿ ಮರ ತಿಕ್ಕಿ ದುರಿಯ ಹೊಗೆ ಕ್ಷೇಳವೇ ನಮೃತವೇ ಮಂಕುತಿಮ್ಮ. ಅದು ಸುತ್ತಾಡ್ತಾ ಇದ್ರೆ ಮಾತ್ರ ದೇಹ. ನಾವು ನಮ್ಮ ಪ್ರಯತ್ನ ಅದು ಭಗವಂತ ಕೊಟ್ಟಿಲ್ವಾ. ಇಲ್ಲಿ ಮೂಗಿನ ಹತ್ತಿರಕ್ಕೆ ಸಪ್ಲೈ ಮಾಡ್ತಿದ್ದಾನೆ, ನಾವೇನು ತಂದುಕೊಡ್ತೀವ, ಅದನ್ನ ಹಾಳು ಮಾಡ್ಕೊತೀವಿ ಬಿಡಿ. ನೀರು ಹಾಳು ಮಾಡ್ಕೊಂಡ್ವಿ, ಗಾಳಿನ ಹಾಳು ಮಾಡ್ಕೊಳ್ಳೋದಕ್ಕೆ ಅದೇ ಪ್ರಯತ್ನದಲ್ಲಿದ್ದೇವೆ. ಪೂರ್ತಿ ವನಸ್ಪತಿಯನ್ನು ಹಾಳು ಮಾಡಿ ಪ್ರಕೃತಿಯನ್ನು ಹಾಳುಗೆಡವು ನಾವು ಸತ್ತು ಹೋಗಿ ಪ್ರಪಂಚನ ಹಾಳು ಮಾಡಿ ನಾವು ಅವಸಾನಗೊಳ್ತೀವಿ. ಪರಿಜ್ಞಾನ ಯಾರಿಗೂ ಇಲ್ಲ. ಹಾಗೇ ಭುವಿಗೆ ಸಲಲಿರ್ಪ ಸಲಿಸಲ್ಕಾಗದನ್ನರುಣ. ಜವರಾಯ ಬಿಟ್ಟಿಹ ಕಳೇ ಬರದರುಣ. ಜವದಿದನ ಅಗ್ನಿಗೋ, ಬೇಗ ಅದನ್ನು ಅಗ್ನಿಗೋ ವಸುಂಧರೆಗೋ ಸೇರ್ಪ ಸಖ ಶವವಾಹಕರಿಗೆ ನಮೋ ಮರುಳ ಮುನಿಯ. ಒಂದಗಳು ಹೆಚ್ಚಿರದು ಒಂದಗಳು ಕೊರೆ ಇರದು, ತಿಂದ ನಿನ್ನನ್ನ ಋಣ ತೀರು ತಲೆ ಪಯಣ. ಹಿಂದಾಗದೊಂದು ಚಣ ಮುಂದಕುಂ ಕಾದಿರದು ಸಂದ ಲೆಕ್ಕವದಲ್ಲೇ ಮಂಕುತಿಮ್ಮ. ಹಕ್ಕಿ ಮುನ್ನರಿಯುವುದೇ ತನ್ನ ಪಯಣದ ತೆರನ, ಇಕ್ಕುವರದಾರದನು ಕರೆದು ತಿರುಪೆಯನು. ರೆಕ್ಕೆ ಪೋದಂತಲೆದು ಸಿಕ್ಕಿದುದನುಣ್ಣುವುದು ತಕ್ಕುದಾವ್ರತ ನಿನಗೆ ಮಂಕುತಿಮ್ಮ. ಆವ ಕಡೆ ಹಾರುವುದೋ ಆವ ಕಡೆ ತಿರುಗುವುದೋ, ಆವಾಗಳಾವ ಕಡೆಗೆರಗುವುದೋ ಹಕ್ಕಿ. ನಾವು ಮಂತೆಯ ಸೃಷ್ಟಿ ಕೃತ್ರಿಮದ ಕೈಗೊಂಬೆ, ಜೀವಮಾರ್ಗ ಮನೂಹ್ಯ ಮಂಕುತಿಮ್ಮ. ದಾರಿ ಗುರಿಗಳ ಗೊತ್ತು ಕಾಗೆಗುಂಟೇನಯ್ಯ. ಆರಮನೆ ಸಂಡಿಗೆಯೋ ಚುಂಡಿಲಿಯೋ ಹುಳುವೋ, ಆರ ಪಿಂಡವೋ ಏನೋ ಎಂತೋ ಆ ಬಾಳಗತಿ ಮೀರಿದವನೇ ನೀನು ಮಂಕುತಿಮ್ಮ. ವೇದಾಂತ ವಾಕ್ಯಗಳ ನಮಕಾನುವಾಕಗಳ, ಕೇದಾರ ಗೌಳ ಮಣಿರಂಗಾರಭಿಗಳ ನಾದಂಗಳಲ್ಲಿ ಮನವ ಬೆರೆಸಿ ನೀನುತ್ಕ್ರಮಿಸೆ. ಸಾಧನವೋ ಮುಕ್ತಿಗದು ಮಂಕುತಿಮ್ಮ. ಮೋಹನಾನಂದ ಭೈರವಿ ಶಂಕರಾಭರಣ ಶಾಖನ ಕುರಂಜಿ ಕೇದಾರ ಕಾಪಿಗಳ ಮೋಹ ಸರ್ವಸ್ವಗಳ ರಾಗಾಬ್ಧಿಯೋ ಬ್ರಹ್ಮ ಗಾಹಿಸದರೊಳಗೆ ನೀ ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ
ಪ್ರಳಯ ವಿಧಿಸುರಿಯೇ ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಜಗದ ಕಲ್ಯಾಣದೊಳಗಾತ್ಮ ಕಲ್ಯಾಣವನು ಜಗದ ಜೀವಿತದಿ, ಜಗದ ಬೀದಿಯಳು ನಿನ್ನಾತ್ಮ ಯಾತ್ರೆಯನು ಜಗದ ಜೀವಿತದಿ, ನಿಜ ಜೀವಿತದ ಪೂರ್ತಿಯನು ಬಗೆಯಲರಿತವನೆ ಸುಖಿ ಮಂಕುತಿಮ್ಮ. ಸರ್ವಾರ್ಥ ಸಹಭಾಗಿತೆಗೆ ರಾಷ್ಟ್ರಕುಲವರ್ಗ ಸರ್ವದಣು ತಾನೇನು ತ್ವರ್ವರುವ ಮನುಜನ್. ಸರ್ವ ಜೀವ ಸಮೃದ್ಧಿಗನುಗೂಡಿ ತುಡಿಯುತ್ತಿರೆ ಪರ್ವ ಬಂದಿಳೆಗೆಲವೋ ಮಂಕುತಿಮ್ಮ. ಶರಣುವಗು ಜೀವನ ರಹಸ್ಯದಲ್ಲಿ ಸತ್ವದಲ್ಲಿ ಶರಣು ಜೀವನವ ಸುಮವಿನಿಪ ಯತ್ನದಲ್ಲಿ ಶರಣಂತರಾತ್ಮ ಗಂಭೀರ ಪ್ರಶಾಂತಿಯಲಿ ಶರಣು ವಿಶ್ವಾತ್ಮದಲ್ಲಿ ಮಂಕುತಿಮ್ಮ. ನಿತ್ಯ ಮಂಗಳವಿರಲಿ ನಿತ್ಯ ಸಂತಸವಿರಲಿ ನಿತ್ಯ ವ್ಯದೆಯಿರಲಿ ತಾಳಲಿಕೆ ತಳ್ಳಲಿಕೆ ಸತ್ಯ ನಿನಗಂತರಾತ್ಮ ಜ್ಯೋತಿ ಬೆಳಗಿರಲಿ. ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ, ಸತ್ಯ ಜಯ ಧರ್ಮ ಜಯ ಮರುಳ ಮುನಿಯ. ಎಲ್ಲರಿಗೊಮೀಗ ನಮೋ ಬಂಧುಗಳೇ ಭಾಗಿಗಳೇ, ಉಲ್ಲಾಸವಿತ್ತವರೇ ಮನವ ತೊಳೆದವರೇ, ಟೊಳ್ಳು ಜಗ ಸಾಕು ಬಾಳ್ ಎನಿಸಿ ಗುರುವಾದವರೇ, ಕೊಳ್ಳಿರಿ ನಮನವನು ಮಂಕುತಿಮ್ಮ.